ರಂಗದ ಕಡೆಗೆ ಮುಖ ಮಾಡುವಂತೆ ವಿನಂತಿಸಿಕೊಳ್ತಾ ಇದ್ದೆ. ಯಶಸ್ವಿ ಕಲಾವೃಂದ ರಿಜಿಸ್ಟರ್ಡ್ ಕೊಮೆತೆಕ್ಕಟ್ಟೆ ಈ ಸಂಸ್ಥೆಯ 25ರ ಸಂಭ್ರಮದ ಯಾನದಲ್ಲಿ ನಾವಿದ್ದೇವೆ. ಇವತ್ತು ಶ್ವೇತಯಾನ 31 ಸಂಚಿಕೆಯ ಕಾರ್ಯಕ್ರಮ 2024-25ನೇ ಸಾಲಿನ ಕಲಾಕೇಂದ್ರದ ಸಾರಥ್ಯದಲ್ಲಿ ನಡೆಯುವಂತಹ ಹಿಮ್ಮೇಳ ತರಗತಿಗಳ ಉದ್ಘಾಟನಾ ಸಮಾರಂಭ. ಮೊದಲಿಗೆ ತಮಗೆಲ್ಲರಿಗೂ ಮುಡಿಪಾಗುತ್ತಾ ಹೃದಯಾಂತರದಲ್ಲಿ ನಮನವನ್ನು ಸಲ್ಲಿಸಿಕೊಳ್ತಾ ಸಮಾರಂಭದ ಉದ್ಘಾಟಕರಾಗಿ ಸಜ್ಜನತೆಯ ಮಾತೃಹೃದಯ ಚೇತನರಾದಂತಹ ಕರ್ತವ್ಯದಲ್ಲಿ ಶರದಿ ಗಂಭೀರರಾಗಿ ಸ್ನೇಹಪೂರ್ಣರಾಗಿ ನೆಚ್ಚಿಕೊಂಡಂತಹ ಮಗು ಮನಸ್ಸಿನ ಚೆಲುನಗುವಿನ ಭಂಡಾರವನ್ನೇ ಗುರುತಿಸಿಕೊಂಡಂಥವರು ಸನ್ಮಾನ್ಯ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರು, ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಸಮಾರಂಭದ ಗೌರವ ಉಪಸ್ಥಿತಿಯ ಅಧ್ಯಕ್ಷೀಯ ಸ್ಥಾನ ನಿರ್ವಹಿಸಿಕೊಳ್ಳಲಿದ್ದಾರೆ ಶ್ರೀಯುತ ಸೀತಾರಾಮ ಶೆಟ್ಟಿ ಮಲ್ಯಾಡಿ, ಅಧ್ಯಕ್ಷರು ಯಶಸ್ವಿ ಕಲಾವೃಂದ ರಿಜಿಸ್ಟರ್ಡ್ ಕೊಮೆತೆಕ್ಕಟ್ಟೆ. ಹಾಗೆ ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಂದಿಗೆ ನಗು ಮಾತಿನಲ್ಲಿ ಬಿಡಿ ಬಿಡಿಯಾಗಿ ಚೆಲುನಗುವಿನ ಕಚಗುಳಿಯನ್ನು ಮಾತಿನ ಮೂಲಕ ಉಣಬಡಿಸುವಂತಹ ಯಕ್ಷಗಾನ ಕಲಾವಿದರು, ಯಕ್ಷ ಸಂಘಟಕರಾದಂತಹ ಸನ್ಮಾನ್ಯ ಮಹಮ್ಮದ್ ಗೌಸ್ ನಮ್ಮೊಂದಿಗಿದ್ದಾರೆ. ಅವರು ವೇದಿಕೆಯನ್ನು ಹಂಚಿಕೊಳ್ಳಿದ್ದಾರೆ. ಹಾಗೆಯೇ ಕಲಾಚೇತನ, ಕಲಾನಿಕೇತನ, ಕಲಾಬ್ರಹ್ಮಾಂಡದ ಕೀರ್ತಿಗಾನ ಬೃಂದಾವನದ ಗಾನಪ್ರಭೆಯ ಅಮಲಾಭರಣವಾಗಿ ಸೊಗ ಬಿಗುವಿನ ಗುಣ ಗಂಭೀರರಾಗಿ ಗುರುತಿಸಿಕೊಂಡಂತಹ ನಮ್ಮ ಕೇಂದ್ರದ ಗುರುಗಳಿದ್ದಾರೆ. ಭಾಗವತಿಕೆಯ ವಿಭಾಗದಲ್ಲಿ ಪ್ರಾಚಾರ್ಯ KP ಹೆಗಡೆಯವರು ಮುಂದೆ ಈ ತರಬೇತಿ ಕಾರ್ಯದಲ್ಲಿ ಜೊತೆಯಾಗ್ತಾರೆ. ಇವತ್ತು ಭಾಗವತಿಕೆ ವಿಭಾಗದ ಗುರುಗಳಾಗಿ ಲಂಬೋದರ ಹೆಗಡೆಯವರು ಕೇಂದ್ರದ ಗುರುಗಳಾಗಿ, ಹಾಗೆ ಚಂಡೆ ಮದ್ದಲೆಗಳ ಗುರುಗಳಾಗಿ ಕೂಡ್ಲಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ರಂಗದ ವೇದಿಕೆಯನ್ನು ಹಂಚಿಕೊಳ್ಳಿದ್ದಾರೆ. ಹಾಗೆಯೇ ಶ್ರೀಯುತ ಕೃಷ್ಣಮೂರ್ತಿ ಊರಾಡ್ರು, ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಹಾಗೆ ಶಿಬಿರದ ಸದಸ್ಯರಾದಂತಹ ಸುಮನಾ ಮೇಡಮ್ ತರಬೇತಿ ಶಿಬಿರಾರ್ಥಿಗಳಿದ್ದಾರೆ. ಹಾಗೆ ಶಿಬಿರದ ತರಬೇತಿದಾರ ಇನ್ನೊಬ್ಬರಾದಂತಹ ಡಾಕ್ಟರ್ ಗಣೇಶ್ ಯು ಅವರನ್ನೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಗಟ್ಟಿ ಚಪ್ಪಾಳೆಯೊಂದಿಗೆ ವೇದಿಕೆಯ ಭಾಗಕ್ಕೆ ಆಮಂತ್ರಿಸಿಕೊಳ್ತಿದ್ದೇವೆ. ಪ್ಲೀಸ್ ವೆಲ್ಕಮ್ ಸರ್. ಇದೊಂದು ಸುಂದರದ ಸಮಾರಂಭದ ನಾವಿದ್ದೇವೆ. ಇಳಿ ಹೊತ್ತಿನಲ್ಲಿ ನಡೆಯುವಂತಹ ಯಕ್ಷಗಾನ, ಚಂಡೆ ಮದ್ದಲೆಗಳ ಹಾಗೂ ಭಾಗವತಿಕೆಯ ಉದ್ಘಾಟನಾ ಸಮಾರಂಭದ ಸಾಕ್ಷಿಯಾಗಲಿರುವಂಥ ಎಲ್ಲ ಹೆತ್ತವರನ್ನು, ಬಂಧು ಭಗಿನಿಯರನ್ನು, ವಿದ್ಯಾರ್ಥಿಗಳನ್ನು ಪ್ರೀತಿಪೂರ್ವಕವಾಗಿ ಆದರ ಆತಿಥ್ಯ ಅಭಿಮಾನಪೂರ್ವಕವಾಗಿ ಆತ್ಮೀಯವಾಗಿ ಬರಮಾಡಿಕೊಳ್ಳುವಂಥ ಈ ಸುಂದರ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗ್ತೀರಿ ಎಂಬ ಒಂದು ಸದಾಶಯ, ಒಂದು ಪ್ರೀತಿಯ ಮೂಲಕ ಸಂಘಟಕರಾದಂಥ ಶ್ರೀಯುತ ವೆಂಕಟೇಶ್ ವೈದ್ಯವರ ಒಂದು ಕಳಕಳಿಯ ಮೇಲೆ, ಅವರೊಂದು ಆಶಯದ ಮೇಲೆ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಯಲ್ಲಿ ನಾವಿದ್ದೇವೆ. ಇದೀಗ ಪ್ರತಿಯೊಂದು ಸಮಾರಂಭ ಒಂದು ದೇವಶ್ಲೋಕದೊಂದಿಗೆ ಆರಂಭವಾಗ್ತದೆ. ಪ್ರಾರ್ಥನೆಗಾಗಿ ಮಾಸ್ಟರ್ ಕಿಶನ್ ಅವರನ್ನು ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತೀವಿ. ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾ ವಿಘ್ನೋ ವ್ಯಾಳಕುಲೋ ಪ್ರಮತ್ತ ಗರುಡೋ ವಿಘ್ನೇಬ ಪಂಚನನಾ ವಿಘ್ನಾಗೌ ಗಗನ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತು ಮಾ
ಇದೀಗ ಸರ್ವರನ್ನು ಪ್ರೀತಿಯ ನುಡಿಗುಚ್ಚದ ಮೂಲಕ ಸ್ವಾಗತಿಸಿಕೊಳ್ಳುವಂಥ ಹೊತ್ತು. ಸ್ವಾಗತದ ಮಾತಿಗಾಗಿ ಡಾಕ್ಟರ್ ಗಣೇಶ್ ಯು ಇವರು. ಎಲ್ರಿಗೂ ನಮಸ್ಕಾರ. ಯಶಸ್ವಿ ಕಲಾವೃಂದ ಕೊಮೆ ತೆಕ್ಕಟ್ಟೆ ಇದರ ಶ್ವೇತಯಾನದ 31ನೇ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಇವತ್ತು. ಈ ಸುಂದರ ಕಾರ್ಯಕ್ರಮ ಒಂದು ಹಬ್ಬದ ವಾತಾವರಣದಲ್ಲಿ ಪ್ರಾರಂಭವಾಗ್ತಾಯಿದೆ. ಪ್ರತಿ ವರ್ಷದಂತೆ ಯಶಸ್ವಿ ಕಲಾವೃಂದದ ನೇತೃತ್ವದಲ್ಲಿ ಹಿಮ್ಮೇಳ ತರಗತಿಗಳು ಇವತ್ತು ಪ್ರಾರಂಭವಾಗ್ತಾಯಿದೆ. ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಇದರ ಅಧ್ಯಕ್ಷರಾದಂಥ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು. ಅವರಿಗೆ ಯಶಸ್ವಿ ಕಲಾವೃಂದ ಹಾಗೂ ಇಲ್ಲಿನ ವಿದ್ಯಾರ್ಥಿಗಳು, ಅವರ ಪೋಷಕರು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಯಶಸ್ವಿ ಕಲಾವೃಂದದ ಅಧ್ಯಕ್ಷರಾದ ಶ್ರೀಯುತ ಸೀತಾರಾಮ್ ಶೆಟ್ಟಿಯವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಗೌರವಾನ್ವಿತರು ಯಕ್ಷಗಾನ ಕಲಾವಿದರು ಹಾಗೂ ಯಕ್ಷ ಸಂಘಟಕರು ಆದಂತಹ ಮೊಹಮ್ಮದ್ ಗೌಸ್ ಅವರು ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ 6 ತಿಂಗಳ ಹಿಮ್ಮೇಳ ತರಗತಿಗಳಿಗೆ ಒಂದು ಬೆನ್ನೆಲುಬಾಗಿ, ಅಂದರೆ ಏನೂ ಗೊತ್ತಿಲ್ಲದ ಮಕ್ಕಳಿಗೂ ಕೂಡ ಕಲಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ನಮ್ಮ ಗುರುಗಳಾದ ದೇವದಾಸರಾವ್ ಕೂಡ್ಲಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಹಾಗೆ ನಮ್ಮ ಗುರುಗಳು ಹೌದು, ನಮ್ಮ ಸ್ನೇಹಿತರು ಹೌದು, ಎರಡೂ ಹೌದು. ಅವರು ನಿಟ್ಟೂರು ಲಂಬೋದರ್ ಹೆಗ್ಡೆ ಅವರು, ಅವರ ಸ್ವರವನ್ನು ಆನಂದಿಸುವುದೇ, ಕೇಳುವುದಕ್ಕೆ ತುಂಬ ಆನಂದವಂತ ಒಂದು ಸ್ವರ ಮಾಧುರ್ಯವನ್ನು ಹೊಂದಿ, ಏನು ಸ್ವರವೇ ಬರೆದಿದ್ದವ್ರ ಹತ್ರ ಕೂಡ ಹಾಡಿಸುವಂಥ ಒಂದು ನೈಪುಣ್ಯತೆಯನ್ನು ಹೊಂದಿರುವಂಥ ಭಾಗವತರಾದಂಥ ಲಂಬೋದರ್ ಹೆಗ್ಡೆಯವರನ್ನು ಕೂಡ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇದೇ ನಮ್ಮ ಕೇಂದ್ರದಲ್ಲಿ ಭಾಗವತಿಕೆಯನ್ನು ಕಲಿತು ಯಕ್ಷಗಾನದಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯುತ್ತಿರುವಂತಹ ಸುಮನ ನೇರಂಬಳ್ಳಿ ಮೇಡಮ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಶ್ರೀಯುತ ಕೃಷ್ಣಮೂರ್ತಿ ಉರಾಳರು. ಇವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶಿಬಿರಾರ್ಥಿಗಳು, ಮಕ್ಕಳು ಮತ್ತು ಅವರ ಪೋಷಕರು, ಹಾಗೆ ಸಾರ್ವಜನಿಕರು, ಯಕ್ಷಗಾನ ಕಲಾಸಕ್ತರು ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಸರ್ವರನ್ನು ಪ್ರೀತಿಯ ಆಧಾರಗಳ ಮೂಲಕ ಸ್ವಾಗತಿಸಿಕೊಂಡಂಥ ಡಾಕ್ಟರ್ ಗಣೇಶ್ ಯು ಅವರಿಗೂ ಸಹ ಸ್ವಾಗತವನ್ನು ಕೋರಿಕೊಳ್ಳುತ್ತಾ, ಈ ಸಮಾರಂಭದ ಬಹಳ ಮುಖ್ಯವಾದಂಥದ್ದು, ಈ ಪರಿಕಲ್ಪನೆಯನ್ನು ಇಟ್ಟುಕೊಂಡು 2011-12 ಸಾಲಿನಲ್ಲಿ ವೆಂಕಟೇಶ್ ವೈದ್ಯರು KP ಹೆಗ್ಡೆಯವರ ಮನೆಗೆ ಹೋಗಿ ನಾವೊಂದು 2-3 ಜನ ಪದ್ಯವನ್ನು ಕಲಿತಾ ಇತ್ತು. ಅಲ್ಲಿಂದ ಅವರಲ್ಲಿ ಕಲಾಸಕ್ತಿ ಎಂಬುದು ಒಂದು ಕೇಂದ್ರದ ಮೂಲಕವಾಗಿ ಅದು ಆರಂಭಗೊಂಡರೆ ಹೇಗೆ ಎಂದಾಗ, ಅದಕ್ಕೆ ಗುರುಗಳನ್ನೇ ಕರೆಸಿ ಇಲ್ಲಿ ತರಗತಿಯನ್ನು ಆರಂಭಿಸುವುದು ಸೂಕ್ತ ಎಂಬುದನ್ನು ಗಮನಿಸಿಕೊಂಡು ಸುಮಾರು 12 ವರ್ಷಗಳ ನಿರಂತರವಾದಂತಹ ಕಾರ್ಯದಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಒಟ್ಟು ಒಂದು ಪ್ರಾಸ್ತಾವಿಕ ಮಾತಿಗಾಗಿ ಶ್ರೀಯುತ ಲಂಬೋದರ್ ಹೆಗಡೆ ಗುರುಗಳನ್ನು ವಿನಂತಿಸಿಕೊಳ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ, ನಮ್ಮ ಈ
ಯಕ್ಷಗಾನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಯಶಸ್ವಿ ಕಲಾವೃಂದದ ಆತ್ಮೀಯ ಕಲಾಬಂಧುಗಳೇ, ವಿದ್ಯಾರ್ಥಿಗಳೇ, ಪೋಷಕರೇ, ಪ್ರಾಸ್ತಾವಿಕ ಮಾತು ಮತ್ತು ಅಧ್ಯಕ್ಷರ ಮಾತು ಎರಡು ಸ್ವಲ್ಪ ಕಷ್ಟ ಅಲ್ವ ಅಧ್ಯಕ್ಷರೇ? ಯಾಕೆಂದರೆ ಕೆಲವೆಲ್ಲ ಸತ್ಯ ಹೇಳದೇ ಇದ್ದರೆ ಆಗೋದಿಲ್ಲ. ಅವಳು ಭಾಳ ಬುದ್ಧಿವಂತರು. ಒಂದೇ ಸಲ ಎಲ್ಲರಿಗೂ ಒಂದೇ ಸಲ ಒಂದೇ ಮಾತಲ್ಲಿ ನಮಸ್ಕಾರ ಅಂತ ಹೇಳಿ ಕೂತ್ಕೊಂಡು ಬಿಡ್ತಾರೆ. ಯಾಕೆಂದರೆ ಅಭ್ಯಾಸ ಆಗಿದೆ ಅವರಿಗೆ. ಈ ಪ್ರಾಸ್ತಾವಿಕ ಮಾತಲ್ಲಿ ಮುಖ್ಯವಾಗಿ ಸಂಬಂಧಪಟ್ಟಂತೆ ಯಕ್ಷಗಾನ ಕಲೀಲಿಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಕಳೆದ 12-13 ವರ್ಷಗಳಿಂದ ಯಶಸ್ವಿ ಕಲಾವೃಂದ ಯಕ್ಷಗಾನ ತರಬೇತಿಗಳನ್ನು ಹಿಮ್ಮೇಳ ವಿಭಾಗ ಇರ್ಬೋದು, ಮುಮ್ಮೇಳದ ವಿಭಾಗ ಇರ್ಬೋದು, ತರಬೇತಿಗೊಳಿಸಿ ಪ್ರದರ್ಶನಗೊಳಿಸುವಲ್ಲಿ ಸಜ್ಜಾಗಿದ್ದನ್ನು ತಾವೆಲ್ಲ ಜಾಲತಾಣಗಳಲ್ಲಿ ನೋಡಿರ್ತೀರಿ. ಅಲ್ಲದೆ ನಮ್ಮ ಈ ಯಶಸ್ವಿ ಕಲಾವೃಂದ ಸಂಸ್ಥೆ ಬೆಳ್ಳಿ ಕಡಗದ ಸಂಭ್ರಮದಲ್ಲಿದೆ. 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಾವಿದೀಗ ಕಲಾ ಸಂಭ್ರಮವನ್ನು ಸುತ್ತಮುತ್ತಲಿನ ಆಸುಪಾಸಿನ ಪರಿಸರದಲ್ಲಿ ಯಕ್ಷಗಾನ ವೈಭವವು, ತಾಳಮದ್ದಳೆಯು, ಯಕ್ಷಗಾನ ಪ್ರದರ್ಶನವು, ಹೀಗೆ ಹಲವಾರು ರೀತಿಯಲ್ಲಿ ರಂಗ ಸಂಭ್ರಮವನ್ನು ಹಂಚಿಕೊಳ್ತಾ ಇದ್ದೇವೆ. ವಿಶೇಷ ಅಂತ ಹೇಳಿದರೆ ಈ ರಂಗ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳುವವರು, ಭಾಗವಹಿಸ್ತಾ ಇರುವವರು ಎಲ್ಲ ನಮ್ಮ ಕೇಂದ್ರದ ವಿದ್ಯಾರ್ಥಿಗಳೇ. ಇದೊಂದು ಹೆಮ್ಮೆಯ ವಿಷಯ, ಎಲ್ಲರೂ ಸಂತೋಷ ಪಡುವಂಥ ವಿಚಾರ. ಯಾಕೆಂದರೆ ಬೇರೆ ಕಲಾವಿದರನ್ನು ಕರಿಬೇಕಾದ್ರೆ ನಾವು ಅಂಥ ಪ್ರಸಂಗಗಳು, ವಿಶೇಷವಾದ ಕಾರ್ಯಕ್ರಮಗಳು ಇದ್ದಲ್ಲಿ ಮಾತ್ರ. ಇಲ್ಲದಿದ್ದರೆ ನಮ್ಮ ವಿದ್ಯಾರ್ಥಿಗಳು ರೆಡಿ ಇದ್ದಾರೆ ನೋಡಿ, ಬಿಳಿ ಶರ್ಟ್ ಹಾಕ್ಕೊಂಡು ಕಾಯ್ತಾ ಇದ್ದಾರೆ ಎಲ್ಲ. ಯಾವ ಪ್ರಸಂಗ ಹೇಳಿದರೂ ಈಗ ತಾಳಮದ್ದಲೆ ಪದ್ಯ ಹೇಳಿದರೆ ಈಗ ಅರ್ಥ ಹೇಳಲಿಕ್ಕೆ ಸಜ್ಜಾಗಿದ್ದಾರೆ. ಅಂದರೆ ನಮ್ಮ ಕೇಂದ್ರದ ಕಾರ್ಯಪ್ರವೃತ್ತಿಯಲ್ಲಿ ಅವರ ಶ್ರದ್ಧೆ ಮತ್ತು ಅವರ ಆಸಕ್ತಿ ಇದೆಲ್ಲವೂ ಈ ಕಾರ್ಯಕ್ರಮ ಇಷ್ಟು ಪ್ರತಿಫಲವನ್ನು ಕಾಣಲಿಕ್ಕೆ ಸಾಧ್ಯ ಎನ್ನುವುದನ್ನು ಈ ಸಂಸ್ಥೆ ಯಾವಾಗಲೂ ನೆನಪಿಸಿಕೊಳ್ತದೆ. ಅಲ್ಲದೆ ಹಿಮ್ಮೇಳದ ವಿಭಾಗವನ್ನು ಯಶಸ್ವಿ ಕಲಾವೃಂದ ಮತ್ತೊಂದು ರೀತಿಯಲ್ಲಿ ನೈಪುಣ್ಯತೆಯ ಮೆರುಗನ್ನು ಹೆಚ್ಚಿಗೆ ಮಾಡಿಕೊಂಡದ್ದು ಎಲ್ಲಿ ಅಂತ ಹೇಳಿದರೆ, ಬಡಗುತಿಟ್ಟಿನ ಭಾಗವತಿಕೆಗೆ ಹೆಣ್ಣು ಮಕ್ಕಳು ಭಾಗವತಿಕೆ ವಿಭಾಗದಲ್ಲಿ ಬಂದದ್ದು ಬಹಳ ವಿರಳ, ಬರಲಿಲ್ಲ. ಯಾಕೆಂದರೆ ಬಡಗುತಿಟ್ಟಿನ ಭಾಗವತಿಕೆ ಅಂದರೆ ಹಾಗೆ, ಅದು ಶಾಪಗ್ರಸ್ತ ಉದ್ಯೋಗ, ನಾನಿಟ್ಟ ಹೆಸರು ಅದು. ತೆಂಕಿಂದಲ್ಲ, ಬಡಗುತಿಟ್ಟಿನ ಭಾಗವತಿಕೆ ಅಂದರೆ ಅದು ಶಾಪಗ್ರಸ್ತ ಉದ್ಯೋಗ. ಭಾಗವತ ಆದಮೇಲೆ ಬಾಯಿ ಬಿಡದೆ ಯಾವ ಕೆಲಸವೂ ಆಗೋದಿಲ್ಲ. ಕೇಳಲಿಕ್ಕೆ ಬಂದವನಿಗೆ ಖುಷಿ ಆಗ್ತದೆ, ಅವ ಚಂದ ಸ್ವರ ಚೆನ್ನಾಗಿದ್ದರೆ ಚೆನ್ನಾಗಿದೆ ಹೇಳ್ತಾನೆ, ಇಲ್ಲದೆ ಹೋದರೆ ಇವನು ಸ್ವಲ್ಪ ಲಾಯ್ಕಿಲ್ಲ ಮರ ಹೇಳ್ತಾನೆ. ಯಾಕೆಂದರೆ ಅವನು ವಿದ್ಯಾರ್ಹತೆ, ಅವನ ಸಂಪತ್ತು ಎಷ್ಟಿದೆ ಎನ್ನುವುದು ಯಕ್ಷಗಾನ ಪ್ರೇಕ್ಷಕರಿಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಇವತ್ತು ಕಂಡದಕ್ಕೆಲ್ಲ ಚಪ್ಪಳೆ ಹಾಕಿ ಫೇಸ್ಬುಕ್ನಲ್ಲಿ ಒಂದು ಪದ್ಯಕ್ಕೆ ಅತ್ಯದ್ಭುತ ಭಾಗವತ, ಅತ್ಯದ್ಭುತ ಕಂಠಸಿರಿ ಹೇಳುವಂಥ ನಾವು ಬೆಳಗ್ಗೆ ನೋಡ್ತೇವಲ್ಲ ಅವರ ಹೊಗಳುವಿಕೆಯನ್ನು, ಅದನ್ನು ಕಾಣುವಂಥ ದಿನಗಳು ಬರ್ತಿರಲಿಲ್ಲ. ಯಕ್ಷಗಾನದ ಪ್ರೇಕ್ಷಕರು, ಕಲಾವಿದರುಗಳು, ಹವ್ಯಾಸಿಗಳು, ಭಾಗವಹಿಸಿ ಬರೋರೆಲ್ಲ ವಿದ್ವಾಂಸರಿದ್ದಾರೆ. ಪ್ರೇಕ್ಷಕರು ಮಾತ್ರ ಎಲ್ಲೋ ಅವ್ರಿಗೆ ಬೇಸರ ಆಗ್ತದೆ, ಇವ್ರಿಗೆ ಬೇಸರ ಆಗ್ತದೆ ಅಂದರೆ ಎಲ್ಲರದು ಚೆಂದ ಆಗಿದೆ ಅಂತ ಬರೆದು ಬಿಡ್ತಾರೆ. ಅದು ಒಂದು ರೀತಿಯ ಯಕ್ಷಗಾನ ರಂಗಭೂಮಿಯ ಬೆಳವಣಿಗೆಗೆ ದೊಡ್ಡ ತೊಡಕು, ಮಾರಕ. 2 ಪದ್ಯ ಹೇಳಿ ಭಾಗವತರಾಗುವುದಾದರೆ ಇಷ್ಟೆಲ್ಲ ಕ್ಲಾಸಿಗೆ ಬಂದು ಇವರೆಲ್ಲ ಒದ್ದಾಟ ಮಾಡಿ, ವೈದ್ಯರು ಕ್ಲಾಸ್ ಮಾಡಿ 6 ತಿಂಗಳು ಒದ್ದಾಟ ಮಾಡಿ, ಬೆಂಗಳೂರು ಅಕಾಡೆಮಿಗೆ ಹೋಗಿ ಅಧ್ಯಕ್ಷರನ್ನೆಲ್ಲ ಕಂಡು, ಇಲ್ಲೆಲ್ಲೋ ಉಡುಪಿಗೆಲ್ಲ ಹೋಗಿ ಅವ್ರ್ಯಾರನ್ನೋ ಕಂಡು ಎಲ್ಲ ನಡೆಸಬೇಕಾದ ಅನಿವಾರ್ಯತೆ ಯಾಕಿರ್ತದೆ? ವಿದ್ಯಾರ್ಥಿ ಪೋಷಕರು ಬಂದು ಕೂತ್ಕೊಳ್ತಾರೆ ಇಲ್ಲಿ ಬಂದು ಹೊರಗಡೆ ಮಕ್ಕಳನ್ನು ಕಾದಿಟ್ಕೊಂಡು. 4 ಗಂಟೆಗೆ ಶಾಲೆಗೆ ಬಿಡ್ತದೆ, 6 ಗಂಟೆ 7 ಗಂಟೆವರೆಗೆ ಕೂತ್ಕೊಳ್ತಾರೆ. ಯಾಕೆ? ಕೆಲವು ಮಕ್ಕಳನ್ನ ಇಲ್ಲೇ ನೋಟ್ಸ್ ಬರೆಸ್ತಾ ಕೂತ್ಕೊಳ್ತಾರೆ ಪೋಷಕರು. ಈಗ ನಾಳೆಯಿಂದ ಶುರುವಾಗ್ತದೆ ಅವರ ಪ್ರಕ್ರಿಯೆ. ಇನ್ನು ಶಾಲೆ ಬಿಟ್ಟು ಬರುವ ನೋಟ್ಸನ್ನು ಕೊಟ್ಟ ಶಿಕ್ಷಕರು ನಮ್ಮ ಜೊತೆಗೆ ಇಲ್ಲಿ ಪಾಠಕ್ಕೆ ಬರ್ತಾರೆ. ಸುಮನ ಮೇಡಮ್ ಇದ್ದಾರೆ, ಅವರು ಭಾಗವತಿಯ ಕಲೀಲಿಕ್ಕೆ ಬರುವವರು. ಅಲ್ಲಿ ಮಕ್ಕಳಿಗೆ ನೋಟ್ಸ್ ಕೊಡ್ತಾರೆ, ಅವರು ಇಲ್ಲಿ ಭಾಗವತಿಗೆ ನೋಟ್ಸ್ ಬರ್ಕೊಳ್ತಾರೆ, ಭಾಗವತಿಯ ಕಲೀಲಿಕ್ಕೆ ಬರ್ತಾರೆ. ಡಾಕ್ಟ್ರು ಬರ್ತಾರೆ, 4:15 ಗಂಟೆಗೆ ಅಲ್ಲಿ ಪೇಷಂಟ್ಗಳಿಂದ ಫೋನ್ ಬರ್ತಾ ಇರ್ತದೆ, ಬಂದೆ ಸ್ವಲ್ಪ ಇರ್ರಿ, ಆಗ ಕೊಟ್ಟು ಮಾತ್ರೆ ತಗೊಳ್ಳಿ, ಅರ್ಧ ತಗೊಳ್ಳಿ ಬಂದೆ ಅಂಥೇಳಿ ಇಲ್ಲಿ ಭಾಗವತಿಗೆ ಕೂತ್ಕೊಳ್ತಾರೆ. ಅಂದರೆ ಈ ಯಕ್ಷಗಾನದ ಸಂಪತ್ತು, ಯಕ್ಷಗಾನದ ಸೌಂದರ್ಯ, ಯಕ್ಷಗಾನದ ಶ್ರೀಮಂತಿಕೆ ಅಷ್ಟಿದೆ. ಕಲಿಯುವಿಕೆ, ಕಲೀಲಿಕ್ಕೆ, ಕಲಿಸ್ಲಿಕ್ಕೆ, ಕಲಿತಷ್ಟು ವಿದ್ಯೆಗಿದೆ. ಅದರಲ್ಲಿ ಯಕ್ಷಗಾನದ ವಿಭಾಗದಲ್ಲಿ ತುಂಬ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಎಷ್ಟು ಮುಂದಿದ್ದೇವೆ ಹೇಳೋದಕ್ಕೆ ಸಂತೋಷವನ್ನು ಪಡ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಇನ್ನೂ ಒಂದಷ್ಟು ಜನ ವಿದ್ಯಾರ್ಥಿಗಳು ಬಂದು ಸೇರಿಕೊಳ್ತಾ ಇದ್ದಾರೆ. ಹೊಸದಾಗಿ ಸೇರಿಕೊಂಡಂಥ ವಿದ್ಯಾರ್ಥಿಗಳು ಗಮನಿಸಿ, ದಯವಿಟ್ಟು ಅಲ್ಲಿ ಫಾರಮ್ ಇರ್ತದೆ, ತಮ್ಮ ವಿಳಾಸವನ್ನು, ತಮ್ಮ ಫೋನ್ ನಂಬರನ್ನು ನಮೂದಿಸಿ ವೆಂಕಟೇಶ್ ವೈದ್ಯರನ್ನು, ಹಿರಿಯ ಮಾಸ್ಟರನ್ನು ಸಂಪರ್ಕಿಸಿ, ಅಥವಾ ಇಲ್ಲಿ ನಮ್ಮ ಕೇಂದ್ರದ ನಾವು ಗುರುಗಳು ಇರ್ತೇವೆ, ನಮ್ಮ ಹತ್ರನ್ನು ಸಂಪರ್ಕಿಸಿ ವಿಚಾರವನ್ನು ತಿಳ್ಕೊಳ್ಬೋದು. ನಿರಂತರವಾಗಿ 6 ತಿಂಗಳು ಪ್ರತಿ ದಿವಸ 3 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ನಮ್ಮ ಈ ತರಗತಿ ಪ್ರಾರಂಭ ಆಗ್ತದೆ. 5 ಗಂಟೆಯಿಂದ
ಮದ್ದಳೆ ಮತ್ತು ಚಂಡೆ ವಿಭಾಗದಲ್ಲಿ ಕೂಡ್ಲಿ ಗುರುಗಳು ಆಚೆ ರೂಮ್ನಲ್ಲಿ ಕರ್ಕೊಂಡೋಗಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಆ ಕಡೆ ಸಪ್ರೇಟಾಗಿ ಕ್ಲಾಸ್ ಮಾಡ್ತಾರೆ. ಒಂದಷ್ಟು ಜನ ವಿದ್ಯಾರ್ಥಿಗಳು ಚಂಡೆ ಮದ್ದಳೆ ವಿಭಾಗದಲ್ಲಿ. ಹಾಗೆ ಅವರೆಲ್ಲರೂ 3 ಗಂಟೆಗೆ ಬಂದು ಪೂರ್ವರಂಗದ ಅಭ್ಯಾಸ ಅಂದರೆ ಬೇಸಿಕ್ಕು ತಾಳಗಳ ಅಭ್ಯಾಸವನ್ನು, ರಾಗದ ಅಭ್ಯಾಸವನ್ನು ಇಲ್ಲಿ ಮಾಡಿ ತದನಂತರದಲ್ಲಿ ಹಿಮ್ಮೇಳದ ವಾದ್ಯಗಳ ಅಭ್ಯಾಸಗಳಕ್ಕಾಗಿ ಆಚೆ ಹೋಗ್ತಾರೆ. ಇದು ನಮ್ಮ ತರಗತಿಯ ದೈನಂದಿನ ಚಟುವಟಿಕೆ. ಪ್ರತಿ ದಿವಸ 3 ರಿಂದ 7 ಗಂಟೆವರೆಗೆ. ದಯವಿಟ್ಟು 2-3 ಬ್ಯಾಚ್ ಆಗ್ತದೆ. ಇದರಲ್ಲಿ ಸಮಯ ವಿಂಗಡಣೆಯನ್ನು ಕೇಂದ್ರ ನಾಳೆ ನಾಡಿದ್ದು ವಿದ್ಯಾರ್ಥಿಗಳು ಬಂದ ಮೇಲೆ ಎಲ್ಲರ ಸೇರಿಸಿದ ಮೇಲೆ ಕೇಂದ್ರ ನಿರ್ಧಾರ ಮಾಡ್ತದೆ. ಅದನ್ನೆಲ್ಲ ತಿಳ್ಕೊಂಡು ತಮ್ಮ ತಮ್ಮ ಸಮಯ ಅನುಕೂಲಕ್ಕೆ ಸರಿಯಾಗಿ ಈ ಕೇಂದ್ರ ಯಕ್ಷಗಾನದ ಭಾಗವತಿಕೆ, ಚಂಡೆ, ಮದ್ದಳೆ ಮತ್ತು ನೃತ್ಯ ಈ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹೊಸದಾಗಿ ಬಂದಿರುವ ವಿದ್ಯಾರ್ಥಿಗಳು ಗೊತ್ತಿಲ್ಲ, ಒಂದು 2-3 ಜನ ನಾನು ಸಂಪರ್ಕಿಸಿದರು. ದಯವಿಟ್ಟು ನಿಮ್ಮ ಸಮಯ ಮತ್ತು ಇದಕ್ಕೆ ಇವತ್ತು ನಾನು ಹೇಳಿದ ಟೈಮು ಒಂದು ಸೆಟ್ ಆಗುವುದಿಲ್ಲವೇನೋ ನಮಗೆ ಅಂತ ನಿರ್ಧಾರ ಮಾಡಿ ಹೋಗಬೇಡಿ. ನಮ್ಮನ್ನು ಸಂಪರ್ಕಿಸಿ ಮಾತಾಡಿ, ಅವಕಾಶ ಇದೆ. ನಿಮ್ಮ ಸಮಯಕ್ಕೆ ನಮ್ಮ ಸಮಯವನ್ನು ಸಾಧ್ಯವಾದಷ್ಟು ಮೀಸಲಾಗಿಡಲಿಕ್ಕೆ ಪ್ರಯತ್ನ ಪಡ್ತೇವೆ ಎನ್ನುವುದನ್ನು ಸಂಸ್ಥೆ ತಿಳಿಯಪಡಿಸ್ತದೆ. ತರಗತಿಗೆ ಬಂದವರು ಹೋದ ವರ್ಷ ಬಂದ ಮಕ್ಕಳಿಗೆಲ್ಲ ಗೊತ್ತಿದೆ. ಮುಖ್ಯವಾಗಿ ಶುಚಿತ್ವದ ಬಗ್ಗೆ ಗಮನ ಕೊಡಿ. ಯಾಕೆಂದರೆ ನೀವು ಟಾಯ್ಲೆಟಿಗೆ ಹೋಗೋದು, ನಾವು ಟಾಯ್ಲೆಟಿಗೆ ಹೋಗೋದೆಲ್ಲ ಒಂದೇ ಟಾಯ್ಲೆಟು. ಆದ್ದರಿಂದ ಅದ್ರ ಬಗ್ಗೆ ಎಲ್ಲ ಗಮನ ಇರಲಿ. ಹಾಗೆ ತರಗತಿಯ ಅಭ್ಯಾಸಗಳಲ್ಲೂ ಹಾಗೆ ಸಾಧ್ಯವಾದಷ್ಟು ರಜೆ ಕಡಿಮೆ ಮಾಡಿ. ಯಾಕೆಂದರೆ ನಿಮಗಾಗಿ ಒಬ್ಬರಿಗೆ ಇಬ್ಬರಿಗೆ ಪಾಠ ಮುಂದೆ ಹೋದ ಪಾಠವನ್ನು ಮತ್ತೆ ಹಿಂದೆ ಹೇಳಲಿಕ್ಕೆ ಆಗೋದಿಲ್ಲ. ಪೂರ್ವರಂಗದ ಪಾಠ ನಿರಂತರವಾಗಿ ಸಾಗ್ತಾ ಇರ್ತದೆ. ಸಾಧ್ಯವಾದಷ್ಟು ತರಗತಿಗೆ ಅಬ್ಸೆಂಟ್ ಆಗದೆ ಕ್ಲಾಸ್ನಲ್ಲಿ ಪಾಲ್ಗೊಳ್ಳು ನಿಮ್ಮ ಈ ಹಿಮ್ಮೇಳದ ತರಗತಿ ವಿಭಾಗದಲ್ಲಿ ತೊಡಗಿಸಿಕೊಳ್ಳಿ ಎನ್ನುವುದನ್ನು ಈ ಕೇಂದ್ರ ಮತ್ತೊಮ್ಮೆ ತಿಳಿಯಪಡಿಸ್ತದೆ. ಸಮಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡಿ. ಕ್ಲಾಸಿಗೆ ಬರುವವರು ದಯವಿಟ್ಟು ಗಂಡಸರು, ಹೆಂಗಸರಿಗಿಲ್ಲ, ಗಂಡಸರು ಪಂಚೆ, ಬಿಳಿ ಪಂಚೆ ದಯವಿಟ್ಟು ಇಲ್ಲಿ ಬಂದ ಮೇಲೆ ಉಡಬೇಕು. ನೀವು ಅಲ್ಲಿಂದಲೇ ಉಟ್ಕೊಂಡು ಬನ್ನಿ ಅಂತಲ್ಲ. ಸಾಧ್ಯವಾದರೆ ಮೊಬೈಲ್ನೆಲ್ಲ ಸ್ವಲ್ಪ ದೂರ ಇಟ್ಟುಕೊಂಡು ನಮಗೆ ಗೊತ್ತಾಗದೇ ಇದ್ದಾಗೆ, ಕ್ಲಾಸಿಗೆ ತೊಂದರೆ ಆಗದೇ ಇದ್ದಾಗೆ ಅದನ್ನೆಲ್ಲ ನೀವೆಲ್ಲ ಬಳಸ್ಕೊಳ್ಳಿ ಎನ್ನುವುದನ್ನು ತಿಳಿಸ್ತೇನೆ. ಅಲ್ಲದೆ ಇದಕ್ಕೊಂದು ಫೀಸ್ ಇರ್ತದೆ, ಗೌರವಧನ. ಯಾಕೆಂದರೆ ಇದು ಮೊದಲು ಪುಕ್ಕಟೆ ಮಾಡಿದ ಮೇಲೆ ಅದಕ್ಕೆ ಬೆಲೆ ಇಲ್ಲ ಎನ್ನುವ ಕಾರಣಕ್ಕಾಗಿ ಸ್ವಲ್ಪ ಫೀಸ್ ಇಟ್ಟಿದ್ದೇವೆ ನಾವು. ಪುಕ್ಕಟೆ ಮಾಡುವ ಕೆಲಸಕ್ಕೆ ಯಾವತ್ತೂ ಬೆಲೆ ಇಲ್ಲ ಹೇಳುವುದೊಂದು ಸಂಸ್ಥೆ ಕಂಡುಕೊಂಡಂಥ ಅನುಭವ. ತುಂಬ ವರ್ಷ ಮಾಡಿ ಆದರೂ ಒಂದಷ್ಟು ಜನರಿಗೆ ವೈದ್ಯರು ಸುಮ್ಮನೆ ಬಾ ಹೇಳಿ ಒಳಗೆ ಕರ್ಕೊಂಡು ಬಂದು ಕೂರಿಸ್ತಾರೆ, ಆಮೇಲೆ ಕಳಿಸ್ತಾರೆ. ಅದು ನಿಮಗೂ ಅವರಿಗೂ ಬಿಟ್ಟು ಸಂಬಂಧ. ನೀವು ಹೇಗಿಲ್ಲಿ ಸಂಬಂಧ ಇಟ್ಕೊಳ್ತೀರಿ ಎನ್ನುವುದು ಅದು ಕಾರಣವಾಗಿರ್ತದೆ. ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಕೇಂದ್ರಕ್ಕೆ ನೀವು ಬಂದ ಮೇಲೆ ಕಲೀಲಿಕ್ಕೆ ಬಂದವರು ದಯವಿಟ್ಟು ಅದಷ್ಟನ್ನೇ ಮಾಡಿ, ಬೇರೆದನ್ನು ಯಾವುದಕ್ಕೂ ಮಾಡಬೇಡಿ. ಬೇರೆದು ಯಾವುದಕ್ಕೂ ಚಟುವಟಿಕೆಗೆ ಅವಕಾಶ ಇಲ್ಲ. ಖಂಡಿತವಾಗಿಯೂ ನಾನು ಕಂಡ್ರೆ ಖಂಡಿಸುವವನೇ. ಕೂಡ್ಲಿಯವರು ತಾಳ್ಮೆಯವರು, ಅವರೆಂತ ಹೇಳೋದಿಲ್ಲ. ಅಲ್ಲಲ್ಲೇ ಕೇಳಿಕೊಂಡು ಸುಮ್ಮನೆ ಗಾಡಿ ಹೌದಾ ಹಾಗಿರ್ಬೋದು ಸುಮ್ಮನೆ ಆಗ್ತಾರೆ. ನಾನು ಯಾವ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಅವರದ್ದು ಸೇರಿಸಿ ನಾನು ಹೇಳಿಬಿಡ್ತೇನೆ. ಆದ್ದರಿಂದ ದಯವಿಟ್ಟು ನಾವೆಲ್ಲ ಹೇಳದೇ ಇದ್ದಾಗೆ ನಾವೆಲ್ಲ ಸ್ನೇಹಿತರಾಗಿ ಈ ವಿದ್ಯೆಯನ್ನು ಕಲಿಯುವಲ್ಲಿ, ಕೇಂದ್ರವಾದ ಚಟುವಟಿಕೆಗಳನ್ನು ಸಾಫಲ್ಯಗೊಳಿಸುವಲ್ಲಿ ನಾವೆಲ್ಲ ಸಾಕಾರಗೊಳಿಸೋಣ ಎನ್ನುವುದನ್ನು ಮತ್ತೊಮ್ಮೆ ತಿಳಿಯಪಡಿಸುತ್ತಾ, ಬಂದಿರುವ ಎಲ್ಲ ಹೊಸ ವಿದ್ಯಾರ್ಥಿಗಳಿಗೂ ಅಲ್ಲದೆ ಹಳೆಯ ಹಿಂದಿನ ಸಾಲಿನ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ, ಎಲ್ಲರಿಗೂ, ವೇದಿಕೆಯಲ್ಲಿರುವ ಗಣ್ಯರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ವಂದನೆಗಳು ಸರ್. ಇದೀಗ ಹಿಮ್ಮೇಳ ಮತ್ತು ಮುಮ್ಮೇಳ ತರಗತಿಗಳ ಉದ್ಘಾಟನಾ ಹೊತ್ತು. ಉದ್ಘಾಟಕನಿಗಾಗಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟರು, ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಹಾಗೆ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಕೂಡುವಿಕೆಯೊಂದಿಗೆ ದೀಪವನ್ನು ಬೆಳಗಿಸಿ ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲ ಈ ಸಮಾರಂಭದ ಮೂಲಕ ಜೂನ್ನಿಂದ ಡಿಸೆಂಬರ್ವರೆಗೆ ನಡೆಯುವಂತಹ ತರಗತಿಗಳು ಯಶಸ್ವಿಯಾಗಿ ನಿರ್ವಹಿಸಲಿ ಎಂಬ ಒಂದು ಸದಾಶಯದೊಂದಿಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು
ಥ್ಯಾಂಕ್ ಯು ಸರ್. ಇದೀಗ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ದೀಪ ಪ್ರಜ್ವಲನಗೊಂಡಿದೆ. ಈ ಉದ್ಘಾಟನೆ ನಿರ್ವಹಿಸಿಕೊಟ್ಟಂತಹ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರು ಸಭೆಯನ್ನುದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ಪ್ರಕಟಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತೀನಿ. ಸ್ಥಳೀಯ ದೇವರಾದ ಮಹಾಲಿಂಗೇಶ್ವರನ ಸ್ಮರಿಸಿಕೊಳ್ಳುತ್ತಾ, ಶ್ರೀ ಕೃಷ್ಣ ಮುಖ್ಯಪ್ರಾಣ ಸ್ಮರಿಸಿಕೊಳ್ಳುತ್ತಾ, ಯಶಸ್ವಿ ಕಲಾವೃಂದ ರಿಜಿಸ್ಟರ್ಡ್ ಕೋಮಿ ತೆಕ್ಕಟ್ಟೆ, ಹಿಮ್ಮೇಳದ ತರಗತಿ ಕಾರ್ಯಕ್ರಮದ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವು ವೇದಿಕೆಯಲ್ಲಿದ್ದ ಯಶಸ್ವಿ ಕಲಾವೃಂದ ಅಧ್ಯಕ್ಷರಾದ ಸೀತಾರಾಮ್ ಶೆಟ್ರೆ, ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರು ಆದ ಕೃಷ್ಣಮೂರ್ತಿ ಉರಾಳ್ರೆ, ನನ್ನ ಆತ್ಮೀಯರಾದ ಕೂಡ್ಲು ದೇವದಾಸ್ ರಾಯರೇ, ಮೊಹಮ್ಮದ್ ಗೌಸ್ರವರೇ, ಲಂಬೋದರ ಹೆಗಡೆಯವರೇ, ವೇದಿಕೆಯಲ್ಲಿದ್ದ ಗಣ್ಯರೇ, ವೇದಿಕೆ ಮುಂಭಾಗದಿರುವ ಶಿಬಿರಾರ್ಥಿಯವರೇ, ಆಮಂತ್ರಿತರೇ, ಯಕ್ಷಗಾನದ ನಾನು ಸಾಧಾರಣ ಇಲ್ಲಿ ಇದ್ದಾರಲ್ಲ ಕೃಷ್ಣಮೂರ್ತಿ ಉರಾಳ್ರು ಅವರೊಟ್ಟಿಗೆ ಸಾಧಾರಣ ಒಂದು 50-60 ಯಕ್ಷಗಾನ ಪ್ರದರ್ಶನವನ್ನು ಅವರೊಟ್ಟಿಗೆ ಮಾಡಿದ್ದೇವೆ. ಕೂಡ್ಲು ದೇವದಾಸರವರು ಸಾಧಾರಣ ಅವರೊಟ್ಟಿಗೆ ಸಾಧಾರಣ 100-150 ಜನ ಅವರು ನಮ್ಮನ್ನು ಕುಣಿಸಿದ್ದಾರೆ. ಹಾಗೆ ಯಕ್ಷಗಾನದಲ್ಲಿರುವಂಥ ಅದ್ಭುತವಾದ ಒಂದು ಕಲೆ, ಆ ಕಲೆಯನ್ನು ನೀವೆಷ್ಟು ಇಷ್ಟಪಡ್ತೀರೋ, ನೀವೆಷ್ಟು ಇಷ್ಟಪಡ್ತೀರೋ ಬಿಟ್ಟರೆ ಅಷ್ಟೇ ನಿಮ್ಮನ್ನು ಅಪ್ಪಿಕೊಳ್ತದೆ. ನೀವೆಷ್ಟು ಇಷ್ಟಪಟ್ಟಿದಷ್ಟು ಅದು ನಿಮ್ಮನ್ನು ಅಪ್ಪಿಕೊಳ್ತದೆ. ಆದರೆ ಯಕ್ಷಗಾನದಲ್ಲಿ ಇರುವಂಥ ಅದ್ಭುತವಾದ ಶಕ್ತಿ ಬೇರೆ ಒಂದು ಕಲೆಯಲ್ಲಿ ಸಿಕ್ಕಲಿಕ್ಕಿಲ್ಲ. ಏಕೆಂದರೆ ಇದರಲ್ಲಿ 7 ಥರದ ರಾಗ ಇದೆ, ತಾಳ ಇದೆ, ಮದಲೆ ಇದೆ, ಚಂಡ ಇದೆ, ಸಂಗೀತ ಹಾರ್ಮೋನಿ ಇದೆ ಮತ್ತು ಹಾಡುಗಾರಿಕೆ ಇದೆ, ಗೆಜ್ಜೆ ಇದೆ. ಹೀಗೆ 7 ಬಗೆಯ ಕಲೆಗೆ ಅನುಗುಣವಾಗುವಂಥ ಆಧಾರ ಸ್ತಂಭವಾಗಿ ನಮಗೆ ಕಾಣ್ತಿರೋ ವಸ್ತುಗಳು ನಮ್ಮಲ್ಲಿದೆ. ಅದನ್ನೆಲ್ಲ ಕೂಡಿಸಿಕೊಂಡು ಅದನ್ನು ಹಿಡ್ಕೊಂಡು ಕುಣಿತಾ ಇರುವಾಗ ಯಾರಿಗೆ ಕುಣಿಲಿಕ್ಕೆ ಬರ್ತದೆ ಅವನು ನಿಜವಾಗಿ ದೊಡ್ಡ ಕಲಾವಿದನಾಗ್ತಾನೆ ಮತ್ತು ವಿದ್ಯಾವಂತನಾಗ್ತಾನೆ. ಕುಣಿಯುವುದನ್ನು ನೆನಪಿಟ್ಟವನು ವಿದ್ಯೆಯನ್ನು ಖಂಡಿತ ನೆನಪಿಟ್ಕೊಳ್ತಾನೆ. ಇದು ನನ್ನ ಸ್ವಂತ ಅನುಭವ. ನಾನು ಸುಮ್ಮನೆ ಬೇರೆಯವ್ರ ಮಾತು ಕೇಳಿ ಹೇಳೋದಲ್ಲ, ನನ್ನ ಸ್ವಂತ ಅನುಭವ. ಕುಣಿಲಿಕ್ಕೆ ಹೆಜ್ಜೆ ಗುರುತ ಯಾವಾಗಲೂ ಅದು ನೆನಪಿಟ್ಕೊಳ್ತಾರೋ ಆವಾಗ ಅವನಿಗೆ ಖಂಡಿತ ಯಕ್ಷಗಾನ ಬರ್ತದೆ ಮತ್ತು ವಿದ್ಯೆ ಬರ್ತದೆ. ಯಾಕಂದರೆ ಅದು ನೆನಪಿಟ್ಟು ವಿದ್ಯೆ ನೆನಪಿಟ್ಕೊಳ್ತಾನೆ, ಅದು ವಿದ್ಯೆ ಇರ್ತದೆ. ಏಕೆಂದರೆ ನಾನು 60 ವರ್ಷ ನಂತರ ವೇಷ ಹಾಕಿದವು. ನನ್ನನ್ನು ಕುಣಿಸಿದವರು ಇಲ್ಲಿದ್ದಾರೆ, ಕೃಷ್ಣಮೂರ್ತಿ ಉರಾಳ್ರಿದ್ದಾರೆ, ದೇವದಾಸ್ ಅವರಿದ್ದಾರೆ. ಹಾಗೆ ಅಂಥವ್ರ ಒಟ್ಟಿಗೆ ನಮಗೆ ಕುಣಿಬೇಕಾದರೆ ನಾನು ಅವಾಗ ಸಣ್ಣವ, ನಿಮ್ಮ ಹಾಗೆ ಸಣ್ಣವ. ನಾನು ಸಣ್ಣವನು, ನಾನು ಪ್ರಾಯದವ 60 ವರ್ಷದವ. ಆದರೆ ನಮ್ಮನ್ನು ಅವರು ಕುಣಿಸಿದ್ದಾರೆ. ಕುಣಿಸಬೇಕಾದ್ರೆ ಅದರಲ್ಲಿ ಭಯ, ಭಕ್ತಿ ಮತ್ತು ಗೌರವ ಅದರ ಮೇಲೆ ನಮಗಿತ್ತು. ಎಲ್ಲಿ ಹೆದರಿಕೆ ಆಗ್ತದೋ ಆ ರಂಗಸ್ಥಳಕ್ಕೆ ಹೋಗುವಾಗಲೇ ಒಂಥರ ಗಡಗಡ ನಡಲಿಕ್ಕೆ ಆಗ್ತದೆ. ಏನಾಗ್ತದೋ ಏನು ಹೋಗ್ತದೋ ಅಂತೇಳಿ. ಕೃಷ್ಣಮೂರ್ತಿ ಉರಾಳ್ರು 1-2 ಮಾತು ಆಡಿದ್ರಂತಾದರೆ ನಮ್ಮ ಎದುರಿನಲ್ಲಿ, ಆವಾಗ ನಾವು ಬಚಾವ್ ಇವತ್ತಿನ ತಮ್ಮ ಸರಿ ಆಗ್ತದೆ ಅಂತ ಹೇಳಿ ನನಗೆ ನಂಬಿಕೆ, ನನ್ನ ಎದುರಲ್ಲಿ ಯಾರು ಇರ್ತಾರೋ ಅವರು ಮಾತಾಡಿದ್ದಂದ್ರೆ ನಾನು 2 ಮಾತಾಡಿದ್ರೆ ಇವತ್ತಿನ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತದೆ ಅಂತೇಳಿ ಭಾವನೆ, ಆ ರೀತಿ ಭಾವನೆ ನನ್ನಲ್ಲಿತ್ತು. ಹಾಗೆ ಯಾವುದನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ನೀವು ನಾಳೆ ಇದರಲ್ಲಿ ಮೊದಲೇ ಕಲಿತೀರಾ, ಚೆಂಡೆ ಕಲಿತೀರಾ, ಭಾಗವತಿ ಕಲಿತೀರಾ ಅಥವಾ ಯಕ್ಷಗಾನ ಪಾತ್ರಧಾರಿಗಳಾಗ್ತೀರಾ, ಅದರ ಮೇಲಿರುವ ಶ್ರದ್ಧೆ ಮತ್ತು ಭಕ್ತಿಯ ಮೇಲೆ ಹೊಂದಿಕೊಂಡಿದೆ. ಒಂದು ಕಲೆಗಿರುವಂಥ ಅದ್ಭುತ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಯಕ್ಷಗಾನದ ಕಲೆಗಿರುವಂಥ ಅದ್ಭುತವಾದ ಶಕ್ತಿ ಬೇರೆ ಯಾವ ಕಲೆಗೂ ಇಲ್ಲ, ಪ್ರಪಂಚದ ಯಾವ ಕಲೆಯಲ್ಲಿ ಕೂಡ ಇಲ್ಲ. ನಾನು ಓದಿದ ಕೆಲವು ಪುಸ್ತಕದಲ್ಲಿ ಕೂಡ ಇಂಥ ಒಂದು ಅದ್ಭುತ ಇಲ್ಲ. ಮೊನ್ನೆ ಇದೆ ಗೌಸಿದ್ರು ಕೇಳಿ, ಒಂದು ಎಂಥ ಆಟ ಅದು ಮೊನ್ನೆ ಕೇಳಿ ಕೇಂದ್ರ ಆಟದು, ಅದಕ್ಕೆಂತ ಹೆಸರು ಕೇಂದ್ರದಲ್ಲಿ ನಿನ್ನೆ ಆಯ್ತಲ್ಲ ಕಲರ್ ಅಲ್ಲಪ್ಪ, ಯಕ್ಷಗಾನ ನಿನ್ನೊಂದು ಯಕ್ಷಗಾನ ಆಗಲಿಲ್ಲ ಮೊನ್ನೆ.
ಅದು ದಕ್ಷ ಯಜ್ಞ ಮಾಡಿದರು. ಅದನ್ನು ನೋಡುವಾಗ ನಮ್ಮ ಅದು ಆಟ ಅವರಿಗೆ ಸರಿ, ನಮ್ಮ ದೃಷ್ಟಿಕೋನದಲ್ಲಿ ನಾನು ನೋಡ್ತಿರುವಾಗ ಅದು ಏನೋ ಅಂತ ಅರ್ಥ ಬರ್ತಿತ್ತು. ನಾವು ಇದನ್ನು ನೋಡಿ ಅದನ್ನು ಏನೋ ಅಂತ ಅರ್ಥ ಬರ್ತಿತ್ತು. ಅದು ಅವರದ್ದು ಸರಿಯಾಗಿರ್ಬೋದು, ನಾನು ಅವರ ಬಗ್ಗೆ ದೂರದಲ್ಲ. ಆದರೆ ನಮ್ಮಲ್ಲಿ ಅಲ್ಲಿ ಅವರಿಗೆ ಶ್ರದ್ಧೆ ಉಂಟು ಭಕ್ತಿ ಉಂಟು ನನಗೆ ಗೊತ್ತಿಲ್ಲ. ಆದರೆ ನಮ್ಮಲ್ಲಿರುವ ಶ್ರದ್ಧೆ ಮತ್ತು ಭಕ್ತಿಗೆ ಆ ಕಲೆ ನಮಗೆ ಒಲಿತದೆ. ಆ ಒಲಿಬೇಕಾದರೆ ನೀವು ಚೆಂಡೆ ಮಾಡ್ತೀರಾ, ಮೊದಲೇ ಕಲಿತೀರಾ ಅಥವಾ ವೇಷ ಕಲಿತೀರಾ, ಯಾವುದರಲ್ಲಿ ನೀವು ಅದರ ಆಸಕ್ತಿ ಹೊಂದಿರೋ ಅದು ನಿಮ್ಮನ್ನು ಕಲಿಸ್ತದೆ. ನೀವು ಎಷ್ಟು ಅದಕ್ಕೆ ಗಮನ ಕೊಟ್ಟು ಅದರ ಮೇಲೆ ಶ್ರದ್ಧಾಭಕ್ತಿಯಿಂದ ನೀವು ಇರ್ತೀರೋ ಅಷ್ಟು ನಿಮ್ಮನ್ನು ಅಪ್ಪಿಕೊಳ್ತದೆ, ನಿಮ್ಮನ್ನು ಹಿಡಿದು ಇಡ್ತದೆ. ಹಾಗೆ ಅದೇ ಥರ ನಿಮಗೆ ವಿದ್ಯೆ ಸಿಗ್ತದೆ. ಅದರಲ್ಲಿ ಎಷ್ಟು ನಿಮ್ಮ ಆಸಕ್ತಿ ತೋರಿಸಿರೋ ಒಟ್ಟು ಅಷ್ಟೇ ವಿದ್ಯಾವಂತರಾಗ್ತೀರಿ, ಅಷ್ಟೇ ಎತ್ತರ ಬೆಳಿತೀರಿ. ಇದು ನಮ್ಮದು ಒಂದು ಯಾವುದಕ್ಕೆಂದರೆ ಇದು ಸೆಕೆಂಡರಿ. ಫಸ್ಟ್ ನಿಮ್ಮ ವಿದ್ಯೆ, ನೀವು ವಿದ್ಯೆ ಕಲಿತೇನಂತ ಇದು ಬೇಕು. ಯಾಕಂದರೆ ಈ ಕಲೆ ಪ್ರಪಂಚಾದ್ಯಂತ ಯಾವ ಮೂಲೆಗೆ ಹೋದರೂ ಕಲೆಗೆ ಒಂದು ಗೌರವ ಇದೆ, ಕಲೆಗೆ ಒಂದು ಪ್ರಾಶಸ್ತ್ಯ ಉಂಟು. ಒಬ್ಬ ಕಲಾವಿದರಿಗೆ ಎಲ್ಲಿ ಕೂಡ ಗೌರವವಿದೆ. ಕಲಾವಿದರಿಗೆ ಅಷ್ಟು ಗೌರವ ಬೇರೆ ಯಾವುದಕ್ಕೂ ಸಿಕ್ಕಲಿಕ್ಕೆ ಅಷ್ಟು ಒಂದು ಕಲಾವಿದನಿಗೆ ಮಾತಿರ್ತದೆ. ಅವನು ಕಲಾವಿದ ಅಂತೇಳಿ, ಯಾವುದೇ ಕಲಾವಿದ ಅಂತ ಗೊತ್ತಿಲ್ಲ, ಅದು ಕಲಾವಿದ. ಆ ಕಲೆಯನ್ನು ಪ್ರದರ್ಶನ ಮಾಡುವಾಗ ಮಾತ್ರ ಅವನು ಯಾರು ಏನು ಅಂತ ಗೊತ್ತಾಗ್ತದೆ. ಆ ಕಲೆಗೆ ಅಷ್ಟು ಗೌರವವಿದೆ. ಇದು ಆ ಗೌರವ ನೀವೆಲ್ಲರೂ ಇದನ್ನು ಚಂದದಲ್ಲಿ ಕಲಿಬೇಕು. ನಿಮ್ಮಲ್ಲಿ ಆಸಕ್ತಿ ಹುಡ್ಬೇಕು. ಅದರಲ್ಲಿ ಆಸಕ್ತಿಯಿಂದ ಮನಸ್ಸನ್ನು ಕೊಟ್ಟು ಆ ಕಲೆಯನ್ನು ಕಲಿತ್ರೆ ನೀವು ಮುಂದೆ ಒಂದು ದಿವಸ ಕಲಾವಿದರು ಆಗ್ತಾರೋ ಗೊತ್ತಿಲ್ಲ, ನೀವು ಸ್ಟೂಡೆಂಟು, ಅದು ಒಬ್ಬ ಪ್ರೇಕ್ಷಕರಾಗ್ತೀರಿ. ಆದರೆ ನಿಮಗೆ ಆಸಕ್ತಿ ಮೂಡ್ತದೆ. ನನಗೆ ಇವತ್ತೂ ಕೂಡ ಯಕ್ಷಗಾನ ಕುಣಿಯುವಾಗ ಚೆಂಡೆ ಮಾಡುವಾಗ ಕೈ ಹೀಗೆ ಆಗ್ತದೆ, ಕಾಲು ಮೇಲೆ ಹೀಗೆ ಆಗ್ತದೆ. ಯಾಕೆಂದರೆ ಅದರಲ್ಲಿದ್ದ ಆಸಕ್ತಿ ನನಗೆ. ಅವರು ಚೆಂಡೆ ಬಡಿಯುವಾಗ ನನಗೆ ಕಾಲು ಹೀಗೆ ಕುಣಿತ ಹೀಗೆ, ಅದು ಯಾಕಂದರೆ ನನಗಿರುವ ಆಸಕ್ತಿ. ಅದು ಪ್ರತಿಯೊಬ್ಬನಿಗೂ ಅದು ಆಸಕ್ತಿ ಇರ್ತದೆ. ಆ ಆಸಕ್ತಿ ಇದ್ದರೆ ಮಾತ್ರ ನಿಮ್ಮಲ್ಲಿ ಆ ಮನಸ್ಸಿನ ಒಳಗೆ ಹೋಗ್ತದೆ. ಆಸಕ್ತಿ ಹೋಗಿದರೆ ಅದು ಆ ಥರ ಆಗ್ತದೆ. ನಮಗೆ ಆ ಮನಸ್ಸಿನ ಒಳಗೆ ಹೋಗಿದೆ. ನನ್ನ 60 ವರ್ಷದ ಇದರಲ್ಲಿ ಪ್ರಯಾಣದಲ್ಲಿ ನಾನು ಯಕ್ಷಗಾನ ವೇಷ ಹಾಕಿದವ 400 ಪ್ರದರ್ಶನ ಮಾಡಿದ್ದೇನೆ. ಅದಕ್ಕೆ ಏನಂತ ಹೇಳಿದರೆ ನಾನು ಸಂತೋಷಪಟ್ಟಿದ್ದೇನೆ, ತೃಪ್ತಿಪಟ್ಟಿದ್ದೇನೆ. ಅದರಲ್ಲಿ ಮನಸ್ಸು ತೃಪ್ತಿಯಾಗಿದೆ. ಯಾಕಂದರೆ ತೃಪ್ತಿ ಪಡುವಂಥ ಕಲೆ ಅಂದರೆ ಕಲೆಯಲ್ಲಿ ಮಾತ್ರ ಕಲಾವಿದರೆ. ಅದು ಯಕ್ಷಗಾನದಲ್ಲಿ ಮಾತ್ರ ಯಾವಾಗ ಅದು ನಾವು ವೇಷ ಹಾಕ್ತೇವೋ ಆ ವೇಷ ಹಾಕಿ ಕೂತ್ಕೊಳ್ಳುವವರೆಗೆ ಅದಷ್ಟು ಖುಷಿ ಕೊಡ್ತದೆ. ನಾನು ಇವತ್ತೊಂದು ವೇಷ ಹಾಕಿದ ಸಂತೋಷ. ಆದರೆ ನಾನು ಎಲ್ಲ ವೇಷವನ್ನು ದುಡ್ಡು ಕೊಟ್ಟೇ ಹಾಕಿದ್ದೆ. ಎಲ್ಲ ಬೇರೆ ಬೇರೆ ಪ್ರದರ್ಶನೆಯಲ್ಲಿ ನಾನೇ ದುಡ್ಡು ಕೊಟ್ಟು ಪ್ರದರ್ಶನ ಮಾಡಿ ಯಕ್ಷಗಾನ ಕುಣಿದದ್ದು ಹೊರತು. ಆದರೆ ನನಗೆ ಅಷ್ಟು ಮಾಡಿದರೂ ಕೂಡ ನನಗೆ ತೃಪ್ತಿ ಇತ್ತು, ಮನಸ್ಸಿಗೆ ಸಮಾಧಾನ ಇತ್ತು. ನಾನೇ ವೇಷ ಹಾಕಿ ಕುಣಿದೆ ಅಲ್ಲ, ಕುಣಿದ್ರೂ ಕೂಡ ದುಡ್ಡು ಖರ್ಚಾಗಿದ್ದದ್ದು ಇಲ್ಲ, ಹಣ ಬರ್ತದೆ ಹೋಗ್ತದೆ. ಆ ಕಲೆಗಿರುವ ಪ್ರೋತ್ಸಾಹ, ಆ ಕಲೆ ನಮ್ಮನ್ನು ಎಷ್ಟು ಎತ್ತರಗೊಂಡು ಹೋಗ್ತದೆ. ಮತ್ತು ಕಲೆಯಿಂದ ಏನು ಪ್ರಯೋಜನ ಅಂತ ಹೇಳಿದರೆ, ಪ್ರಾಮಾಣಿಕ ಒಬ್ಬ ಯಕ್ಷಗಾನ ಕಲಾವಿದ ಇವತ್ತಿನ 100ಕ್ಕಿಂತ ಮೇಲ್ಪಟ್ಟು ವರ್ಷ ಬದುಕಿದ್ದಾನೆ, ಆರೋಗ್ಯವಂತರಾಗಿ ಬದುಕಿದ್ದಾರೆ. ಯಾಕೆಂದರೆ ಅದರಲ್ಲಿ ಇರುವಂಥ ಶಕ್ತಿ ಅಂಥದ್ದು, ಅದ್ಭುತ ಶಕ್ತಿ. ಈಗ ನನಗೆ ಕೂಡ ವಯಸ್ಸಾಗಿದೆ, ಆದರೂ ನಾನೊಂದು 10-15 ವರ್ಷ ಕುಣಿದು ಇವತ್ತು ನಿಮ್ಮ ಎದುರಲ್ಲಿ ಮಾತಾಡಲಿಕ್ಕೆ ಶಕ್ತಿ ಬಂದೆ. ಆಸಕ್ತಿ ಅಂಥ ಶಕ್ತಿ ಬರಬೇಕಾದ್ರೆ 15 ವರ್ಷ ಕುಣಿದಿದ್ದೇನೆ. ರಾತ್ರಿ ಬೆಳಿಗ್ಗೆ ಹೋಗಿದ್ದೇನೆ, ಸಾಯಂಕಾಲ ಹೋಗಿದ್ದೇನೆ. ಹಾಗೆ ಕುಣಿದು ಇವತ್ತಿನ ನಾನು ಕಲಾವಿದನ ಆಗಲಿಕ್ಕೆ ಆಗಲಿಲ್ಲ, ಆದರೆ ಕಲಾ ಸೇವೆ ಮಾಡಿದ್ದೇನೆ. ಆ ಕಲಾ ಸೇವೆ ಮಾಡಲಿಕ್ಕೆ ನನಗೆ ಸಿಕ್ಕಿದೆ. ನಿಮ್ಮ ಹತ್ರ ಇಷ್ಟೇ ಹೇಳೋದು ವಿದ್ಯಾರ್ಥಿಯರೇ, ಕಲೆಯ ಮೇಲೆ ಅದರ ಮೇಲೆ ಮನಸ್ಸಿಡಿ, ಅದನ್ನು ಪ್ರೀತಿ ಮಾಡಿ. ಅದು ನಿಮ್ಮನ್ನು ಪ್ರೀತಿ ಮಾಡ್ತದೆ. ನೀವು ಅದನ್ನು ಪ್ರೀತಿ ಮಾಡಿದರೆ ಕಲೆ ನಿರಂತರವಾಗಿ ನಮ್ಮ ಜೀವಮಾನದ ಇಡೀ ಅದಕ್ಕೆ ಬರುವಂಥದ್ದು ಯಾವುದೇ ಕಲೆ. ವಿದ್ಯೆ ಬರ್ತದೆ, ವಿದ್ಯೆ ಬೇಕಾದರೂ ನಮ್ಮ ದುಡಿಮೆಗೆ ಹೊಸಾಗಿ, ನಮ್ಮ ಬದುಕಿಗೆ ಹೊಸಾಗಿ, ನಮ್ಮ ಬದುಕು ನಡೆಸಲಿಕ್ಕೆ ಹೊಸಾಗಿ. ಅದು ವಿದ್ಯಾವಂತ ಆಗಬೇಕು, ಉದ್ಯೋಗಸ್ಥರಾಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಅದು ಬೇರೆ. ಆದರೆ ಈ ಕಲೆ ಮಾತ್ರ ನಿರಂತರ ನಾನೊಬ್ಬ ಕಲಾವಿದ ಅಂದರೆ ನಿರಂತರವಾಗಿ ನಮ್ಮ ಮನಸ್ಸಲ್ಲಿ ಇರ್ತದೆ. ನಾನೊಬ್ಬ ಕಲಾವಿದ ಅನ್ನೋ ಮನಸ್ಸಲ್ಲಿ ಇರಬೇಕಾದ್ರೆ ನೀವು ಅದರ ಆಶೆ ತೋರಿಸಿದಂಗೆ. ಏಕೆಂದರೆ ನಾನು ಇಷ್ಟುವರೆಗೆ ಯಕ್ಷಗಾನ ಕೇಂದ್ರದಲ್ಲೆಲ್ಲ ಮಾಡಿದೆ, ಆದರೆ ಇದು ಭಾರಿ ಸಂತೋಷವಾಯಿತು. ಯಾಕಂದರೆ ಇಲ್ಲಿ ನಿರಂತರವಾಗಿ 6 ತಿಂಗಳು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಿಗೆ ಕಲೆಗೆ ಇದನ್ನು ಪ್ರೋತ್ಸಾಹ ಕೊಟ್ಟು ಇದು ಕಲೆಯನ್ನು ಕಲಿಸೋದು. ಮತ್ತು ದೊಡ್ಡವರು ಇರ್ತಾರೆ ಅದರೊಟ್ಟಿಗೆ, ಸಣ್ಣವರು ಬರೀ ಮಕ್ಕಳು 7, 8, 10, 15 ವರ್ಷದವರಲ್ಲ, ಪ್ರಾಯದವರು ಇದ್ದೀರಿ. ನಿಮ್ಮ ಆಸಕ್ತಿ ನೋಡಿ ಸಂತೋಷವಾಯಿತು. ನೀವು ಬರಬೇಕು. ನಿಮ್ಮ ಆಸಕ್ತಿ ಇದ್ದರೆ ಮಾತ್ರ ಇದೊಂದು ಪ್ರೋತ್ಸಾಹ ಕೊಡಲಿಕ್ಕೆ ಆಗ್ತದೆ. ನೀವು ಅವರೊಟ್ಟಿಗಿದ್ದರೆ, ಅವರು ನಿಮ್ಮೊಟ್ಟಿಗಿದ್ದರೆ ಮತ್ತೊಬ್ಬರಿಗೆ ಖುಷಿ ಆಗ್ತದೆ. ಅವರೊಟ್ಟಿಗಿದ್ದರೆ ನಾವಿದ್ದೆ, ಅವರು ಕಲಿತಾರೆ, ಇಷ್ಟು ವರ್ಷದವರು ಅವರು ಕಲಿತಾರೆ, ಇಷ್ಟೋರು ಇವ್ರು ಕಲಿತಾರೆ, ಅವ್ರು ಕಲಿತಾರೆ ಅಂತ ಹೇಳಲಿಕ್ಕೆ ನಮ್ಗೆ ಹೇಳ್ಕೊಳ್ಳಿಕ್ಕಾದ್ರೆ ಮಕ್ಕಳಿಗೆ ಪ್ರೋತ್ಸಾಹ ಸಿಗ್ತದೆ. ಅಂತ
ಕಲೆಯನ್ನು ಆರಾಧಿಸಿ ಮತ್ತು ಯಕ್ಷಗಾನ ಕಲಿಯಿರಿ. ಮುಂದೆ ಯಕ್ಷಗಾನದ ನೀವು ಕಲಾವಿದರಾಗದ್ದು ಪ್ರೇಕ್ಷಕರಾಗಿ. ಮುಂದೆ ಈ ಕಲೆ ಉಳಿಯುವಂಥದ್ದಾಗಬೇಕು. ಸೂರ್ಯಚಂದ್ರರಿಗೆ ಪ್ರಮೋದ್ ಮಧುರಾಜ ಅವರು ಸೂರ್ಯಚಂದ್ರ ಇರುವವರೆಗೆ ಈ ಕಲೆ ಉಳಿತದೆ ಅಂತ ಹೇಳ್ತಾ ಇರೋದು ಹೌದು. ಸೂರ್ಯಚಂದ್ರ ಇರುವವರೆಗೂ ಕಲೆ ಉಳಿತದೆ. ಕಲೆ ಯಾವಾಗಲೂ ಅದಕ್ಕೆ ಯಾವಾಗಲೂ ಮರಣ ಇಲ್ಲ. ಅದು ನಿರಂತರವಾಗಿ ಹರಿಯುವ ನೀರಿದ್ದ ಹಾಗೆ ಹರಿತಾ ಇರ್ತದೆ. ಅದು ನಿಮ್ಮಂಥವರು ಸಣ್ಣ ವಿದ್ಯಾರ್ಥಿಗಳು ಮುಂದೆ ಬರ್ತಾ 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 ಆ ಕಲೆ ಬೇರೆ ರೀತಿಯ ಸ್ವರೂಪದಲ್ಲಿ ಬೆಳೀತಾ ಹೋಗ್ತದೆ. ಹಿಂದೆ ಇರುವ ಕಲೆಗೂ ಯಕ್ಷಗಾನಕ್ಕೂ ಈಗಿರುವ ಕಲೆಗೂ ಅಜಗಂತ ವ್ಯತ್ಯಾಸಗಳಿದೆ. ಆದರೆ ಹಿಂದೆ ಪ್ರಾಮಾಣಿಕವಾದ ಕಲೆ ಮುಂದೆ ಬರ್ತಾ ವಿದ್ಯಾವಂತರು ಬರುವಾಗ ಅದು ಬೇರೆ ರೂಪದಲ್ಲಿ ಹೋಗ್ತಾ ಇರ್ತದೆ. ಅದು ಯಕ್ಷಗಾನವೇ ಆಗಲಿ. ಮುಂದೆ ನೀವೆಲ್ಲರೂ ಒಂದು ಯಕ್ಷಗಾನದ ವೇಷಧಾರಿ ಕಲಾವಿದರಾಗಿ ಮುಂದೆ ಆಗಲಿ ಅಂತ ಹೇಳುತ್ತಾ ನನಗೊಂದು ಉದ್ಘಾಟನೆ ಕೊಟ್ಟದಕ್ಕೆ ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಯಕ್ಷಗಾನ ಕಲೆಯ ತವರು ಜಿಲ್ಲೆಗಳಾದಂತಹ ಕರಾವಳಿ ಜಿಲ್ಲೆ ಈ ವರ್ಷ ವಿಶೇಷವಾದಂಥ ಗೌರವ ಸಂದಿದೆ ಅಂತ ಹೇಳಬಹುದು. ಯಾಕೆಂದರೆ ಒಬ್ಬ ಶ್ರೇಷ್ಠ ಬರಹಗಾರ, ಚಿಂತಕ, ಒಬ್ಬ ಕಲಾವಿದ, ಒಬ್ಬ ಸಂಘಟಕರಾದಂತಹ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟರನ್ನು ಅಕಾಡೆಮಿಯ ಅಧ್ಯಕ್ಷರಾಗಿ, ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರ ಆಯ್ಕೆ ಮಾಡಿದೆ. ಈ ಹೊತ್ತಿನಲ್ಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಈ ಮೂಲಕ ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಶ್ರೀಯುತ ಮಹಮ್ಮದ್ ಗೌಸ್ ಯಕ್ಷಗಾನ ಕಲಾವಿದರು, ಸಂಘಟಕರು ಸಭೆಯನ್ನುದ್ದೇಶಿಸಿ ತಮ್ಮ ಶುಭದ ಮಾತಾಡಬೇಕು ಎಂಬುದಾಗಿ ವಿನಂತಿಸಿಕೊಡ್ತೀವಿ ಸರ್. ಎಲ್ಲರಿಗೆ ವಂದಿಸುತ್ತಾ ನಮ್ಮ ಆರಾಧ್ಯ ಮೂರ್ತಿಯಾದಂಥ ಮಹಾಗಣಪತಿಯನ್ನು ಮನಸ್ಸಾರ ಧ್ಯಾನಿಸುತ್ತಾ ನಾನು ರಂಗಕ್ಕೆ ಪ್ರವೇಶ ಮಾಡುವಾಗ ಗೆಜ್ಜೆ ಕೊಟ್ಟಿ ನನ್ನನ್ನು ಕುಣಿಸಿದ ಮಾತೆಯಾದಂಥ ಶ್ರೀ ದುರ್ಗಾಮಾತೆ ಸೌಕೂರು ದುರ್ಗಾಪರಮೇಶ್ವರಿಯನ್ನು ಮನಸಾರೆ ನೆನೆದುಕೊಳ್ಳುತ್ತಾ ನಿಮ್ಮ ಮುಂದೆ 2 ಮಾತಾಡಲಿಕ್ಕೆ ಅವಕಾಶ ಕೇಳ್ತಾ ಇದ್ದೇನೆ. ಇವತ್ತಿನ ಸಭೆ ನೋಡುವಾಗ ಮಾತಾಡಲಿಕ್ಕೆ ನನಗೆ ಧೈರ್ಯ ಸಾಕಾಗುವುದಿಲ್ಲ. ಯಾಕಂದರೆ ಒಂದು ಕಲಾರಂಗದ ಒಂದು ಆಧಾರ ಸ್ತಂಭ ಯಾರು ಅಂತ ಕೇಳಿದರೆ ನಮ್ಮ ತಲ್ಲೂರು ಶಿವರಾಮ ಶೆಟ್ಟರು. ನಮ್ಮಂಥ ಕಲಾವಿದರಿಗೆ ಒಂದು ಆಶ್ರಯದಾತರಾಗಿ ನಿಂತವರು. ಮುರಳಿ ಕಡಾಕರು ಒಂದು ಕಡೆ ಆದರೆ ಮತ್ತೊಂದು ಕಡೆ ನಮ್ಮ ತಲ್ಲೂರಿನವರು, ಮತ್ತೊಂದು ಕಡೆ ಅಲ್ಲಿ ಪಾಪದವರು ಹಾಕಿ ಕೂತಿದ್ದಾರೆ. ನಿಮಗೆಲ್ಲ ಗುರುಗಳು, ನಮಗೂ ಗುರುಗಳೇ ಅವರು. ಒಂದು ಕಾಲದಲ್ಲಿ ಕಂಡೂರು ಸಂಘದಲ್ಲಿ ಜಾತಿ ಭೇದಗಳು ಬಂದಾಗಲೂ ನಾನು ಯಕ್ಷಗಾನ ಕಲೆಯಲ್ಲಿ ಪಾತ್ರ ಮಾಡುವಾಗ ನನ್ನ ಮುಖಕ್ಕೆ ಬಣ್ಣ ತಟ್ಟಿ ಕೌರವ, ರುಕ್ಮಾಂಗದ ಕೆಲವು ಪಾತ್ರಗಳಿಗೆ ಬಣ್ಣ ಹಚ್ಚಿ ನನಗೆ ರಂಗಸ್ಥಳಕ್ಕೆ ಕಳಿಸಿದಂಥ ನಮ್ಮ ಗುರುಗಳಾದಂಥ ಉಲಾಲ್ರು, ಕೃಷ್ಣಮೂರ್ತಿ ಉಲಾಲ್ರು. ಈ ಕಡೆಯಿಂದ ಮತ್ತೊಬ್ಬರು ಮದ್ದಲೆಯ ವಾದಕರಾದಂಥ ನನ್ನ ಗುರುಗಳು ಸುಬ್ರಾಯ ಮಲ್ಲೇರು ಹೇಗೆ ಒಂದು ಕಾಲದಲ್ಲಿ ಮಿಂಚಿದ ಒಬ್ಬ ಮದ್ದಲೆಗಾರರು, ಅದೇ ರೀತಿಯಲ್ಲಿ ಈಗ ಕೂಡ್ಲಿಯ ಸಮರ್ಥ ಒಬ್ಬ ಮದ್ದಲೆಗಾರರು. ಇವತ್ತೊಂದು ಸಂಘಟನೆ ಹೇಗೆಂದರೆ ಇಲ್ಲಿ ನಮ್ಮ ಈ ಶ್ವೇತಯಾನ, ನಮ್ಮ ಈ ಮಕ್ಕಳ ಹಿಮ್ಮೇಳ ಮುಮ್ಮೇಳದ ತರಬೇತಿ ಕೊಡುವುದಕ್ಕೆ ಕ್ಲಾಸು ಉದ್ಘಾಟನೆ ಮಾಡಲಿಕ್ಕೆ ನಮ್ಮನ್ನೆಲ್ಲ ಕರೆಸಿದ್ದಾರೆ. ನಾನು ಒಬ್ಬ ಕಲಾವಿದ, ಹೊಟ್ಟೆಪಾಡಿಗಾಗಿ ಜೀವನ ಮಾಡ್ತಾ ಇದ್ದವ. ಒಂದು 48-49 ವರ್ಷ ಯಕ್ಷಗಾನ ಜೀವನದಲ್ಲಿ ವೃತ್ತಿ ಕಲಾವಿದನಾಗಿ ನನಗೆ ಕಾಲ ಕಳೀತಾ ಇದ್ದೇನೆ. ಒಂದು ಕಾಲದಲ್ಲಿ ಯಕ್ಷಗಾನಕ್ಕೆ ಮುಸ್ಲಿಮ್ಸ್ ಬೇಡ ಎನ್ನುವ ಉದ್ದೇಶಪಟ್ಟು ನಮ್ಮವರೆಲ್ಲ ಗಲಾಟೆ ಮಾಡುವಾಗ ಅದನ್ನು ಖಂಡಿಸಿ ಯಾಕೆ ಮುಸ್ಲಿಮ್ಸು ಪಾತ್ರ ಮಾಡಬಾರ್ದು ಅನ್ನೋದನ್ನು ಪ್ರಯತ್ನಪಟ್ಟಾದರೂ ಮಾಡಬೇಕು ಅಂತ ಮುಂದಾಗಲಿಕ್ಕೆ ನಾನು ಮುಂದಾಗ್ತಾ ಇರುವಾಗ ನನಗೆಲ್ಲ ಸಾಕಾರ ಮೂರ್ತಿಗಳಾಗಿ ಸಹಕರಿಸಿದಂಥ ಎಲ್ಲರೂ ಸೀತಾರಾಮ್ ಶೆಟ್ಟರಂಥವರಿದ್ದಾರೆ. ನಮ್ಮ ಭಾಗವತರು ಅವರ ಪದ್ಯ ಹೇಗಂತೇಳಿದರೆ, ನಾನು ಈ ಕೋಟಕ್ಕೂ ನಮ್ಮ ಕಾವನಾಡಿಗೆ ಭಾಳ ಸಂಬಂಧ ಇತ್ತು. ಯಾಕಂದರೆ ಕೋಟದ ಹೆಣ್ಣನ್ನು ಕಾವನಾಡಿಗೆ ಬ್ರಾಹ್ಮಣರಲ್ಲಿ ತಂದಿದ್ದರು, ಶಿವಾನಂದ ಅಂತ ಗೊತ್ತಿರ್ಬೋದು, ನೆನಪಿರ್ಬೋದು. ಅಲ್ಲಿ ಮಹಾಬಲೇಶ್ವರ ಭಟ್ರು ನಮಗೆ ಒಡೆಯರ ಮಗ, ನಮಗೆ ಅನ್ನ ಕೊಟ್ಟ ಆಶ್ರಯದಾತ ಅವರು ತಂದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮಗಳಿಗೆ ಸಮಾನದವರು. ಏನಾದರೂ ಕಾರ್ಯ ಆದರೆ ನಮ್ಮ ಅವ್ರ ಮನೆಗೆ ಹೋಗಲೇಬೇಕು. ಸಾಯುವ ಕಾಲದಲ್ಲಿ 2 ದಿವಸ ಇರುವಾಗ ಅವರ ಹೆಂಡತಿ ಗಿರಿಜಮ್ಮ
ಹೇಳಿ ಕಳಿಸಿದ್ರು, ಬಿ ನೀನು ಮನೆ ಬರಬೇಕು, ಭಾಳ ಸೀರಿಯಸ್ಸಲ್ಲಿದ್ದಾರೆ ಅಯ್ಯ ಅಂತ ಹೇಳಿದಾಗ ನನ್ನ ಅಮ್ಮ ಹೋಗಿ ಬಾಯಿಗೆ ನೀರು ಬಿಟ್ಟಾಗ 1-2 ನಿಮಿಷದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಆಗ ಈ ಬ್ರಾಹ್ಮಣರು, ಸಾಹೇಬರು, ಶೆಟ್ಟರು, ಪೂಜಾರು ಎನ್ನುವಂಥ ಭೇದಗಳಿಲ್ಲದೆ ನನ್ನ ಅಮ್ಮನಿಗೆ ಸಾಯಿಬ 1 ತಿಂಗಳ ಮೊದಲು ಕರೆಸಿ ತಮ್ಮ ಭೂಮಿಯಲ್ಲಿ ನಿನಗೊಂದು 2-3 ಮುಡಿ ಗದ್ದೆಯನ್ನು ನಿನ್ನ ಹೆಸರಿಗೆ ಬರೀತೇನೆ, ನಾನು ಜಾಗ ನಿನ್ನ ಮನೆ ಅಡಿ ಕೊಡ್ತೇನೆ. ಆದರೆ ಬ್ರಾಹ್ಮಣರಿಗೆ ದಾನ ಮಾಡುವುದು ಬಿಟ್ಟರೆ ದಾನ ಕೊಡಬಾರ್ದಂತುಂಟು ಶಾಸ್ತ್ರದಲ್ಲಿ. ನೀನೇನು ನಿನ್ನಲ್ಲಿದ್ದದನ್ನು ಕೊಡುವಂಥ ನಮ್ಮನ್ನು ಕರೆಸಿ ಒಂದು ಸಣ್ಣ ಭೂಮಿಯನ್ನು ನಮ್ಮನ ಹೆಸರಿಗೆ ಕೊಟ್ಟು ಹೋದಂಥ ನಮ್ಮ ಒಡೆಯರು ಶಿವಾನಂದ ಅಡಿಗಳ್ರ ತಾಯಿ ತಂದೆ. ಆಗ ಆ ಬಾಂಧವ್ಯ, ಅಂಥ ಬಾಂಧವ್ಯದಲ್ಲಿ ಕಾವರಾಡಿಯಲ್ಲಿ ಬೆಳೆದು ನಾನು, ನನ್ನ ಅಪ್ಪನಿಗೆ ಯಕ್ಷಗಾನ ಏನಂತ ಗೊತ್ತಿಲ್ಲ ಇತ್ತು. ಆದರೆ ನಮ್ಮ ಅಜ್ಜನಿಗೆ ಸ್ವಲ್ಪ ಯಕ್ಷಗಾನ ಇಂಟ್ರೆಸ್ಟ್ ನೋಡ್ತಿದ್ರು. ಅವರೊಟ್ಟಿಗೆ ಹೋಗಿ ನಾನು ಬಂದು ಹೀಗೆ ಯಕ್ಷಗಾನ ಮೇಲೆ ಒಂದು ಪ್ರೀತಿ ವಾತ್ಸಲ್ಯ ಬೆಳೆದು ಕಲೆ ಮೇಲೆ ಏನಾದರೂ ಕಲೆಗಾರನಾಗಬೇಕನ್ನುವಂಥ ಒಂದು ಆಸೆ ಹೊತ್ತ ನಾನು ಯಕ್ಷಗಾನ ಕಲಾವಿದ ಆಗಬೇಕಂತ ನಮ್ಮ ಕಂಡ್ಲೂರು ಸಂಘ ಮಲ್ಲೇರ ಮದ್ದಲೆಯಲ್ಲಿ ಗೋವಿಂದುಲಾಲ್ರ ಮತ್ತು ಹೆಮ್ಮಾಡಿ ಪ್ರಭಾಕರ ಆಚಾರ್ಯರ ಭಾಗವತಿಗೆಯಲ್ಲಿ, ಆವಾಗ ಭಾಗವತರು ನಮ್ಮ ಇವರು ಮೋಹನ್ದಾಸ್ ತಂದೆ ಗೋವಿಂದುಲಾಲ್ರಂತ. ಆಗ ನಾನು ಕ್ಲಾಸಿಗೆ ಹೋಗುವಾಗ ನಮಗೆ ಇವತ್ತಿನ ಈ ಮಕ್ಕಳನ್ನು ಕಂಡಾಗ ಆ ನೆನಪಾಯಿತು ನನಗೆ. ಅದಕ್ಕಾಗಿ ಕಂಡಾಗ ನೀರು ಬಂತು. ಆಗ ಬಡತನ ಜೀವನ, ಯಕ್ಷಗಾನಕ್ಕೆ ಭಾಳ ಕಷ್ಟ. ನಮ್ಮ ಇವರು ಕಲಾರಂಗ ಅಂತ ಇಲ್ಲ ಇತ್ತು. ಅದಕ್ಕೆ ನಮ್ಮ ತಲ್ಲೂರು ಶಿವರಾಮ್ ಶೆಟ್ಟರ್ ಅಂತ ಅಧ್ಯಕ್ಷರು ಇಲ್ಲವಾಗಿತ್ತು, ಮುರಳೀಧರಂಥ ಮಹಾತ್ಮರು ಇಲ್ಲ ಆಗಿತ್ತು. ನಾವು ತಟ್ಟಿ ಕಟ್ಟಿ ಮಾನಗಟ್ಟೆ ಮೇಳ ಒಂದು ಮೇಳ, ಮಂದರ್ತಿ ಒಂದು ಮೇಳ, ಒಂದು ಆಟಕ್ಕೂ ಕಷ್ಟ. ಆಗ ಮಂದರ್ತಿ ಮೇಳ 5 ಮೇಳಕ್ಕೀಗ ಹರಕೆ ಹೆಚ್ಚಾಗಿದೆ. ಒಂದು ಮೇಳಕ್ಕೂ ಕಷ್ಟ. ಆ ಕಾಲದಲ್ಲಿ ನಾವು ತಟ್ಟಿಯ ಬದಿಯಲ್ಲಿ ನಿಂತು ಬಣ್ಣ ಹಚ್ಚುವುದನ್ನು ಕಂಡು ನಾವು ಕಲಾವಿದರಾದರೆ ಏನು ಅಂತ ಹೇಳುವ ಕಾಲ. ಆಗ ಯಕ್ಷಗಾನಕ್ಕೆ ಬನ್ನಿ ಅಂತ ಕರೆಯೋರು ಇಲ್ಲ, ಯಕ್ಷಗಾನದಲ್ಲಿ ನೀವು ಕಲಾವಿದ ಹಾಗೆ ಅಂತ ಹೇಳುವವರು ಇಲ್ಲ ಆಗಿತ್ತು. ಅಂಥ ಕಾಲ ಅದು. ನಾನು ಈಗ 64ನೇ ವರ್ಷದಲ್ಲಿದ್ದೇನೆ. ಇವತ್ತು ಈ ಮಕ್ಕಳೆಲ್ಲ ಕೂತ್ಕೊಂಡು ಒಂದು ಹಾಲಲ್ಲಿ ಗುರುಗಳ ಮುಂದೆ ಯಕ್ಷಗಾನ ಕಲಿಯುವುದಕ್ಕಾಗಿ ಬಂದು ಕೂತಾಗ ನನ್ನ ಬಾಲ್ಯ ಜೀವನ ನೆನಪಾಯ್ತು ನನಗೆ. ಆದರೆ ನಮ್ಮ ಅಧ್ಯಕ್ಷರಾದಂಥ ಶಿವರಾಮ್ ಶೆಟ್ಟಿ ಹೇಳಿದಾಗ ಮತ್ತು ನಮ್ಮ ಲಂಬೋದರ ಭಾಗವತ್ ಹೇಳಿದಾಗ ಯಕ್ಷಗಾನ ಕಲೆ ಶ್ರೀಮಂತ ಕಲೆ ಎನ್ನುವುದಕ್ಕೆ ನಾನಿವತ್ತು ಪಾತ್ರಧಾರಿಯಾಗಿಯೂ ಮತ್ತು ಆಟಗಳನ್ನು ನೋಡಿಯೂ ಮತ್ತು ದೊಡ್ಡ ದೊಡ್ಡ ಸಂಘಟನೆಯಲ್ಲಿ ನಾನು ಸೇರಿಯೂ ದೊಡ್ಡ ದೊಡ್ಡ ಸಭೆಯಲ್ಲಿ ಮಾತನಾಡಿದ್ದೇನೆ. ಇವತ್ತು ಈ ಯಕ್ಷಗಾನ ಕಲೆ ಎಷ್ಟು ಶ್ರೀಮಂತ ಕಲೆ ಎನ್ನುವುದು ನಿಮಗೆ ನಾನು ಪ್ರತ್ಯೇಕ ಹೇಳಬೇಕಾದ್ದಿಲ್ಲ, ನಮ್ಮವರು ಹೇಳಿದ್ದಾರೆ. ಅಂಥ ಕಲಾವಿದನಾದ್ದಕ್ಕೆ ನಾನು ನನ್ನ ಅಮ್ಮ ನನಗೆ ಹೆತ್ತಿದ್ದಕ್ಕೆ, ನಾನು ಕಾವರಾಡಿ ಭೂಮಿಯಲ್ಲಿ ಹುಟ್ಟಿ ಬೆಳೆದದಕ್ಕೆ ಮತ್ತು ಯಕ್ಷಗಾನ ಕಲಾವಿದನಾಗಿ ನಾನು ಬಣ್ಣ ಹಚ್ಚಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ನಿಮ್ಮಲ್ಲಿ ಕೈ ಜೋಡಿಕೊಂಡು ಹೇಳ್ತಾಯಿದ್ದೆ. ಯಾಕೆಂದರೆ ಒಂದು ಕಾಲದಲ್ಲಿ ಒಂದು ದಿವಸ ಡಾಕ್ಟರ್ ಕುಶಲ್ ಶೆಟ್ಟರ್ ಅಂತ ನಮ್ಮ ದೊಡ್ಡ ಡಾಕ್ಟ್ರ್, ಅವರು ಗೌರ್ಮೆಂಟ್ ಡಾಕ್ಟ್ರು, ಅವರ ವೃದ್ಧಾಪ್ಯ ಜೀವನ ಕುಂದಾಪುರದಲ್ಲಿ ಮನೆ ಮಾಡಿದರು. ವಸಂತಿ ಮತ್ತು ಮಾಲಿನಿ ಅಂತ ಮಕ್ಕಳು ಬ್ಯಾಂಕಿನಲ್ಲಿ ಕೆಲಸ ಮಾಡುವವರು, ಮಗನೂ ಡಾಕ್ಟ್ರು ಇಬ್ಬರು. ಅವರು ಗಾಡಿಯಲ್ಲಿ ಬರುವಾಗ ನಾನು ಬಸ್ಸಿಗೆ ಅಡ್ಡ ಮಾಡಲಿಕ್ಕೆ ನಿಂತಿದ್ದೇನೆ. ಆವಾಗ ಕಾರ್ ನಿಲ್ಲಿಸಿ ನನ್ನನ್ನು ಬಾ ಕೂತ್ಕೋ ಅಂತ ಹೇಳಿದರು. ಅವರು ಹೇಳಿದ್ದಕ್ಕೆ ಉದಾಹರಣೆ ಕೊಡ್ತಾ ಇದ್ದೇನೆ ನಾನು ಇವತ್ತು. ಕೂತ್ಕೊಂಡು ಸ್ವಲ್ಪ ಒಂದು 2-3 ಕಿಲೋಮೀಟ್ರ್ ಮುಂದೆ ಹೋದ್ರ ಮೇಲೆ, ನಿನಗೆ ನಾನು ಕಾರ್ ನಿಲ್ಲಿಸಿ ಕೂತಿದ್ದೇನೆ, ಅದು ನನ್ನ ಅಳಿಯ ಡ್ರೈವಿಂಗ್ ಮಾಡ್ತಾ ಇರೋದು, ನನ್ನ ಮಗಳು ನಾವೆಲ್ಲ ಇದ್ದೇವೆ, ನೀನು ಕೂತ್ಲಿಕ್ಕೆ ಕಾರಣ ಏನು ಗೊತ್ತಾ ಗೌಸು ಅಂತ ಹೇಳಿದರು. ಏನಂದರೆ ಕಾವರಾಡಿಯಲ್ಲಿ ಎಷ್ಟೋ ಮುಸ್ಲಿಮ್ಸರು, ಎಷ್ಟೋ ಶೆಟ್ಟರು, ಎಷ್ಟೋ ಭಟ್ರು ಹುಟ್ಟಿದ್ದಾರೆ. ನಾನು ದಾಂಡೇಲಿಯಲ್ಲಿ ಒಂದು ಯಕ್ಷಗಾನ ಒಂದು ಡಾಕ್ಟ್ರ್ ಕಾರ್ಯಕ್ರಮಕ್ಕೆ ಹೋದಾಗ, ಕಾರ್ಯಕ್ರಮದ ಭಾಷಣ ಎಲ್ಲ ಮುಗಿದು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಟಿಫಿನಿಗೆ ನಮ್ಮನ್ನೆಲ್ಲ ಕಳಿಸಿದರು. ಟಿಫಿನ್ ಮಾಡ್ತಾ ಇರುವಾಗ ಮುಂದೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಸಾಲಾಗಿ ನಾವು ನಿಂತಿದ್ದೇವೆ. ಒಬ್ಬರು ಪುಣ್ಯಾತ್ಮರು, ನೀವು ಎಲ್ಲಿ ಡಾಕ್ಟ್ರಾಗಿ ಸೇವೆ ಸಲ್ಲಿಸಿದವರು, ರಿಟೈರ್ಡ್ ಆಗಿ 20 ವರ್ಷ ಆಯಿತು ಅಂತ ಕೇಳಿದರು. ಯಾವ ಊರು ಅಂತ ಕೇಳಿದಾಗ ನಾನು ಕಾವರಾಡಿ ಅಂತ ಹೇಳಿದೆ.
ಆವಾಗ ಕಾವರಾಡಿ ಎನ್ನುವಾಗ ಕಾವರಾಡಿ ಯಕ್ಷಗಾನ ಕಲಾವಿದ ಮೊಹಮ್ಮದ್ ಗೌಸರ ಮನೆ ಹತ್ರವ ಅಂತ ಕೇಳಿದರು. ನನಗೆ ಎಷ್ಟು ಸಂತೋಷ ಆಯ್ತಂದರೆ, ನನ್ನ ಅಣ್ಣ ಬಿ ಡಿ ಒ ಆಫೀಸರ್, ನಾನು ಡಾಕ್ಟ್ರ್ ವೃತ್ತಿಯಲ್ಲಿದ್ದವ, ತುಂಬ ಊರಿನಲ್ಲಿ ಡಾಕ್ಟ್ರ್ ವೃತ್ತಿ ಮಾಡಿದವ. ಮಾಸ್ಟ್ರುಗಳಿದ್ದಾರೆ, ಒಳ್ಳೊಳ್ಳೆ ಮಾಸ್ಟ್ರುಗಳಿದ್ದಾರೆ ನಮ್ಮಲ್ಲಿ, ರಾಜು ಮಾಸ್ಟರ್ ಅಂತ, ಮಾಮಲ ಮಾಸ್ಟರ್ ಅಂತ ದೊಡ್ಡ ದೊಡ್ಡ ಮಾಸ್ಟ್ರುಗಳು ನಮ್ಮ ಊರಲ್ಲಿ ಹುಟ್ಟಿದವರಿದ್ದಾರೆ. ಅವ್ರ ಮನೆ ಹತ್ರ ಅಂತ ಕೇಳಲಿಲ್ಲ, ಯಕ್ಷಗಾನ ಕಲಾವಿದ ಮೊಹಮ್ಮದ್ ಗೌಸರ ಮನೆ ಹತ್ರವ ಅಂತ ಕೇಳಿದರು. ಅಂದರೆ ಕಾವರಾಡಿ ಊರಿಗೊಂದು ಹೆಸರನ್ನು ತಂದೊಬ್ಬ ಕಲಾಗಾರ ಅಂದರೆ ಒಂದು ಯಕ್ಷಗಾನ ಕಲಾವಿದ ನೀನು ಅಂತ. ಕಲೆಗೆ ಎಷ್ಟು ಶ್ರೀಮಂತಿಕೆ ಬಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಮಾತು ಮತ್ತೆ ಏನು ಹೇಳಬೇಕು ಹೇಳಿ. ಅವರ ಮುಂದೆ ನಿಲ್ಲುವ ಯೋಗ್ಯತೆ ಇಲ್ಲದವ ನಾನು. ಆದರೆ ಯಕ್ಷಗಾನ ಕಲೆಯಲ್ಲಿ ಒಂದು ಬಣ್ಣ ಹಚ್ಚಿ ನಾನು ಒಬ್ಬ ನಮ್ಮಂಥ ಮೂರ್ತಿಯವರ ಕೈಯಿಂದ ಬಣ್ಣ ಹಚ್ಚಿ ಇವತ್ತು ಯಕ್ಷಗಾನ ರಂಗದಲ್ಲಿ ನಾನೊಬ್ಬ ಪಾತ್ರಧಾರಿ ಆದ್ದರಿಂದ ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡಲಿಕ್ಕೊಂದು ಶಕ್ತಿಯನ್ನು ಕೊಟ್ಟ ಕಲೆ ಅಂದರೆ ಅದು ಏಕಾಗಿ ಕಲೆ ಅಂದರೆ ಅದು ಯಕ್ಷಗಾನ ಕಲೆ. ನಿನ್ನೆ ಸ್ವಾಮಿಗಳೇ ಮಠದಲ್ಲಿ ಹೇಳಿದರು, ನಮ್ಮ ತಲ್ಲೂರು ಶಿವರಾಮ ಚಟ್ರಿದಲ್ಲಿ ನಮ್ಮ ಅಧ್ಯಕ್ಷರಿದ್ದರಲ್ಲಿ, ಪ್ರಪಂಚದಲ್ಲಿ ಕರಾವಳಿಯಲ್ಲಿ ಎಲ್ಲ ಕಲೆಕ್ಕಿಂತಲೂ ಮಿಗಿಲಾದ ಕಲೆ ಯಕ್ಷಗಾನ ಕಲೆ, ಅದಕ್ಕಿಂತ ಮೇಲಾದ ಕಲೆಯೇ ಮತ್ತೊಂದಿಲ್ಲ ಅನ್ನುವಾಗ ಒಂದು 2-2.5 ಸಾವಿರ ಕಲಾವಿದರಿದ್ದರು. ಆಗ ಎಲ್ಲರೂ ನಿಂತು ಹೋ ಅಂತ ಕೂಗಿ ಚಪ್ಪಾಳೆ ಬಾರಿಸಿದ್ರು. ಯಾಕಂದರೆ ಆ ಕಲೆಯ ಮೇಲೆ ಎಷ್ಟು ಗೌರವ ಇದೆ, ಅದಕ್ಕೇನು ಅಂತ ಸ್ವಾಮಿಗಳೇ ಆ ಮಾತನಾಡಿದರು ಅನ್ನುವಾಗ ಅದರ ಬೆಲೆಯನ್ನು ಕಟ್ಟುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ಆಟ ಆಗ್ತದೆ, ನಾವು ನೋಡ್ತೇವೆ. ನಮ್ಮದು ಈಗ ಒಂದು 60-50 70ರವರೆಗೆ ಹರಕೆ ಆಟ ಆಗ್ತದೆ. ಹರಕೆ ಆಟ ಮಾಡುವವರ ಜೊತೆಯಲ್ಲಿ ಅವರು ಕರೆಸಿದಕ್ಕಾಗಿ ಒಂದು ಊಟ ಮಾಡಿಯೋ ಆಟಕ್ಕೆ ಕೂತ್ಕೊಳ್ತಾರೆ. ಪ್ರಸಂಗ ಪೌರಾಣಿಕ ಕೆಲವರು ಇರ್ತಾರೆ, ಕೆಲವರು ಸಾಮಾಜಿಕ ಇರ್ತಾರೆ. ಆಟ ಮುಗಿತಾ ಇರುವ ಒಂದು 2 ಗಂಟೆ ಇರುವಾಗ ಕಡೆಗೆ ಆಟದ ಮನೆಯವರೇ ಒಂದು 4 ಜನ ಇರ್ತಲ್ಲ ಬಿಟ್ಟು ಮತ್ತೆ ಯಾರೂ ಇರಲಿಲ್ಲ. ಅಂದರೆ ಪ್ರೇಕ್ಷಕರ ವರ್ಗ ಕಡಿಮೆ ಆಗಿದೆ. ಕಾರಣಗಳೆಲ್ಲ ಮತ್ತೆ ಭಾಳಷ್ಟು ಉಂಟು. ಯಕ್ಷಗಾನ ಕಲೆಗೆ ಬಡತನ ಬಂದಿದೆ ಅಂತ ಅರ್ಥ ಅಲ್ಲ. ಹಾಗೆ ಬರುವುದು ಅಂತಾದರೆ ಒಂದೊಂದು ಮೇಳ ಇರೋದು, 5 ಮೇಳ ಆಗ್ತಾ 5 ಮೇಳ ಇರುವುದು. ಕೆಲವರೆಲ್ಲ ಯಕ್ಷಗಾನಕ್ಕೆ ಬಡತನ ಅನ್ನೋರು ಇದ್ದಾರೆ, ಹುಚ್ಚರು, ಗೊತ್ತಿಲ್ಲ ಅವರಿಗೆ. ಈ ಕೆಲವರು ಗೊತ್ತಿಲ್ಲ ಅನ್ನೋರು ಎಷ್ಟೋ ಮಂದಿಗಳಿದ್ದಾರೆ, ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದವರು ಇದ್ದಾರೆ ಕೆಲವರು. ಅದು ಹೌದೇ ಅಂತಾದರೆ 5 ಮೇಳ ಮಂದತ್ತೆ ಯಾವುದಿಲ್ಲ ಇತ್ತಲ್ಲ, 3 ಮೇಳ ಮಾನಗಟ್ಟೆ ಯಾವುದಿಲ್ಲ ಇತ್ತಲ್ಲ. 1 ಮೇಳಕ್ಕೂ ಕಷ್ಟ ಇದ್ದ ಮೇಳ ಅಲ್ವಾ ಆ ಕಾಲದಲ್ಲಿ. ನಾನೇ ನೋಡಿದ್ದೇನೆ ಮಂದತ್ತೆ 1 ಮೇಳಕ್ಕೂ ಆಟ ಇಲ್ಲದೆ ತಲೆಹೊರೆಯಲ್ಲಿ ಹೊತ್ಕೊಂಡು ಮನೆ ಇದು ಕಲೆಕ್ಷನ್ ಮಾಡಿ ಮೇಳ ಮಾಡ್ತಿದ್ರು. ನಾನು ಈಗ ಅದೇ 5 ಮೇಳ ಆಗಿದ್ದರೂ ನೋಡಿದ್ದೇನೆ ನಾನು. ಅನ್ನುವಾಗ ಯಕ್ಷಗಾನ ಕಲೆಗೆ ಬಡತನ ಬರಲಿಲ್ಲ. ಈ ಟಿ ವಿಯೋ ಬೇರೆ ಮೊಬೈಲೋ ಇದೇ ಕಾರ್ಯಕ್ರಮದಿಂದೆಲ್ಲ ಸ್ವಲ್ಪ ಯಕ್ಷಗಾನ ಪ್ರೇಕ್ಷಕರು ಕಡಿಮೆ ಆಗಿರ್ಬೋದು. ಆದರೆ ಪ್ರಸಂಗಗಳು ಇನ್ನೂ ಹೊಸ ರೀತಿಯಲ್ಲಿ ಒಳ್ಳೊಳ್ಳೆ ರೀತಿಯಲ್ಲಿ ಬರ್ತಾಯಿದೆ. ಒಳ್ಳೊಳ್ಳೆ ಕಲಾವಿದರು ಬಂದಿದ್ದಾರೆ. ಅದರಲ್ಲಿ ಶ್ರೀಮಂತರ ಮಕ್ಕಳು ಇದ್ದಾರೆ, ಡಾಕ್ಟರ್ ಮಕ್ಕಳು ಇದ್ದಾರೆ. ಈಗ ನೋಡುವಾಗ ಹೆಣ್ಮಕ್ಳು ಒಳ್ಳೊಳ್ಳೆ ವೃತ್ತಿಯಲ್ಲಿದ್ದಂಥವರ ಮಕ್ಕಳೇ ಯಕ್ಷಗಾನ ಕಲಾವಿದರಾಗಿದ್ದಾರೆ. ಈಗ ತೆಂಕ್ಲಾಯಿ ಕಂಡ್ರೆ ಒಳ್ಳೊಳ್ಳೆ ವೃತ್ತಿಯಲ್ಲಿದ್ದವರೇ ಇದ್ದಾರೆ. ಅಂಥ ಕಲೆಯಾದಂಥ ಈ ಕಲೆಯನ್ನು ಉಳಿಸಿ ಬೆಳೆಸೋದಕ್ಕಾಗಿ ನೀವೆಲ್ಲ ಮುಂದಾಗಿ ಬಂದಿದ್ದೀರಲ್ಲ, ಹಿಮ್ಮೇಳ ಆಗಲಿ ಮುಮ್ಮೇಳ ಆಗಲಿ. ಅದಕ್ಕೆ ಸಂಬಳ ಎಷ್ಟು ಕೊಟ್ಟಾರೆ, ಎಷ್ಟಿಂದ ಪಡಿತೀರಿ ಅನ್ನೋದು ಮುಖ್ಯ ಅಲ್ಲ. ಆ ಪಡೆದಂಥ ಸಂಬಳ ನಮಗೆ ನೆಮ್ಮದಿಯಾದ ಸಂಬಳ ಎಂದು ತಿಳ್ಕೊಂಡು ಮದ್ದಲೆ ಮತ್ತು ಚಂಡೆ ಭಾಗವತಿಗೆ ಮಾಡೋದಕ್ಕೆ ನಮ್ಮ ಗುರುಗಳು ಮುಂದಾಗಿ ಬಂದಿದ್ದಾರಲ್ಲ, ಅವರ ಮಾತನ್ನು ಅಲ್ಲಗಳೆಯದೆ ನಮಗೆ ಭಾಗ್ಯಶಾಲಿಗಳಂಥ ಕಲಾವಿದರಿಗೆ ನಮ್ಮ ಅಕಾಡೆಮಿ ಅಧ್ಯಕ್ಷರಾದಂಥ ತಲ್ಲೂರು ಶಿವರಾಮ ಶೆಟ್ಟಿ ಹೇಳಿದ ಹಾಗೆ ಯಕ್ಷಗಾನ ಕಲೆಯನ್ನು ಉಳಿಸುವ ಪ್ರಯತ್ನ ನೀವೆಲ್ಲ ಮಾಡಬೇಕು, ಪ್ರೇಕ್ಷಕರು ಬೇಕು. ಮೊನ್ನೆ ಪಟ್ಲ ಕಾರ್ಯಕ್ರಮದಲ್ಲಿ ಹೇಳಿದರು, ಸುದೀಪ್ರೇ ಹೇಳಿದರು ಸಭೆಯಲ್ಲಿ. ನನಗೆ ಭಾಳ ಖುಷಿಯಾಯಿತು. ನಮಗೆ ಇಷ್ಟು ದೊಡ್ಡ ಸನ್ಮಾನ ಮಾಡ್ತೀರಿ ಯಾಕೆ ನೀವು? 2 ಮಕ್ಕಳು 85 ಗಿರ್ಕಿಯನ್ನು ಹೊಡೆದರು, ತಲೆ ತಿರುಗದೆ ಹೋದರು. 2 ಮಕ್ಕಳು, ಸಣ್ಣ ಮಕ್ಕಳು. ಸನ್ಮಾನ ನನಗೆ ಮಾಡೋದಲ್ಲ, ಅವ್ರಿಗೆ ಮಾಡೋದು. ನಾವು ಇನ್ನೊಬ್ಬರು ಹೇಳಿದ ಡೈಲಾಗನ್ನು ಪಿಕ್ಚರಲ್ಲಿ ಹೇಳುವುದು. ಆದರೆ ಅವರಲ್ಲ, ಅವ್ರದ್ದೇ ಸ್ವತಃ ಗಿರಿಕಿಯಲ್ಲಿ ಅಷ್ಟು ಗಿರಿಕಿ ಹೊಡೆದು ಮತ್ತೆ ತಲೆ ತಿರುಗದೆ ಬೀಳದೆ ಮತ್ತು ಒಳಗೆ ಹೋದರು. ಅವ್ರಿಗೆ ಸನ್ಮಾನ ಮಾಡಿ ಅಂತ ಸಭೆಯಲ್ಲಿ ಹೇಳಿಬಿಟ್ರು. ಎಲ್ಲ ಸಭಿಕರಿಗೆ ಭಾಳ ಸಂತೋಷ ಆಯ್ತಂದರೆ ಯಕ್ಷಗಾನ ಕಲೆಯಲ್ಲಿ ಅಂಥ ಮಹತ್ವತೆ ಇದೆ ಅಂತ ಹೇಳುವುದು. ಯಾಕೆ ನಾನು ಅದನ್ನು ಅನುಭವಿಸಿದವ. ಹಾಗಾಗಿ ನನ್ನ ಮಗಳೇ ಒಂದು ದಿವಸ ಹೇಳಿದ್ಲು, ಅವಳ ಅಮ್ಮ ನನಗೆ ಯಕ್ಷಗಾನಕ್ಕೆ ಹೋಗಬಾರ್ದು ಅಂತ ಹೇಳಿದವಳು. ಅವಳೇ ಹೇಳಿದ್ಲು, ನಾನೊಂದು ದಿವಸ ಇದು ಸೊಸೈಟಿಗೆ ಹೋದಾಗ ಅಪ್ಪ ತುಂಬ ಬೀಳಿತ್ತು, ಮಗುನ ಅಳ್ತಾ ಇತ್ತು. ಮಗುನ ತಗೊಂಡು ನಿಂತಿದ್ದೆ ನಾನು ಬೀಳಲ್ಲಿ. ಆವಾಗ ನೀವು ಮುಂದೆ ಬನ್ನಿ ಅಂತ ಕರಿತಾಯಿದ್ರು. ನಾನು ಅವರು ಯಾರಂತ ಗೊತ್ತಿಲ್ಲ. ಅವರು ಹಳ್ಳಾಳ್ನವರಂತೆ, ನಿಮ್ಮ ಪರಿಚಯ ಇದೆ ಅಂತೆ, ಯಕ್ಷಗಾನ ಕಲಾವಿದರು ಮಗಳವಳು, ಅವ್ರನ್ನ ಮುಂದೆ ಕಳಿಸಿ ಅಂತ ಹೇಳಿದರು. ಅಂದರೆ ಅಲ್ಲಿ ಒಬ್ಬರು ಡಾಕ್ಟ್ರ್ ಮಗಳು, ಒಬ್ಬರು ಇಂಜಿನಿಯರ್ ಮಗಳಾದರೂ ಅವಳಿಗೆ ಮುಂದೆ ಕಳಿಸಿದ್ದಿಲ್ಲ ಇತ್ತು. ನಾನೊಬ್ಬ ಯಕ್ಷಗಾನ ಕಲಾವಿದರ ಮಗಳಾದಕ್ಕೆ ಸಾರ್ಥಕ ಆಯ್ತಪ್ಪ ಅಂತ ನನ್ನ ಮಗಳು ಹೇಳಿದರು. ಹಾಗಾಗಿ ಅಂಥ ಕಲೆಯನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವೆಲ್ಲ. ಇನ್ನು ಮುಂದೆ ಮಾಡೋದಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ತಂದೆ ತಾಯಿಗಳಾದವರು ಮತ್ತು ಹಿರಿಯರಾದವರ ಪ್ರೋತ್ಸಾಹ ಬೇಕು ಅಂತ ಹೇಳುತ್ತಾ ಇವತ್ತಿನ ಈ ಸಭೆಯಲ್ಲಿ ನನ್ನನ್ನು ಕರೆಸಿ
ಪಾಪ ಅವರು ಕಾರ್ಯಕ್ರಮ ಮಾಡುವಾಗ ಒಂದು 10 ಬಾರಿ ಸಹ ಫೋನ್ ಮಾಡಿದರು. ಆದರೆ ನಾನು ಮಳೆಗಾಲದಲ್ಲಿ ಒಂದು ಬಾಂಬೆ ಬೆಂಗಳೂರೆಲ್ಲ ಈ ಸಣ್ಣ ಸಂಘಟನೆ ಮಾಡಿಕೊಂಡು ಮೇಳಕ್ಕೆ ಹೋಗ್ತೇನೆ. ಈಗ ನಾಳೆ ಬಾಂಬೆಗೆ ಹೊರಡಬೇಕು. ಆ ಗಡಿಬಿನಲ್ಲಿರುವಾಗ ನನಗೆ ಬರಲಿಕ್ಕೆ ತಡ ಆದ್ದರಿಂದ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಆರಾಧನಾ ಕಲೆಯಾದಂಥ ಯಕ್ಷಗಾನ ಯಾವುದೇ ಮೇರೆ ಇಲ್ಲದೆ, ಜಾತಿ, ಬಣ್ಣ, ಲಿಂಗ, ಪ್ರಾಂತ್ಯ ಭೇದವಿಲ್ಲದೆ ಮೀರಿ ಬೆಳೆದಂತಹ ಶ್ರೀಮಂತ ಕಲೆ ಯಕ್ಷಗಾನ. ತೆಂಕು ಬಡಗು ಶೈಲಿಯ ಸಾಂಪ್ರದಾಯಿಕವನ್ನು ಉಳಿಸಿಕೊಂಡೇ ಬೆಳೆಯುತ್ತಿರುವ ಯಕ್ಷಗಾನ ಸರ್ವಕಾಲಿಕ ವಿದಿತ ಎಂಬ ವಿಚಾರದ ಅಭಿಮತ ಮೂಲಕ ಗೌಸರ್ ಹೇಳಿದರೆ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ, ಇದೀಗ ಚಂಡೆ, ಮದ್ದಲೆ, ಹೆಜ್ಜೆ, ಭಾಗವತಿಕೆ ಎಲ್ಲ ವಿಭಾಗದಲ್ಲಿ ಗುರುಗಳಾದಂತಹ ಸಂಸ್ಥೆಯ ಹಿಮ್ಮೇಳ ತರಗತಿಯ ಪ್ರಾಂಶುಪಾಲರು ಪ್ರಾಚಾರ್ಯ ದೇವದಾಸರಾವ್ ಕೂಡ್ಲಿಯವರು ಸಭೆಯನ್ನು ಉದ್ದೇಶಿಸಿ ತಮ್ಮ ಶುಭಾಶಯದ ನುಡಿಗಾಗಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಯಕ್ಷಗಾನ ಅಭಿಮಾನಿಗಳೇ, ಕಲಾಸಕ್ತರೇ, ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನಾವೆಲ್ಲ ಮಾತಾಡುವುದಿಲ್ಲ. ಯಾಕಂದರೆ ನಮಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಹೆಚ್ಚೆಲ್ಲ ಭಾಷಣ ಎಲ್ಲ ಗೊತ್ತಿಲ್ಲ. ಏನಿದ್ರು ನಾವು ಮೊದಲೇ ಬಾರಿಸೋದು, ಪದ್ಯ ಹೇಳೋದು, ಇದರಲ್ಲೇ ನಾವು ಹೆಚ್ಚು ಆಸಕ್ತರು. ಬಿಟ್ಟರೆ ಮಾತಾಡಿ ಅಭ್ಯಾಸ ಇಲ್ಲ. ಆದರೆ ಇಲ್ಲಿ ಅನಿವಾರ್ಯವಾಗಿ ಮಾತಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇರಲಿ. ಈಗ ನಾನು ಉಡುಪಿ ಕೇಂದ್ರದಲ್ಲಿ 19 ವರ್ಷ ಯಕ್ಷಗಾನ ಕಲಾ ಗುರುಗಳಾಗಿ ಇದ್ದೆ. ಶ್ರೀಮಯ ಕಲಾ ಕೇಂದ್ರ ಗುಣವಂತಿಯಲ್ಲಿ 2 ವರ್ಷ ಅಧ್ಯಾಪಕನಾಗಿದ್ದೆ. ಆಮೇಲೆ ಉಡುಪಿ ಕೇಂದ್ರ ಬಿಟ್ಟ ಮೇಲೆ ಇಲ್ಲಿ ನನ್ನನ್ನು ಕರ್ಕೊಂಡು ಬಂದರು ಕೆ ಪಿ ಹೆಗ್ಡೆಯವರು. ಆಮೇಲೆ ಈಗ ಲಂಬೋದರ ಹೆಗ್ಡೆಯವರು ಇದ್ದಾರೆ ನಮ್ಮೊಟ್ಟಿಗೆ. ನಾವು ಕ್ಲಾಸನ್ನು ಮಾಡ್ತಾಯಿದ್ದೇವೆ. ವಿದ್ಯಾರ್ಥಿಗಳೆಲ್ಲ ಎಲ್ಲೇ ಎದುರೇ ಇದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿಗಳು ಇದ್ದಾರೆ, ಹೊಸಬರು ಇದ್ದಾರೆ, ಇನ್ನೀಗ ಕಲೀಲಿಕ್ಕೆ ಬರುವವರು ಬಂದವರು ಎಲ್ಲ ಇದ್ದಾರೆ. ಅವ್ರದ್ದೆಲ್ಲ ಪರಿಚಯ ಆಗಬೇಕಷ್ಟೇ. ಆದರೆ ಯಕ್ಷಗಾನ ಬಹಳ ಒಳ್ಳೆಯ ಕಲೆ, ಪ್ರಪಂಚದಲ್ಲೇ ಬಹಳ ದೊಡ್ಡ ಕಲೆ ಎಲ್ಲ ಹೇಳ್ತಾರೆ. ಅದು ಏನು ಸರಿಯೇ ಇದೆ. ಆದರೆ ಯಕ್ಷಗಾನ ಕಲೀಲಿಕ್ಕೆ ಆಸಕ್ತಿ ಹೇಗೆ ಬರ್ತದೆ? ಕೆಲವರಿಗೆ ಮನೆಯಲ್ಲಿ ಆ ವಾತಾವರಣ ಇರ್ಬೋದು, ತಂದೆ ತಾಯಿಗಳು ಯಕ್ಷಗಾನ ಕಲಾವಿದರಾಗಿರ್ಬೋದು, ಅಥವಾ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ ರಂಗದಲ್ಲಿ ಆಟ ನೋಡ್ತಾರೆ. ಅಲ್ಲಿ ಪದ್ಯ ಹೇಳುವವ್ರನ್ನ, ಮೊದಲೇ ಬಾರಿಸು ಚಂಡೆ ಬಾರಿಸೋವ್ರನ್ನ, ವೇಷವ್ರನ್ನ ನೋಡಿದಾಗ ಇವರಿಗೆ ಒಂದು ಉಮೇದು ಬರ್ತದೆ, ನಾನು ಕಲಿಬೋದಲ್ಲ ಅಂತ. ಆದರೆ ಕಲಿಬೋದು, ಅದು ಎಲ್ರಿಗೆ ಬರ್ತದೆ ಹೇಳಲಿಕ್ಕಾಗೋದಿಲ್ಲ. ಕಲೆ ಅನ್ನೋದು ಎಲ್ರಿಗೂ ಬರುವಂಥ ವಿಷಯವೇ ಅಲ್ಲ. ಅದು ಅದಕ್ಕೆ ಮೂಲದ್ರವ್ಯವಾಗಿ ಅವನಲ್ಲಿ ಲಯ ಇರಬೇಕಾಗ್ತದೆ, ಶ್ರುತಿ ಜ್ಞಾನ ಇರಬೇಕಾಗ್ತದೆ, ಆಸಕ್ತಿ ತುಂಬ ಇರಬೇಕಾಗ್ತದೆ. ಮತ್ತು ಅದು ಎಲ್ಲದಕ್ಕಿಂತ ಅಭ್ಯಾಸ ಹೆಚ್ಚು ಮಾಡಬೇಕಾಗ್ತದೆ. ನಾವಿಲ್ಲಿ ಕ್ಲಾಸಿಗೆ ಬಂದು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿದರೆ ಸಾಕಾಗೋದಿಲ್ಲ. ಅವರು ವೈಯಕ್ತಿಕವಾಗಿ ಅವರು ಅದನ್ನು ಗುಣಗುಣಿಸ್ತಾ ಇರಬೇಕು. ಅದರ ಬಗ್ಗೆ ಹೆಚ್ಚು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾ ಇರಬೇಕು. ನನ್ನ ಹತ್ರ ತುಂಬ ಜನ ಕೇಳ್ತಾರೆ, ಸರ್ ಮದ್ದಳೆ ಕಲಿಬೇಕಂತೂ ಎಷ್ಟು ಒಂದು 2 ತಿಂಗಳು 3 ತಿಂಗಳಲ್ಲಿ ಕಲಿಬೋದಾ? ಅದಕ್ಕೆ ನಾನು ಹೇಳ್ತಾನೆ ಯಾವಾಗಲೂ, ಯಕ್ಷಗಾನ ಮದ್ದಳೆ ನೀವು ಕಲಿಬೋದು, 2 ತಿಂಗಳು ಕಲಿಬೋದು, 4 ತಿಂಗಳು ಕಲಿಬೋದು, 8 ವರ್ಷವೂ ಕಲಿಬೋದು, 10 ವರ್ಷವೂ ಕಲಿಬೋದು. ಆದರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ನಾವೀಗ ನಮ್ಗೆ 10 ಗೊತ್ತಿದ್ದದನ್ನೆಲ್ಲ ಒಂದೇ ದಿನ ಹೇಳ್ಕೊಡ್ಬೋದು. ಆದರೆ ನೀವು ಎಷ್ಟು ತಗೊಳ್ತೀರಿ ಅದು ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ಒಮ್ಮೆಗೆ ಬರೋದಿಲ್ಲ. ಒಂದು ಯಕ್ಷ ನೀವು ಮೊದಲೆಗಾರರಿಗೆ ಇಲ್ಲಿ ಕಲಿತ ಮಕ್ಕಳಿಗೆ ಗೊತ್ತಿದೆ, ಒಂದು ಚಾಪ್ ಅಭ್ಯಾಸ ಮಾಡಬೇಕಿದ್ರೆ ತಿಂಗಳಿಗಟ್ಟಲೆ ಬೇಕಾಗ್ತದೆ. ನೋಡಲಿಕ್ಕೆ ಏನಿಲ್ಲ ಹೀಗೆ ಅನ್ನೋದಷ್ಟೇ. ಆದರೆ ಅದು ಅಭ್ಯಾಸ ನಾದ ಇದು ಮದ್ದಳೆಯಲ್ಲಿ ಬರಬೇಕಿದ್ರೆ ತುಂಬ ಸಮಯ ಬೇಕಾಗ್ತದೆ. ಅಷ್ಟು ಸುಲಭ ಇಲ್ಲ. ಅದು ಯಕ್ಷಗಾನ ಮದ್ದಳೆ ಚಂಡೆ ಅಂತಲ್ಲ, ಭಾಗವತಿಗೆ ಕೂಡ ಕಷ್ಟವೇ. ಯಾಕಂದರೆ ಶ್ರುತಿ, ಆಮೇಲೆ ಸಾಹಿತ್ಯ, ಆಮೇಲೆ ಮುಖ್ಯವಾಗಿ ಅವನಲ್ಲಿ ಸ್ವರ ಇರಬೇಕಾಗ್ತದೆ. 50% ಸ್ವರಕ್ಕೆ ಮಹತ್ವ ಇರ್ತದೆ. ಈಗ ನಾವು ಎಷ್ಟೋ ಜನ ಭಾಗವತರನ್ನು ನೋಡ್ತೇವೆ ರಂಗದಲ್ಲಿ, ಅಂದರೆ ವೃತ್ತಿ ಕಲಾವಿದರಲ್ಲೂ ನೋಡ್ತೇವೆ, ಹವ್ಯಾಸಿಗಳಲ್ಲೂ ನೋಡ್ತಾರೆ. ನನ್ನ ಅನುಭವದಲ್ಲಿ ನಾನು ಶ್ರುತಿ ಬಿಟ್ಟು ಪದ್ಯ ಹೇಳುವವರಿಗೆ ಮೊದಲೇ ಬಾರಿಸಿದ್ದೇನೆ, ತಾಳ ಬಿಟ್ಟು ಪದ್ಯ ಹೇಳುವವರಿಗೆ ಮೊದಲೇ ಬಾರಿಸಿದ್ದೇನೆ, ಸಾಹಿತ್ಯವನ್ನು ತಪ್ಪು ಹೇಳಿ ಬಾರಿಸೋವರಿಗೂ ಮೊದಲೇ ಬಾರಿಸಿದ್ದೇನೆ. ನಮಗೆಲ್ಲ ಅಭ್ಯಾಸ ಇದೆ, ಅದು ನಮ್ಗೆ ಗೊತ್ತಾಗ್ತದೆ. ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಆ ಹೊತ್ತಿಗೆ.
ಅವರು ಹೇಳಲಿಕ್ಕೆ ಹೇಳಿದರೆ ಅವರಿಗೆ ತಗೊಳ್ಳುವ ಗುಣ ಬೇಕು ಒಂದು. ಮತ್ತು ನಾವು ಆ ಹೊತ್ತಿಗೆ ಹೇಳಲಿಕ್ಕೆ ಆಗೋದಿಲ್ಲ ರಂಗದಲ್ಲಿ. ನಾವು ದಿನವೂ ನಮ್ಗೆ ಅಭ್ಯಾಸ ಇದೆ. ಈಗ ನಮ್ಮ ಶಿಷ್ಯರು ಕೆಲವರು ಮೇಳಕ್ಕೆ ಹೋದವರು ಇದ್ದಾರೆ, ಅವರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ ಯಾರ್ಯಾರು ಹೇಗೆ ಅಂತ. ಹಾಗಾಗಿ ನಿರಂತರ ಅಭ್ಯಾಸ ಬೇಕು. ನಾವು ಮತ್ತು ಯಕ್ಷಗಾನ ಲಯ ಅನ್ನೋದು ಒಂದು ನಾವು ಓಡಲಯ ಅಂತ ಅಂದರೆ ಈ ಒಂದು ತಾಳದಲ್ಲಿ ನಾವು ಪದ್ಯ ಎತ್ತಿದ ಮೇಲೆ ಅದೇ ಲಯ ಕೊನೆವರೆಗಿರತಕ್ಕದ್ದು ಕ್ರಮ ಅಂದರೆ, ಆದರೆ ಖಂಡಿತ ಇರುವುದಿಲ್ಲ. ಯಾವ ಮೇಳದಲ್ಲಿ ನೀವು ನೋಡಿ ಅಥವಾ ನೀವು ಕ್ಯಾಸೆಟ್ ಹಾಕ್ಕೊಂಡು ಅದನ್ನು ತಾಳ ಹಾಕಿ ನೋಡಿ ಕಲಿತವರು ಖಂಡಿತ ಇರುವುದಿಲ್ಲ. ಅದು ಯಾಕೆ ಅಂದರೆ ಅದು ಹಾಗೆ ಬೆಳೆದು ಬಂದಿದೆ. ಆದಷ್ಟು ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಆ ಲಯವನ್ನು. ಹಾಗೆ ಯಕ್ಷಗಾನವನ್ನು ಈಗ ಕಲೀಲಿಕ್ಕೆ ಬರೋರು ಏನು ಮಾಡ್ತಾರೆ ಅಂದರೆ, ನಾವು ಕೇಂದ್ರಕ್ಕೆ ಹೋದ್ರೂ ಕೂಡ ಬರ್ತದೆ. ಮೊನ್ನೆ ನಮ್ಮ ಊರಿನಲ್ಲಿ ನಿನ್ನೆಯೋ ಮೊನ್ನೆ ಒಬ್ಬ ಹುಡುಗ ಬಂದ. ಅವನು ತಂದೆ ರಿಕ್ಷಾ ಬಿಡ್ತಾಯಿದ್ದ. ನಮ್ಮ ಮನೆಯಲ್ಲಿ ಭತ್ತ ಎಲ್ಲ ತಗೊಂಡು ಹೋಗ್ತಿದ್ರು ಮೊದಲು ಅವರು. ಅವನ ಪರಿಚಯದ ಮೇಲೆ ಬಂದ. ಏನು ಕೇಳಿದೆ, ನಾನು ಎಲ್ಲಿಗೊಂದು ಊಟಕ್ಕೆ ಹೊರಟಿದ್ದೆ, ಒಂದು ಸ್ವಲ್ಪ ಮಾತಾಡಲಿಕ್ಕೆ ಉಂಟು ಅಂದ. ಏನು ಕೇಳಿದೆ, ಏನಿಲ್ಲ, ನನ್ನ ಮಗ PUC ಆಯ್ತು ಈಗ, ನಮ್ಮ ಶಿಷ್ಯ ಒಬ್ಬ ಮಂಜಾತ್ ಕುಲಾಲ್ ಅಂತಿದ್ದ, ಅವ್ರ ಹತ್ರ ತಾಳ ಕಲ್ತಿದ್ದಾನೆ, ಅವನಿಗೆ ಭಾಗವತಿಗೆ ಕಲಿಬೇಕಂತುಂಟು, ನಿಮ್ಮ ಹೆಸರು ಹೇಳಿದರು, ಅವರು ಕಲಿಬೋದು. ನಮ್ಮ ಊರು ಮನೆಯವರೇ. ನಾನು ಹೇಳಿದೆ, ನಾನು ಮನೆಯಲ್ಲಿ ಕ್ಲಾಸ್ ಮಾಡೋದಿಲ್ಲ, ನಾನು ಒಂದು 2-3 ಜನ ಕ್ಲಾಸ್ ಮಾಡಿದೆ, ಅದು ಯಶಸ್ವಿ ಆಗಲಿಲ್ಲ. ಯಾಕಂದರೆ ನಮಗೆ ಟೈಮ್ ಇರೋದಿಲ್ಲ. ನಾನೊಂದು ನಾಳೆಯಿಂದ 2 ದಿನದಲ್ಲಿ ಕೇಂದ್ರ ಶುರುವಾಗ್ತಾ ನಾನು 6 ತಿಂಗಳು ಅಲ್ಲಿ ಹೋಗಬೇಕಾಗ್ತದೆ. ನಿಮ್ಗೆ ಟೈಮ್ ಇರುವಾಗ ನಮಗಿರೋದಿಲ್ಲ, ನಮ್ಗೆ ಟೈಮ್ ಇರುವಾಗ ನಿಮಗಿರೋದಿಲ್ಲ, ಅದೆಲ್ಲ ಅರ್ಧಂಬರ್ಧ ಆಗ್ತದೆ. ನೀವು ಬರೋದು ಇದ್ರ ತಕ್ಕಟ್ಟೆಗೆ ಬನ್ನಿ. ಅವರು ದೂರ ಆಗುತ್ತಲ್ಲ ಅಂದ. ದೂರ ಆಗುತ್ತೆ, ಆದರೂ ಒಂದು ಕೆಲಸ ಮಾಡಿ, ಮಂದರ್ತಿಯಲ್ಲಿ ಒಂದು ಕೇಂದ್ರಕ್ಕೆ ಪ್ರಾರಂಭ ಆಗುತ್ತೆ. ಅದು ಇದೆ, ಮೇಳ ಕೈದಾದ ಕೂಡ ಶುರುವಾಗ್ತದೆ. ಸಾಧ್ಯ ಆದರೆ ಅಲ್ಲೂ ಹೋಗಿ, ಅಲ್ಲಿ ನಿರಂತರ ನೀವು ಒಂದು 2-3 ತಿಂಗಳು ಅಲ್ಲೇ ಇರುವಾಗ ಆ ವಾತಾವರಣದಲ್ಲಿ ಕಲಿಬೋದು. ಆ ಹುಡುಗ ಹೇಗಿದ್ದಾನಂದರೆ, ಅವನು ಎಷ್ಟು ಕಲ್ತಿದ್ದಾನೆ ನಾನು ಕೇಳಿಲ್ಲ, ನೋಡಲಿಲ್ಲ. ತಾಳ ಕಲ್ತಿದ್ದಾನೆ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದೆ ನಮಗೆ ಬಿಟ್ಟರೆ. ಮತ್ತು ನಾನೇನು ಅವನನ್ನು ಇದು ಮಾಡಿ ನೋಡಿ, ನಾನು ಬೇರೆ ಕಡೆ ಹೊರಟಿದ್ದೆಲ್ಲ. ಹಾಗೆ ಆಯಿತು ಅಂತ ಹೇಳಿದ್ದಾರೆ. ಅವರು ಹೋಗಿದ್ದಾರೆ, ಏನು ಮಾಡಿದ್ರು ಗೊತ್ತಿಲ್ಲ. ಅಂದರೆ ಆಸಕ್ತಿಗೆ ತುಂಬ ಇರ್ತದೆ. ಆದರೆ ನಾವು ಕಲಿಯುವಾಗ ಬರುವಾಗ ಇರುವ ಆಸಕ್ತಿ ಕಡೆಗೆ ಉಳಿಯೋದಿಲ್ಲ. ಹೆಚ್ಚಾಗಿ ಕೆಲವರಿಗೆ ನಿರಾಸೆ ಬರ್ತದೆ. ಯಾಕಂದರೆ ಅವರು ಬಂದು ಮರ್ದಿನವೇ ಅವರು ಭಾಗವತರಾಗಬೇಕು ಅನ್ನೋ ಕನಸು ಕಂಡಿರ್ತಾರೆ, ಅಥವಾ ಬಂದು ಒಂದು 4 ದಿನದಲ್ಲೇ ನಾನು ಒಳ್ಳೆ ಮೊದಲೆಗಾರ ಆಗಬೇಕು ಅನ್ನೋ ಕನಸು ಕಂಡಿರ್ತಾರೆ. ಅಂದರೆ ಬರ್ತದೆ ಅಂತ ಅವ್ರ ಕಲ್ಪನೆ. ಅಂದರೆ ಅದು ಕಲೀಲಿಕ್ಕೆ ಏನಿಲ್ಲ, ಏನಾಗಬೇಕು, ಈಗ ಕೈಯಲ್ಲಿ ಆಡಿಸ್ತಾರೆ ಅಷ್ಟೇ ಅಂತ. ಅದು ಬಂದ ಮೇಲೆ ಇಲ್ಲಿ ಬಂದು ತಕ್ಕದಿಮಿ ತಕ್ಕಿಟ ಅಂತ ಹೇಳಿ ಶುರು ಮಾಡಿದ್ಮೇಲೆ ರಗಳೆ ಆಗ್ತದೆ ಅವ್ರಿಗೆ, ಇದೆಲ್ಲ ಇಷ್ಟೆಲ್ಲ ಉಂಟಾ ಅಂತ. ಅದು ನಮ್ಮ ಮಾಸ್ಟ್ರಿಗೆ ಗೊತ್ತುಂಟು, ನಗಾಡ್ತಾ ಇದ್ದಾರೆ ಅವರು. ಹಾಗೆ ಯಾವುದು ಕೂಡ ನಾವು ನೋಡಿದಷ್ಟು ಸುಲಭದಲ್ಲಿ ಬರುವುದಿಲ್ಲ. ಅದಕ್ಕೆ ಶ್ರದ್ಧೆ, ತಾಳ್ಮೆ ಎಲ್ಲವೂ ಬೇಕು. ಅದಕ್ಕಿಂತ ಹೆಚ್ಚಾಗಿ ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಣಿ ಅಂತಾರೆ. ಅಭ್ಯಾಸ ಮಾಡದೆ ಯಾವುದೂ ಕೂಡ ಬರುವುದಿಲ್ಲ. ನೀವು ಒಂದು ಭತ್ತ ಕುಟ್ಟುವ ಕಲೆ ಆದರೂ ಅದಕ್ಕೆ ಅಭ್ಯಾಸ ಬೇಕು, ಇಲ್ಲದಿದ್ದರೆ ಯಾರ್ದಾರು ಖಾಲಿ ಬೀಳ್ತದೆ. ನಾನು 4 ಜನರೊಟ್ಟಿಗೆ ಭತ್ತ ಕುಟ್ಟಿದ್ದೇನೆ, ನಂಗೆ ಗೊತ್ತಿದೆ. ಅದು ಹೇಳಿದ್ದು, ಯಾವುದು ಕೂಡ ಅಭ್ಯಾಸ ಮಾಡಬೇಕು. ನೀವು ಗೊಬ್ಬರ ಹೊರಿ ಕುತ್ತಿಗೆನೂ ಹೋಯ್ತದೆ. ನೀವು IT-BT ಅಲ್ಲಿದ್ದ ಇವ್ರನ್ನ ಕರ್ಕೊಂಬಂದು 4 ಜನ ಗೊಬ್ಬರ ಹರಿಸಿ ನೋಡ, ಮತ್ತೆ ಹೇಳುವುದಿಲ್ಲ ಅವನು. ಅದಕ್ಕೂ ಅಭ್ಯಾಸ ಬೇಕು, ಎಲ್ಲದಕ್ಕೂ ಕೂಡ. ಆದ್ದರಿಂದ ಈಗ ಬಂದು ಸೇರಿದ ನಮ್ಮ ಈ ಇಲ್ಲಿರುವ ಮಕ್ಕಳಿಗೆಲ್ಲ ಗೊತ್ತಿದೆ. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಅದನ್ನು, ಅವ್ರಿಗೆ ಗೊತ್ತಿದೆ. ಇನ್ನು ಬರುವವರು ಕೂಡ ಅತೀ ಆಸೆ ಅತಿ ನಾವು ಏನು ಹೇಳ್ತಾರೆ, ನಾವು ಭಾಳ ಬೇಗ ಕಲಿತು ಏನೋ ಕಲಾವಿದರಾಗ್ತೇವೆ ಅನ್ನೋ ನಿರೀಕ್ಷೆ ಇಟ್ಕೊಂಡು ಬರಬೇಡಿ. ನೀವು ಕಲೀರಿ, ತೊಂದರೆ ಇಲ್ಲ. ಯಾಕಂದರೆ ಅದು ಬೇಗನೂ ಬರ್ಬೋದು. ನಾನು ಆಗ ಹೇಳಿದಾಗೆ ಅದು ನೀವು ಹೇಗೆ ಅದನ್ನು ತಗೊಳ್ತೀರಿ ಅನ್ನೋದ್ರ ಮೇಲೆ ಇರ್ತದೆ. ನಾವು ಒಬ್ಬರನ್ನು ತಯಾರು ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಅದು ರೆಡಿಮೇಡು ಗಣಪತಿ ಮಾಡ್ದಂಗೆ ಆಗೋದಿಲ್ಲ ಮಣ್ಣಿನಲ್ಲಿ ಅಲ್ವಾ. ನೀವು ತಗೊಳ್ಬೇಕು. ನಾವು ಹೇಳಿದ್ದ ಸಾಹಿತ್ಯವನ್ನು ಅಥವಾ ನಾವು ಹೇಳಿದ ರಾಗವನ್ನು, ನಾವು ಹೇಳಿದ ತಾಳವನ್ನು ನೀವು ನಿಮ್ಮದಾಗಿ ಬರಬೇಕು. ನಾವಿಲ್ಲಿ ಈಗಲೂ ಈಗ ಕಲಿತಾಗ ಹಾಡಿದ್ದಾರೆ ತುಂಬ ಜನ. ಈಗಲೂ ಅವರಿಗೆ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಕೆಲವರಿಗೆ. ಎತ್ತುವಾಗ ಶ್ರುತಿ ಅಂತಾರೆ, ಆಮೇಲೆ ತಾಳ ಓಡ್ತದೆ ಅಲ್ವಾ ಕಿಶನ್. ಹಾಗೆ ಆಗ ಕೆಲವರು ಹಾಗೆಲ್ಲ ನಾವು ಹೇಳಿದ್ದೇವೆ, ಸ್ವಲ್ಪ ಹೇಳಿದ್ದೇವೆ. ಅಂದರೆ ಅದು ಮಾಮೂಲಿ, ಹಾಗೆ ಒಮ್ಮೆಗೆ ಬರುವುದಿಲ್ಲ. ಹಾಗೆ ಅಭ್ಯಾಸ ಹಾಗೆ ಬರಬೇಕು. ತಪ್ಪು ಈಗ ಒಂದು ಮಗು ನಡೆಯುವಾಗ ನೇರ ನಡೆಯುವುದಿಲ್ಲ, ಬಿದ್ದು ಎದ್ದೇ ನಡೆಯುವುದು ಅಭ್ಯಾಸ ಆಗುವಾಗ. ಹಾಗೆ ತಪ್ಪು ಹೆಜ್ಜೆಯನ್ನು ಇಟ್ಟೆ ಕಡೆ ಸರಿ ಹೆಜ್ಜೆ ಬರಬೇಕು. ಆದರೆ ತುಂಬ ನಿರೀಕ್ಷೆ ಇಟ್ಕೊಂಬರಬೇಡಿ. ನಾನು ಅಲ್ಲಿ ಕೇಂದ್ರಕ್ಕೆ ಹೋದ ಕೂಡ ನಾನು ಕಲಾವಿದನಾಗಿ ನಾಳೆ ಹೊರಬೀಳ್ತೇನೆ, ನಮ್ಮ ಮರು ವರ್ಷಕ್ಕೆ ಮಂದರ್ತಿ ಮೇಳಕ್ಕೆ ಬುಕ್ ಮಾಡ್ಬೋದು. ಅಲ್ಲ, ಅಂಥ ಕಲಾವಿದರು ಬಂದಿದ್ದಾರೆ ನಮ್ಮಲ್ಲಿ. ಮೇಳ ಬುಕ್ ಮಾಡಿಕೊಂಡು ಬಂದವರು ಇದ್ದಾರೆ, ಇದರಲ್ಲಿ ಗೊತ್ತಿರ್ಬೋದು.
ಅಡ್ವಾನ್ಸ್ ತಗೊಂಡು ಇಲ್ಲಿ ಬಂದಿದ್ದಾರೆ ಕಳೆದ ವರ್ಷ ಒಬ್ಬರು. ಅವ್ರು ಮೇಳಕ್ಕೆ ಹೋದ್ರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಅಲ್ಲಿ ಅಡ್ವಾನ್ಸ್ ತಗೊಂಡು ಇಲ್ಲಿ ಕಲೀಲಿಕ್ಕೆ ಬಂದಿದ್ದಾರೆ, ಏನೂ ಗೊತ್ತಿಲ್ಲ. ಅದು ನಿಜವಾಗಿ ಧೈರ್ಯ ಮೆಚ್ಚಬೇಕು. ನನ್ನ ಹತ್ರ ಸಾಧ್ಯ ಇಲ್ಲ, ಅಷ್ಟು ಧೈರ್ಯ ಬರಲಿಕ್ಕಿಲ್ಲ. ನನಗೆ ಈಗಲೂ ಮೇಳಕ್ಕೆ ಹೋಗ್ತೇನೆ ಅಂತ ನಮ್ಗೆ ಹೆದರಿಕೆ ಆಗ್ತದೆ. ಆ ಭಯ ಬೇಕು ಕಲಾವಿದನಾದವನಿಗೆ. ನಮ್ಮ ಮಾಬಲೆಗಡ್ರು ಹೇಳ್ತಿದ್ರು, ರಂಗಕ್ಕೆ ಹೋಗುವಾಗ ಅವನಿಗೆ ನಾನು ತುಂಬ ಸಣ್ಣವ, ನನಗೇನು ಗೊತ್ತಿಲ್ಲ ಅನ್ನುವ ಅಭಿಪ್ರಾಯ ಅವನು ಒಳಗಿರಬೇಕಂತೆ. ರಂಗಕ್ಕೆ ಹೋದ ಮೇಲೆ ನಾನು ಭಾರಿ ಕಲ್ತವ, ನನಗೆ ಗೊತ್ತಿದೆ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಎಲ್ಲ ಅವನು ಮಾಡಬೇಕು. ಅಲ್ಲಿ ಭಯ ಪಡಬಾರ್ದು. ರಂಗಕ್ಕೆ ಹೋಗೋ ಮೊದಲು ನಾನು ಸಣ್ಣವ ಅಂತ ಗೊತ್ತಿರಬೇಕು. ಯಾಕಂದರೆ ಅಲ್ಲಿ ಸಣ್ಣವ ಅಂತ ಅಂದ್ಕೊಂಡು ಅವನು ಇದ್ದದ್ದು ಬರೋದಿಲ್ಲ, ಆಗ ಎಲ್ಲ ಹೋಗ್ತದೆ. ಹಾಗಾಗಿ ಈ ಎಲ್ಲ ವಿಷಯಗಳೆಲ್ಲ ಇದೆ. ಇದನ್ನು ಮತ್ತೆ ಕ್ಲಾಸಿಗೆ ಬಂದ ಮೇಲೆ ಮತ್ತು ನಾವು ಇಲ್ಲಿ ಮಧ್ಯೆ ಎಲ್ಲ ಲಂಬೋದರ ಹೆಗಡೆಯವರು ಇದ್ದಾರೆ, ಕೆ ಪಿ ಹೆಗಡೆಯವರು ಬರ್ತಾರೆ. ಅವರು ಆದಷ್ಟು ಬೇಗ ಆರೋಗ್ಯವಂತರಾಗಿ ಬರಲಿ ಅನ್ನೋತ ನಾನು ಹಾರೈಸ್ತೇನೆ. ಯಾಕಂದರೆ ನಮ್ಗೆ ಅವರಿದ್ರು ತುಂಬ ಬಲ ಇರ್ತದೆ, ಮಾತಾಡಲಿಕ್ಕೂ ಇರ್ಬೋದು, ಎಲ್ಲ ವಿಷಯಕ್ಕೂ ಕೂಡ. ಕೆ ಪಿ ಹೆಗಡೆಯವರಿದ್ರೆ ನಮಗೇನೋ ಒಂದು ಖುಷಿ. ನೋಡಿ ಮಕ್ಕಳಿಗೆ ಎಷ್ಟು ಖುಷಿ ಆಯಿತು. ಹಾಗೆ ನಮ್ಮ ಸಮಾನ ಪ್ರಾಯದವರು ಅವರು. ನೋಡಿದ್ರೆ ನನ್ನಿಂದ ಪ್ರಾಯ ಆದವ್ರು ಹಂಗೆ ಕಾಣ್ತಾರೆ ಅವರು, ಆ ಪ್ರಶ್ನೆ ಬೇರೆ. ನನ್ನಿಂದ 2 ತಿಂಗಳು ದೊಡ್ಡವರು ಅಷ್ಟೇ ಅವರು, ಕೆ ಪಿ ಹೆಗಡೆಯವರು. ಈಗ ಪಕ್ಕ ಕೇಳಿದನ, ಮೊನ್ನೆ ಯಾರೋ ಒಬ್ರು ಕೇಳಿದರು, ಗುರುಗಳೇ ನಿಮಗೆ ಕೆ ಪಿ ಹೆಗಡೆಯವರು ವರ್ಷ ಆಯ್ತಲ್ಲ ಸುಮಾರು, ಎಷ್ಟಾಗಿರ್ಬೋದು, ಒಂದು 75-80 ಆಗ್ಬೋದಲ್ಲ? ಇಲ್ಲ ಮರೆ, ನನ್ನಿಂದ 2 ತಿಂಗಳು ದೊಡ್ಡವರು. ಹೌದಾ ಅಂದರೆ, ಯಾಕಂದರೆ ಅದು ದೇಹ ಪ್ರಕೃತಿ ಮೇಲೆ ಹೊಂದಿರ್ತದೆ. ಕೆಲವರು 90 ವರ್ಷ ಆದರೂ ಮಂಡೆಗುಲ್ಲ ಹಣ್ಣಾಗೋದಿಲ್ಲ, ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಹುಡುಗರಾಗಿರ್ತಾರೆ. ಆದರೂ ನಾನು ಕೂಡ ಹಾಗೆ, ನನಗೆ 65 ನಡೆಯೋದು. ಆದರೆ ನನಗೆ 65 ಆಗಿದೆ ಅಂತ ನನಗೆ ಅನಿಸೋದಿಲ್ಲ. ನನಗೆ ಗಡ್ಡ ಹಣ್ಣಾಗಿದೆ, ತಲೆ ಕೂದಲು ಹಣ್ಣಾಗಿದೆ. ಎಷ್ಟೋ ಜನ ಬಣ್ಣ ಹಚ್ಚಿ ಅಂದರು, ನಾನು ಹಚ್ಚೋದಿಲ್ಲ ಹೇಳಿದೆ. ಪ್ರಾಯ ಯೌವನ ಬರ್ತದಾದರೆ ಹಚ್ತೇನೆ, ಅದು ಬರೋದಿಲ್ಲಲ್ಲ, ಮತ್ತೆ ಯಾಕೆ? ಇದ್ದದನ್ನು ಸ್ವೀಕರಿಸಬೇಕು, ಪ್ರಕೃತಿ ಧರ್ಮ ಅದು ಅಲ್ವಾ? ನಾವು ಹಳಬರೆ ಆಗದೆ ಇದ್ರೆ ಮತ್ತು ಹುಡುಗರಿಗೆ ಜಾಗ ಬೇಕಲ್ಲ. ನಾವೇ ಇಲ್ಲಿ ಕಾಯಂ ಇದ್ದರೆ ಮುಂದೆ ಬರೋರಿಗೆ ಜಾಗ ಬೇಕಲ್ಲ. ಹಾಗೆ ಆದ್ದರಿಂದ ಎಲ್ಲರೂ ಕೂಡ ಕಲಿಯೋ ಆಸಕ್ತಿ ಇದ್ದವ್ರು ಬನ್ನಿ, ಚೆನ್ನಾಗಿ ಅಭ್ಯಾಸ ಮಾಡಿ ಶ್ರುತಿ ತಾಳ ಲಯ ಎಲ್ಲವನ್ನು ಕಲಿತು ಚೆನ್ನಾಗಿ, ಅಂದರೆ ನೀವು ನಮ್ಮಿಂದ ಹೆಚ್ಚು, ನಾವು ನಮ್ಮ ಅಭ್ಯಾಸ ಹೇಗೆಂದರೆ ನಮ್ಮ ಶಿಷ್ಯರು ನಮ್ಮಿಂದ ಚೆನ್ನಾಗಿ ಮಾಡಿದಾಗ ನಾವು ಸಂತೋಷ ಪಡ್ತೇವೆ. ಅದು ನಾವು ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಅವ್ರು ನನ್ನಿಂದ ಚೆನ್ನಾಗಿ ಒಬ್ಬ ಮೊದಲಿಗೆ ನಮ್ಮಲ್ಲಿ ಇದ್ದಾರೆ ಹುಡುಗರು, 3-4 ಜನ ಇದ್ದಾರೆ, ಚೆನ್ನಾಗಿ ಬಾರಿಸ್ತಾರೆ ಅವರು. ನಿಜವಾಗಿ ನನ್ನಿಂದ ಚೆನ್ನಾಗಿ ಬಾರಿಸ್ತಾರೆ ಅವರು. ಅದು ನಮಗೆ ಸಂತೋಷ. ಯಾಕಂದರೆ ಗುರುವನ್ನು ಮೀರಿಸುವ ಶಿಕ್ಷೆ ಬಂದಾಗ ಗುರುವಿಗೆ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದೆ ಬರಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಯಕ್ಷಕಲೆಯ ವಿದ್ವತ್ ಮತ್ತು ಪಾಂಡಿತ್ಯ, ಯಕ್ಷಕಲಾ ಎಂಬ ಬ್ರಹ್ಮಾಂಡದಲ್ಲಿ ಒಂದು ಮಿನುಗುತಾರೆಯಾಗಿ ಗುರುತಿಸಿಕೊಂಡವರು ಗುರುಗಳಾದ ದೇವದಾಸರಾವ್ ಕೂಡ್ಲಿ ಅವರ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತದೆ. ಬಂಧುಗಳೇ, ಯಕ್ಷಕಲೆಯನ್ನು ವಿಶೇಷವಾದ ಒಂದು ಆಶಯದ ಮೂಲಕ ಕೆಲಸ ಮಾಡ್ತಿರೋರು, ಒಂದಿಷ್ಟು ಕಲಾವಿದರನ್ನು ಹುಟ್ಟಿ ತನ್ನ ದುಡಿಮೆಯ ಒಂದಿಷ್ಟು ಭಾಗವನ್ನು ಯಕ್ಷಕಲೆಗಾಗಿ ತೊಡಗಿಸಿಕೊಂಡು ಸಾಮಾಜಿಕ ಮಾಧ್ಯಮಗಳ ಮೂಲಕ ಈ ತರಗತಿಯನ್ನು ಪ್ರಾರಂಭಿಸೋ ಬಗ್ಗೆ ಹೋರಾಟ ಕೊಡುತ್ತಿರುವಂಥ ವೆಂಕಟೇಶ್ ವೈದ್ಯರವರ ಒಂದು ದೊಡ್ಡ ಆಶಯ ಅಂತ ಹೇಳಿದ್ರೆ ಹೂವಿನ ಕೋಲುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಗುರುಗಳು, ಕೇಂದ್ರದಲ್ಲಿ ಗುರುಗಳು ಓಕೆ, ಇದನ್ನು ಬೇರೆ ಬೇರೆ ಒಂದು ಸ್ಥಳಗಳಿಗೆ ಹೋಗಿ ಅಲ್ಲಿ ಪದ್ಯ ಹೇಳಿ ಮಕ್ಕಳಿಂದ ಮಾಡಿಸುವುದು ಉಂಟಲ್ಲ, ಒಂದು ಸ್ಥಾನಕ್ಕೆ ಹೋದವರು ಮತ್ತು ಕೆಳಬರಲಿಕ್ಕೆ ಅಥವಾ ಇನ್ನೊಂದು ನಾವು ಹೀಗೆ ಮನೆ ಹೋಗುವುದಷ್ಟು ಚಂದ ಅಲ್ಲ ಎಂಬುದರ ಬಗ್ಗೆ ಬರ್ತಾರೆ. ಹಾಗೆ ನೋಡಿದರೆ ದೇವದಾಸರಾವ್ ಕೂಡ್ಲಿಯವರು ಪ್ರೋತ್ಸಾಹ ಕೊಟ್ಟು ಇದನ್ನು ಇಡೀ ಮಂಗಳೂರು, ಉಡುಪಿ ಜಿಲ್ಲೆಯಾದ್ಯಂತ ಹಾಗೂ ಉತ್ತರ ಕನ್ನಡ ಮಕ್ಕಳನ್ನು ಕರೆದುಕೊಂಡು ಹೋಗಿ ನಮ್ಮ ಜೊತೆಗೆ ಸಹಕರಿಸಿದವರು. ಅವರು 65 ಅಂತ ಹೇಳಿದರು. ನಮ್ಗೆ ಹಾಗೆ ಅನಿಸೋದಿಲ್ಲ. ಚಡ್ಡಿ ಹಾಕ್ಕೊಂಡು ಬಂದರೆ ಅವರು ಕೆಲವೊಮ್ಮೆ ಬರ್ತಾರೆ. ಹಾಗೆ ಒಂದು ನವ ತಾರುಣ್ಯದ ಒಂದು ಲಕ್ಷಣಗಳು ಕಂಗೊಳಿಸ್ತದೆ. ಸರ್, ಇನ್ನೂ ನಿಮ್ಮ 100 ಕಾಲದ ಒಂದು ಯಕ್ಷ ಸೇವೆ ನಿರಂತರ ಆಗಲಿ ಎಂಬ ಒಂದು ಆಶಯ ನಮ್ಮದು ಈ ಮೂಲಕ ಚಪ್ಪಾಳಿಯೊಂದಿಗೆ ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಸಭೆಯನ್ನು ಉದ್ದೇಶಿಸಿ ಕೃಷ್ಣಮೂರ್ತಿ ಊರಾಡ್ರು 2 ಮಾತು, ಸಂಘಟಕರು ಹಾಗೂ ಯಕ್ಷಗುರುಗಳು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಒಂದು ಶುಭಾಶಯದ ಮಾತಿಗೆ.
ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಹಿರಿಯರಾದಂಥ ಶಿವರಾಮ್ ಶೆಟ್ರೆ ಹಾಗೂ ಸೀತಾರಾಮ್ ಶೆಟ್ರೆ ಹಾಗೂ ಎಲ್ಲ ಮಹನೀಯರೇ, ಇಷ್ಟರವರೆಗೆ ಯಕ್ಷಗಾನ ಹೇಗೆ ಏನು ಎನ್ನುವಂಥ ವಿಚಾರಗಳನ್ನೆಲ್ಲ ಮಾತಾಡಿದ್ದಾರೆ. ಈ ಯಕ್ಷಗಾನ ಕಲಿಕೆ ವಿಷಯ, ನಾವು ಬಾಲ್ಯದಲ್ಲಿ ನಾವು ಯಕ್ಷಗಾನ ಕಲಿಬೇಕಾದ್ರೆ ಬಹಳ ಕಷ್ಟಪಟ್ಟವರು. ಯಾಕೆ ಕೇಳಿದರೆ ನಿಮ್ಮಷ್ಟು ಸುಲಭದಲ್ಲಿ ನಮಗೆ ಯಕ್ಷಗಾನ ಕೈಗೆ ಸಿಗ್ತಿರಲಿಲ್ಲ. ಒಳ್ಳೆ ಕಲಿಸೋ ಗುರುಗಳು ಯಾರಿದ್ದಾರೆ, ಒಳ್ಳೆ ಕಲಿಸೋ ಸಂಸ್ಥೆ ಯಾವುದಿದೆ ಅಂತ ನಾವು ಹುಡ್ಕೊಂಡು ಹೋಗಬೇಕಿತ್ತು. ಹೋಗಿ ಅವರ ಸೇವೆ ಮಾಡಿ, ನಮಗಿಂತಲೂ ಹಿಂದಿನವರಾಗಿದ್ದರೆ ನಮಗಿಂತ ಮೊದಲಿನ ತಲೆಮಾರಿನವರು ಆ ಗುರುಗಳ ಸೇವೆ ಮಾಡಿ, ಕಾಲಕ್ಕೆ ಅವರು ಹೇಳಿದ್ದನ್ನೆಲ್ಲ ತಂದುಕೊಟ್ಟು ಅವರ ಸೇವೆ ಮಾಡಿ, ಅವರ ಕಾಲು ಒತ್ತಿ ಮೇಳ ಕ್ರಮದಲ್ಲಿ ಯಕ್ಷಗಾನವನ್ನು ಕಲಿಬೇಕಿತ್ತು ಅಂತ. ಆದರೆ ನಾವು ಯಕ್ಷಗಾನ ಕೇಂದ್ರದಲ್ಲಿ ಕಲಿತವರು. ಅಲ್ಲಿ ಒಂದು ಕಲಿಕಾ ರೂಪ ಆಗ ರೂಪಿತವಾಗಿತ್ತು. ಯಕ್ಷಗಾನ ಕೇಂದ್ರದಲ್ಲಿದ್ದು ಕಷ್ಟಪಟ್ಟು ಅಲ್ಲಿ ಕಲಿತು ಹಿರಿಯ ಗುರುಗಳು, ಅನುಭವಿ ಗುರುಗಳು ಅವರಿಂದ ಯಕ್ಷಗಾನವನ್ನು ಕಲಿತು ಸ್ವಲ್ಪ ಮಟ್ಟಿಗೆ ನಾವು ಜೀರ್ಣಿಸಿಕೊಂಡವರು. ಆದರೆ ಈಗ ನಿಮಗೆಲ್ಲ ಬಹಳ ಸುಲಭದ ರೀತಿಯಲ್ಲಿ ಯಕ್ಷಗಾನವನ್ನು ಕಲಿಯುವುದಕ್ಕೆ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಸಂಸ್ಥೆಯ ರೂವಾರಿಗಳು ವೆಂಕಟೇಶ್ ವೈದ್ಯರು ಹಾಗೂ ಯಶಸ್ವಿ ಕಲಾವೃಂದ ಕೊಮೆ ತೆಕ್ಕಟ್ಟೆ ಅವರ ಕಲ್ಪನೆಯೇ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತಿನ ಯಕ್ಷಗಾನವನ್ನು ನಾವು ನೋಡಿದರೆ ಸಂತೋಷ ಪಡುವವರು ಪಡ್ತಾರೆ, ಆದರೆ ನಮ್ಮಂಥವರು ಸ್ವಲ್ಪ ಬೇಸರವೋ ಮನಸ್ಸಿಗೆ ನೋವುಂಟಾಗುವಂತಹ ಸನ್ನಿವೇಶಗಳೆಲ್ಲ ನಡೀತಾ ಇದೆ. ತಪ್ಪು ಅಂತ ಹೇಳುವುದಿಲ್ಲ, ಕಾಲಕ್ಕೆ ಬದಲಾವಣೆ ಆಗಬೇಕು, ಬದಲಾವಣೆ ಜಗದ ನಿಯಮ. ಆದರೆ ಇತ್ತೀಚೆಗಂತೂ ಕೆಲವು ವರ್ಷಗಳಿಂದ ಭಾಳಷ್ಟು ನೋವಿನ ಸಂಗತಿಗಳೆಲ್ಲ ರಂಗಸ್ಥಳದಲ್ಲಿ ಆಗ್ತಾ ಇದೆ. ಅದೆಲ್ಲ ಗಮನಿಸಿದಾಗ ಇದಕ್ಕೆ ಕಾರಣ ಏನು ಕೇಳಿದರೆ, ಅದಕ್ಕೆ ಶಿಸ್ತುಬದ್ಧವಾದಂತಹ ಕಲಿಕೆ ಇಲ್ಲದೆ ಇರುವುದೇ ಕಾರಣ ಅಂತ ನನ್ನ ಅಭಿಪ್ರಾಯ. ನಿಮಗೆಲ್ಲ ಇಲ್ಲಿ ತರಗತಿಯನ್ನು ಮಾಡಿ ಉತ್ತಮವಾದ ಗುರುಗಳನ್ನು ಇಲ್ಲಿಟ್ಟು, ಅನುಭವಿ ಗುರುಗಳನ್ನು ಇಟ್ಟು, ನಿಮಗೆ ಸಿಕ್ಕಿದಂತಹ ಗುರುಗಳು ಎಂತೆಂಥವರು. KP ಹೆಗಡೆಯವರಂತೂ ತಮ್ಮ ಜೀವಮಾನ ಇಡೀ ಯಕ್ಷಗಾನಕ್ಕಾಗಿ ತೊಡಗಿಸಿಕೊಂಡವರು, ಭಾಗವತಿಕೆಯನ್ನು ಮಾಡಿದವರು, ಪ್ರಾಚಾರ್ಯರಾಗಿ ಅನೇಕ ವರ್ಷಗಳ ಕಾಲ ವಿದ್ಯಾರ್ಥಿಗಳ ವಿದ್ಯೆಯನ್ನು ಬೋಧಿಸಿದವರು. ಕೂಡ್ಲಿ ದೇವದಾಸರಾಯರಂತೂ ಅವರಂತಹ ಪಂಡಿತರು ಯಕ್ಷಗಾನ ಕ್ಷೇತ್ರದಲ್ಲಿ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕೆ ಹೇಳಿದರೆ ಎಲ್ಲ ಅಂಗವನ್ನು ಬಲ್ಲವರು. ಅವರು ರಾಗಜ್ಞಾನ, ಆಮೇಲೆ ಮದ್ದಲೆಗಾರಿಕೆ, ಚಂಡೆಗಾರಿಕೆ, ವೇಷಗಾರಿಕೆ, ನಿರ್ದೇಶನ, ಪ್ರಸಂಗ ಅಭ್ಯಾಸ ಎಲ್ಲ ಅಂಗವನ್ನು ಕರಗತ ಮಾಡಿಕೊಂಡಂಥ ವಿದ್ವಾಂಸರವರು. ಅವರು ನಿಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ, ಬಹಳ ದೊಡ್ಡ ಭಾಗ್ಯ. ಮತ್ತು ಅದರ ಮೇಲೆ ಯಾವುದೇ ಗರ್ವವಿಲ್ಲದೆ, ಈಗ ಹೇಳಿದರು ಹಿರಿಮಾಸ್ಟರ್ ಹೇಳಿದರು, ಮಕ್ಕಳ ಜೊತೆಯಲ್ಲಿ ಮದ್ದಲೆಗಾರರಾಗಿ ಹೂವಿನ ಕೋಲಿಗೆ ಬಂದವರು ಅವರು ಅಂತ. ಇಂತಹ ವಿದ್ವಾಂಸ ಸಿಗೋದು ಬಹಳ ಕಷ್ಟ, ಹುಡುಕಿದ್ರೂ ಸಿಗಲಿಕ್ಕಿಲ್ಲ. ಅಂತಹ ವಿದ್ವಾಂಸ ಗುರುಗಳು ನಿಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ. ಇನ್ನು ಲಂಬೋದರ ಹೆಗಡೆಯವರು, ಅವರು ಕೂಡ KP ಹೆಗಡೆಯವರಿಂದ ಅಭ್ಯಾಸವನ್ನು ಮಾಡಿ, ಅಲ್ಲದೆ ಹಳೆಯ ಪ್ರಸಂಗಗಳನ್ನು ಅಭ್ಯಾಸ ಮಾಡಿ ಕರಗತ ಮಾಡಿಕೊಂಡು ಈ ವಿದ್ಯಾ ಬೋಧನೆ ಮಾಡುವಂತಹ ಮಟ್ಟಕ್ಕೆ ಏರಿದಂತಹ ಗುರುಗಳು. ಎಲ್ಲರಿಗೂ ಈ ವಿದ್ಯೆ ಬೋಧನೆ ಮಾಡುವಂಥ ಅವಕಾಶ ಇರುವುದಿಲ್ಲ, ಆ ಚಾಕಚಕ್ಯತೆ ಇರುವುದಿಲ್ಲ.
ಕೆಲವು ಮಂದಿ ಕಲಾವಿದರಲ್ಲಿ ಮಾತ್ರ ಇಂತಹ ವಿದ್ಯೆಯನ್ನು ಬೋಧನೆ ಮಾಡುವಂಥ ಸಾಮರ್ಥ್ಯ ಇರ್ತದೆ. ಅಂತಹ ತ್ರಿಮೂರ್ತಿಗಳ ರೂಪದಲ್ಲಿ ನಿಮಗೆ ಗುರುಗಳು ಸಿಕ್ಕಿದ್ದಾರೆ. ನಿಮಗೆ ತರಗತಿಯನ್ನು 6 ತಿಂಗಳ ಕಾಲ ಇಲ್ಲಿ ಮಾಡ್ತಾರೆ. ನೀವು ಸರಿಯಾದ ರೀತಿಯಲ್ಲಿ ಮನಸ್ಸು ಕೊಟ್ಟು ಅವರು ಹೇಳಿದ ಶಿಕ್ಷಣವನ್ನು ಪಡೆದುಕೊಂಡು ಮುಂದಿನ ಜೀವನದಲ್ಲಿ ನೀವು ಉತ್ತಮ ಕಲಾವಿದರಾಗಿ ಬೆಳೆಯಿರಿ, ಯಕ್ಷಗಾನವನ್ನು ಅರಿಯಿರಿ, ಯಕ್ಷಗಾನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಎಂದು ನಾನು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಯಕ್ಷಕಲೆ ಎಷ್ಟು ಚಂದ ಅಂತ ಹೇಳಿದರೆ, ಭಾಳ ಹಿಂದೆ ಗುರುಮಠದಲ್ಲಿ ಗುರುಗಳು ಎತ್ತರ ಪೀಠದಲ್ಲಿ ಕುಳಿತುಕೊಳ್ತಿದ್ದಾರೆ. ಅವರ ವಿದ್ಯಾರ್ಥಿಗಳು ಪದ್ಮಾಸನವನ್ನು ಹಾಕಿ ಅವರ ಪಾದಬುಡದಲ್ಲಿ 1 ಒಪ್ಪತ್ತು ತರಗತಿ, ಬೆಳಗಿನ ಅವಧಿ, ಮಧ್ಯಾಹ್ನದ ಅವಧಿ. ಒಂದು ವಿಶೇಷತೆಯನ್ನು ನೋಡಿದರೆ ನೀವು ಸಹ ಪದ್ಮಾಸನವನ್ನು ಹಾಕಿ ಈಗ 1 ಗಂಟೆವರೆಗೆ ಸಭಾ ಕಾರ್ಯಕ್ರಮದಲ್ಲಿ ಅತ್ತಿತ್ತ ಕದಲದೆ ನೋಡ್ತಿರುವುದು, ಇದಕ್ಕೆಲ್ಲ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿರುವುದು ನಿಮ್ಮ ವಿಶೇಷತೆ. ನಮ್ಮ ಮಕ್ಕಳಿರುವಂತಹ ಕಲೆಯ ಬಗ್ಗೆ ಇರುವಂಥ ಶಿಸ್ತನ್ನು ಗಮನಿಸಿಕೊಡ್ತಾ, ಶಿಬಿರಾರ್ಥಿಗಳಾಗಿ ಯಕ್ಷಕಲೆಯ ಕಲಿಕಾರ್ಥಿಯಾದಂತಹ ಶ್ರೀಮತಿ ಸುಮನ ಮೇಡಮ್ ಇದ್ದಾರೆ. ಒಂದು ಕಾರ್ಯಕ್ರಮದ 2 ಶುಭಾಶಯದ ಮಾತಿಗಾಗಿ ಮೇಡಮ್. ಯಕ್ಷಗಾನದ ಹಿಮ್ಮೇಳ ಹಾಗೂ ಮುಮ್ಮೇಳ ತರಗತಿಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರೇ, ಹಾಗೆ ವೇದಿಕೆ ಮೇಲಿರುವಂಥ ಗೌರವಾನ್ವಿತ ಗುರುವೃಂದದವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ಮುಂಭಾಗದಲ್ಲಿರುವಂಥ ಕಲಾ ಪೋಷಕ ಬಂಧುಗಳೇ, ಹಾಗೆ ಶಿಬಿರಾರ್ಥಿ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನನ್ನ ಪ್ರಪ್ರಥಮ ವಂದನೆಗಳನ್ನು ತಿಳಿಸ್ಕೊಳ್ತೇನೆ. ಬೆಳಗಿನ ಅವಧಿಯಲ್ಲಿ ನಾನು ತರಗತಿಯಲ್ಲಿರುವಾಗ ವೆಂಕಟೇಶ್ ವೈದ್ಯರ ಫೋನ್ ಬರ್ತದೆ, ಈ ದಿನ ಮುಮ್ಮೇಳ ಮತ್ತು ಹಿಮ್ಮೇಳ ತರಗತಿಯ ಉದ್ಘಾಟನೆ ಇದೆ, ನೀವು ಬರಬೇಕು ಅಂತ. ನಾನು ಎಣಿಸಿದ್ದು ಓರ್ವ ಶಿಬಿರಾರ್ಥಿಯಾಗಿ ನನ್ನನ್ನು ಕರೆದಿದ್ದಾರೆ ಅಂತೇಳಿ ಹೇಳಿ ಶಿಬಿರಾರ್ಥಿಯಾಗಿಯೇ ಬಂದು ಕುಳಿತೆ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾದದ್ದು ನನ್ನನ್ನು ಅವರು ವೇದಿಕೆಗೆ ಕರೀತಾ ಇದ್ದಾರೆ ಅಂತ. ಈ ಒಂದು ಅವಕಾಶಕ್ಕೆ ನಾನು ಪ್ರಥಮವಾಗಿ ವಂದನೆಗಳನ್ನು ಸಲ್ಲಿಸ್ಕೊಳ್ತಾ, ಆತ್ಮೀಯರೇ, ನಿಮ್ಗೆ ಗೊತ್ತಿದೆ ನಮ್ಮದು ಶಿಕ್ಷಕ ವೃತ್ತಿ. ಶಿಕ್ಷಕರಿಗೆ ಈ ದಿನ ಇತ್ತೀಚಿನ ದಿನಗಳಲ್ಲಿ ವೃತ್ತಿಯ ಒಂದು ಒತ್ತಡ ಎಷ್ಟಿರ್ತದೆ ಅನ್ನೋದು ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಮಾಡಿದವರಿಗೆ ಗೊತ್ತಿರ್ತದೆ. ಇಲ್ಲಿ ಶಿಕ್ಷಕರು ಇದ್ದಾರೆ ಅನೇಕ ಮಂದಿ. ಈಗ ಅಂತಹ ಒಂದು ಒತ್ತಡದಲ್ಲಿ ಇರುವಾಗ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ, ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಇದೊಂದು ಉತ್ತಮವಾದ ವೇದಿಕೆ ಅಂತ ನಾನು ಭಾವಿಸಿದ್ದೇನೆ. ಎಷ್ಟೊಂದು ಸಾರಿ ವೈದ್ಯರ ಬಳಿ ಹೋದಾಗ ವೈದ್ಯರು ಹೇಳ್ತಾರೆ ನಮಗೂ ನಿಮಗೆಲ್ಲ ಯೋಗ ಮಾಡಬೇಕು, ವಾಕ್ ಮಾಡಬೇಕು, ಇನ್ನೇನೋ ಹೇಳ್ತಾರೆ ಸಲಹೆಗಳನ್ನು. ಆದರೆ ಯೋಗ ಮಾಡುವುದು, ವಾಕ್ ಮಾಡುವುದು ಎಲ್ಲವೂ ಕೂಡ ಇಲ್ಲೇ ನಡೀತದೆ. ಈ ಕೇಂದ್ರಕ್ಕೆ ಬಂದರೆ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ. ನಾವು ಕುಳಿತುಕೊಳ್ಳುವುದರಿಂದ ಹಿಡಿದು, ಈಗ ಕಾಲು ಮಡಚಿ ಏನು ಶಿಬಿರಾರ್ಥಿಗಳು ಕುಳಿತುಕೊಂಡಿದ್ದಾರೆ, ಇಲ್ಲಿಂದ ಹಿಡಿದು ಹೆಜ್ಜೆ ತರಗತಿಯಲ್ಲಿ ಕಾಲಿಗೆ ವ್ಯಾಯಾಮ ಆಗ್ತದೆ, ತಬಲಾ ಬಾರಿಸುವಾಗ ಕೈಗೆ ವ್ಯಾಯಾಮ ಆಗ್ತದೆ, ಏಕಾಗ್ರತೆಯಿಂದ ಶ್ರುತಿ ಶುದ್ಧವಾಗಿ ಹಾಡುವಾಗ ಗಂಟ್ಲಿಗೂ ಕೂಡ ವ್ಯಾಯಾಮ ಸಿಗ್ತದೆ. ಏಕಾಗ್ರತೆ ಸಿಗುವುದರಿಂದ, ಎಲ್ಲದರಲ್ಲೂ ಸಿಗುವುದರಿಂದ, ಇಲ್ಲೇ ಸಿಗುವುದಾದರೆ ಬೇರೆ ನಾವು ಎಲ್ಲಿಗೆ ಹೋಗಬೇಕು ಆರೋಗ್ಯವನ್ನು ಹುಡ್ಕೊಂಡು, ಅಲ್ವಾ ರಾಜೇಶ್ ಮಾಸ್ಟ್ರೆ? ಹೌದು. ಆದ್ದರಿಂದ ನನ್ನಂಥ ಮಹಿಳೆಯರಿಗೆ ನಾವೆಲ್ಲ ದೊಡ್ಡ ದೊಡ್ಡ ಕಲಾವಿದರಾಗಬೇಕಂತ ಆಸೆ ಇಟ್ಕೊಂಡು ಬಂದವರಲ್ಲ. ನಾವೆಲ್ಲ ಮನಸ್ಸಿನ ಮನೋರಂಜನೆಗಾಗಿ, ನಮ್ಮ ಕಾರ್ಯಭಾರದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಕಾರ್ಯಭಾರದ ಒತ್ತಡದಲ್ಲಿ ಉಂಟಾಗುವಂಥ BP, ಶುಗರ್ ಇದನ್ನು ದೂರ ಮಾಡಲಿಕ್ಕೆ. ಇದು ಬರುವುದೇ ಇಲ್ಲ ಅಂತ ಹೇಳೋದಿಲ್ಲ, ಅದು ಬರುವುದಿದ್ರೂ ಕೂಡ ನಾವು ಈ ತರಗತಿ ಬಿಟ್ಟ ಮೇಲೆ ಬರಲಿ. ಆದ್ದರಿಂದ ಅಂಥ ಒಂದು ಮಾನಸಿಕ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅಂಥ ಖುಷಿಯಿಂದ ನಾವು ಬಂದು ಸೇರಿಕೊಂಡವರು. ಇಲ್ಲೆಲ್ಲ ಕಿರಿಯ ಬಂಧುಗಳಿದ್ದಾರೆ, ಇವರೆಲ್ಲ ಮುಂದಿನ ದಿನಗಳಲ್ಲಿ ಅದ್ಭುತ ಕಲಾವಿದರಾಗ್ತಾರೆ. ಅವರ ಕಲಾವಿದರಾಗಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಒಂದು ಇರಬೇಕು. ಈಗಾಗಲೇ ಗುರುಗಳು ಹೇಳಿದ್ದಾರೆ, ಟೈಮ್ ಒನ್ಸ್ ಲಾಸ್ಟ್ ಕ್ಯಾನಾಟ್ ಬಿ ರೀಗೇನ್. ನೀವೇನೇ ಸಾಧನೆ ಮಾಡೋದಿದ್ರು ಕೂಡ ಈ ಸಮಯವೇ ಸುಸಮಯ ಅಂತ ತಿಳ್ಕೊಂಡು ನೀವು ಅಭ್ಯಾಸ ಮಾಡಬೇಕಾಗ್ತದೆ. ನೀವು ಹೆಸರು ಮಾಡಿದರೆ ಗುರುಗಳಿಗೆ ಹೆಸರು, ಕೇಂದ್ರಕ್ಕೆ ಕೂಡ ಹೆಸರು. ನಾವು ದೂರದಿಂದ ನೋಡುವಾಗ ತೆಕ್ಕಟ್ಟೆ ಹಯಗ್ರೀವಕ್ಕೆ ಬರುವಾಗ ಒಂದು ಸಾಂಸ್ಕೃತಿಕ ನಗರಿಗೆ ಪ್ರವೇಶ ಮಾಡಿದ ಹಾಗೆ ಅನಿಸ್ತದೆ. ಯಾಕಂತೇಳಿದರೆ ಹಯಗ್ರೀವ ಕಲ್ಯಾಣ ಮಂಟಪದ ಒಳಗೆ ಬರ್ತಿದ್ದ ಹಾಗೆ ಭರತನಾಟ್ಯ ತರಗತಿ, ಸಂಗೀತ ತರಗತಿ, ಮದ್ದಳೆ, ಹೆಜ್ಜೆ, ಭಾಗವತಿಕೆ, ಚಿತ್ರಕಲೆ ಎಲ್ಲವೂ ಕೂಡ ಒಂದೇ ಕಟ್ಟಡದ ಒಳಗೆ ಸಿಗುವುದಾದರೆ ಬೇರೆ ಬೇರೆ ಕಲಿಕಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಯಾಕೆ ಹುಡ್ಕೊಂಡು ಹೋಗಬೇಕು? ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮಗೇನಾದರೂ ಕಲಿಬೇಕೆನ್ನುವಂಥ ಹಂಬಲ ಇದ್ದರೆ
ನೀವು ತೆಕ್ಕಟ್ಟೆ ಹಯಗ್ರೀವ ಕೇಂದ್ರಕ್ಕೆ ಬರಬೇಕು. ನಾನು ಕೂಡ ಈ ಹಯಗ್ರೀವ ಕೇಂದ್ರಕ್ಕೆ ಬರುವುದರ ಮೊದಲು ನನಗೆ ಈ ಕೇಂದ್ರದಲ್ಲಿ ಇಷ್ಟೆಲ್ಲ ಕಲಿಕೆಗೆ ಅವಕಾಶ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಇಲ್ಲಿಯ ಶಿಬಿರಾರ್ಥಿಗಳ ಬಗ್ಗೆ, ಗುರುಗಳ ಬಗ್ಗೆ, ಸಂಘಟಕರ ಬಗ್ಗೆ ಎಲ್ಲವೂ ಅರಿವಾಗ್ತಾ ಹೋಯ್ತು. ಆದ್ದರಿಂದ ಮನೇಲಿ ಕೂತು ಏನು ಮಾಡಲಿಕ್ಕಿದೆ, ನನ್ನಂಥ ಮಹಿಳೆಯರಂತೂ ಕೂಡ ಸಂಜೆ ಹೊತ್ತಿನಲ್ಲಿ ಸ್ಕೂಲ್ ಬಿಟ್ಟ ಮೇಲೆ ಮನೆಗೆ ಹೋದರೆ ಅಡುಗೆ ಮಾಡೋದು, ನಾಳೆಗೆ ಅಡುಗೆ ಮಾಡೋದಕ್ಕೆ ಚಿಂತೆ ಮಾಡೋದು, ಅದು ಬಿಟ್ಟರೆ ಮಕ್ಕಳ ಬಗ್ಗೆ ಚಿಂತೆ, ಗಂಡನ ಬಗ್ಗೆ ಚಿಂತೆ, ಅತ್ತೆ ಮಾವನ ಬಗ್ಗೆ ಚಿಂತೆ ಅಂದರೆ ಅವ್ರಿಗೆ ಬೈಯೋದಂತಲ್ಲ, ಅವರ ಆರೋಗ್ಯ ಯೋಗಕ್ಷೇಮದ ಚಿಂತೆ, ಅದು ಬಿಟ್ಟರೆ ನಮ್ಮ ಡ್ರೆಸ್ಸಿನ ಬಗ್ಗೆ, ನಾಳಿನ ಡ್ರೆಸ್ಸಿನ ಬಗ್ಗೆ ಚಿಂತೆ, ಅದು ಬಿಟ್ಟರೆ ನಮಗೆ ಇರೋದು ಧಾರಾವಾಹಿ ಚಿಂತೆ. ಅವಳಿಗೇನಾಯಿತು, ಇವಳಿಗೇನಾಯಿತು, ಅವನಿಗೇನಾಯಿತು, ಇವನಿಗೇನಾಯಿತು ಅಂತ. ಆ ಎಲ್ಲ ಕೆಟ್ಟ ಸಮಯವನ್ನು ಸರಿಯಾದ ಸಮಯ ಮಾಡ್ಕೊಳ್ಳೋದಕ್ಕಿದ್ರೆ ಮಾಡಬೇಕು ಅಂತೇಳಿ ಮನಸ್ಸಿಟ್ಕೊಂಡು ಬರೋದಿದ್ರೆ ನಾನು ಇಲ್ಲಿಗೆ ಬಂದದ್ದು. ನಾನು ಅಲ್ಲಿ ಮನೆಯಲ್ಲಿದ್ದು ಮಾಡಲಿಕ್ಕೇನಿದೆ, ಈ ಸಮಯದಲ್ಲಿ 1 ಗಂಟೆ ಅವಧಿಯಲ್ಲಿ ಮನೆಯಲ್ಲಿದ್ದು ಮಾಡಲಿಕ್ಕೇನಿದೆ ಅಂತ ಆಲೋಚನೆ ಮಾಡಿದೆ. ಈ ಬಾರಿಯೂ ಕೂಡ ಕೇಳಿದೆ ಯಜಮಾನ್ರ ಹತ್ರ, ಮತ್ತೆ ಕಲಿಕೆ ಆರಂಭ ಆಯ್ತಂತ. ಆಯ್ತು ಹೋಗಿಬಿಡು ಮತ್ತೆ ಕತೆ ಅಂತದಂತೇಳಿ ಹೇಳಿ. ಅಂದರೆ ನಾನು ಪ್ರಥಮವಾಗಿ ಈ ಕೇಂದ್ರಕ್ಕೆ ಬಂದಾಗ ತಾಳ ಹಿಡಿದು ಮನೆಯಲ್ಲಿ ಇಲ್ಲಿ ಅಭ್ಯಾಸ ಮಾಡೋದನ್ನು ಮನೆಯಲ್ಲಿ ಒಂದು ಕೋಣೆ ಒಳಗೆ ಬಾಗಿಲು ಹಾಕ್ಕೊಂಡು ನಾನು ಅಭ್ಯಾಸ ಮಾಡ್ತಾ ಇದ್ದೆ. ಆಗ ನನ್ನ ಯಜಮಾನರು ಮತ್ತು ನನ್ನ ಮಗ ಹಿಂದಿನಿಂದ ಬಂದು ಕಿಟಕಿಯಲ್ಲಿ ಬಂದು ನೋಡ್ತಾ ಇದ್ದರು. ಇಲ್ಲಿ ಬಾಗಿಲು ಹಾಕ್ಕೊಂಡಿದ್ದೆ, ಇವಳು ಏನು ಮಾಡ್ತಾಳೆ ನೋಡು, ಹಾಡೋದು ಹೌದಾ, ತಾಳ ಹಾಕ್ತಾ ಇರೋದು ಹೌದಾ ಅಂತ ನೋಡ್ತಾ ಇದ್ರು. ಕೊನೆಗೆ ಅವರೇ ಹೇಳಿದರು, ಬಾಗಿಲೆಲ್ಲ ಹಾಕ್ಕೊಂಡು ಅಭ್ಯಾಸ ಮಾಡೋದು ಅಗತ್ಯ ಇಲ್ಲ, ಓಪನ್ ಆಗಿ ಹಾಡಿಬಿಡು, ಒಳ್ಳೆ ಸ್ವಲ್ಪ ಅಭ್ಯಾಸ ಆದ ಹಾಗೆ ಉಂಟಂತ. ನನಗೆ ಸಮಸ್ಯೆ ಇರೋದು ಶ್ರುತಿಯಲ್ಲಿ ಸಮಸ್ಯೆ ಇರುವುದಿಲ್ಲ, ರಾಗದಲ್ಲಿ ಸಮಸ್ಯೆ ಇರುವುದಿಲ್ಲ, ಆದರೆ ತಾಳದಲ್ಲಿ ಸಮಸ್ಯೆ ಆಗ್ತದೆ. ಎಲ್ಲಿವರೆಗೆ ಅಂದರೆ ನಾನು ಈ ಕೇಂದ್ರ ಬಿಟ್ಟ ಮೇಲೆ ಮತ್ತೆ ನಾವೆಲ್ಲೂ ಕೂಡ ಹಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮದೇ ಆದಂಥ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲಾದರೂ ಅವಕಾಶ ಇದ್ದರೆ ನಾನು ಮತ್ತು ರಾಜೇಶ್ ಮಾಸ್ಟ್ರು ಶಿಕ್ಷಕರ ದಿನಾಚರಣೆ ದಿವಸ ಯಕ್ಷಗಾನ ವೈಭವ ನಾವೇ ಇಬ್ಬರು ಮಾಡಿಕೊಟ್ಟಿದ್ದೇವೆ. ಅದು ಬಿಟ್ಟರೆ ನಾವು ರೋಟ್ರಿ ಸಂಸ್ಥೆಯಲ್ಲಿದ್ದೇವೆ, ರೋಟ್ರಿ ಕಾರ್ಯಕ್ರಮದಲ್ಲಿ ಗಾನ ವೈಭವ ಮಾಡ್ತೇವೆ. ನಿಮ್ಮ ಹಾಗೆ ಮೇಳದಲ್ಲಿ ಎಲ್ಲ ಹಾಡ್ಲಿಕ್ಕೆ ಹೋಗುವಷ್ಟು ಕಲಾವಿದರು ನಾವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನಸ್ಸಿನ ಸಂತೋಷ, ನಿಮ್ಮನ್ನು ನೋಡಿ ಸಂತೋಷ ಪಡಬೇಕಾದ್ರೆ, ನೀವೊಬ್ಬರು ಕಲಾವಿದರು ಅಂತ ನಾವು ಗುರುತಿಸಬೇಕಾದ್ರೆ ನಮ್ಮಲ್ಲಿ ಕಲೆ ಇರಬೇಕಾಗ್ತದೆ. ಹಾಗಾಗಿ ಅಂಥ ಒಂದು ಅವಕಾಶವನ್ನು ಈ ಹಯಗ್ರೀವ ಕೇಂದ್ರದಲ್ಲಿ ನಮ್ಮ ಗುರುಗಳು, ವೆಂಕಟೇಶ್ ವೈದ್ಯರು, ನಮ್ಮ ಸಂಘಟಕರು ಮತ್ತು ಗುರುವೃಂದದವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಥ ಒಂದು ಅವಕಾಶವನ್ನು, ಲೈಫ್ ಈಸ್ ಫುಲ್ ಆಫ್ ಅಪಾರ್ಚುನಿಟೀಸ್, ಜೀವನ ಎನ್ನುವುದು ಒಂದು ಅವಕಾಶಗಳ ಸರಣಿ. ಅದು ಏನೇ ಆಗಿರಲಿ ಅದನ್ನು ನಾವು ಸದುಪಯೋಗ ಮಾಡ್ತಾ ಇರಬೇಕು. ನೀವು ಈ ವರ್ಷವೂ ಹೋಗ್ತೀರಾ ಕೇಳ್ತಾರೆ. ಶಿಕ್ಷಕ ಒಬ್ಬ ನಿರಂತರ ವಿದ್ಯಾರ್ಥಿ, ಅದು ಸಂಗೀತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಯಾವುದೇ ವಿಷಯಗಳಾಗಿರ್ಬೋದು. ನನ್ನ ಹೆಚ್ಚಿನ ಕಲಿಕೆಯನ್ನು ನಾನು ಮಾಡಿರುವುದೇ ನನ್ನ ಮದುವೆ ಆದ ನಂತರ. ನಾನು BA ಮಾಡಿರೋದು ಮದುವೆ ಆದ ನಂತರ, MA ಮಾಡಿರೋದು ಮದುವೆ ಆದ ನಂತರ, IED ಕೋರ್ಸ್ ಅಂತ ಅಂಗವಿಕಲ ಮಕ್ಕಳ ಒಂದು ಕೋರ್ಸ್ ಮಾಡಿದ್ದೇನೆ ಭೋಜ್ ಯೂನಿವರ್ಸಿಟಿದು, ಅದು ಕೂಡ ಮದುವೆ ಆದ ನಂತರವೇ ಮಾಡೋದು. ಯಕ್ಷಗಾನದಲ್ಲಿ ಹೆಜ್ಜೆ ಕಲಿತದ್ದು ಮದುವೆ ಆದ ನಂತರವೇ. ಯಕ್ಷಗಾನದ ಈಗ ಯಾವುದು ಭಾಗವತಿಗೆ ತರಗತಿಗೆ ಸೇರಿದ್ದು ಇತ್ತೀಚೆಗೆ. ಎಲ್ಲವೂ ಕೂಡ ಕಾರ್ ಡ್ರೈವಿಂಗ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಎಲ್ಲವೂ ಕೂಡ ದಿನ ಕಲಿತಾ ಹೋದದ್ದು. ಹಾಗಾಗಿ ಕಲಿಕೆಗೆ ಆ ದಿನ ಈ ದಿನ ಅಂತಿಲ್ಲ, ವಯಸ್ಸಿನ ಒಂದು ಮಿತಿ ಅದಕ್ಕೆ ಇರುವುದಿಲ್ಲ. ಹಾಗಾಗಿ ಪ್ರತಿದಿನವೂ ಕೂಡ ಕಲಿಕೆ, ಮತ್ತು ಪ್ರತಿಯೊಬ್ಬರಿಂದಲೂ ಕೂಡ ಕಲೀಲಿಕ್ಕೆ ನಮಗಿದೆ. ಅಂಥ ಕಲಿಕೆ ನಿಮ್ಮೆಲ್ಲರದ್ದಾಗಲಿ, ತಮಗೆಲ್ಲರಿಗೂ ಶುಭವಾಗಲಿ. ನಮಗೆ ಅವಕಾಶ ಮಾಡಿಕೊಟ್ಟಂಥ ಈ ಕೇಂದ್ರದವರಿಗೆ, ಗುರುಗಳಿಗೆ, ಸಂಘಟಕರಿಗೆ ಎಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ಕೊಳ್ತಾ, ನನ್ನ ಮೊದಲ ಗುರು ಇಲ್ಲೇ ಇದ್ದಾನೆ ಕೆಳಗಡೆ, ಮರಿ ಗುರು ಅಂತ ನಾನು ಅವನನ್ನು ಕರಿತೇನೆ. ವೇದಿಕೆಯಲ್ಲಿರುವಂಥವರು ಹಿರಿಯ ಗುರುಗಳು. ನಮ್ಮ ಮರಿ ಗುರುಗಳು ಯಾರು ಕೇಳಿದರೆ ಪವನ್. ನಾನು ಪ್ರಥಮ ದಿವಸ ಬಂದಾಗ ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಪವನನ್ನು ನಾನು ಇವತ್ತಿಗೂ ಗುರುವಿನ ಸ್ಥಾನದಲ್ಲಿ ನೋಡ್ತೇನೆ. ಗುರು ಅನ್ನೋದು ನಮ್ಮ ವಯಸ್ಸಿಗಿಂತ ನಮ್ಮ ವಯಸ್ಸಿನಲ್ಲಿ ಹಿರಿಯರೇ ಆಗಬೇಕಂತೇನಿಲ್ಲ, ಅಥವಾ ತುಂಬ ತಿಳಿದವರೇ ಆಗಬೇಕಂತಿಲ್ಲ, ಪ್ರತಿಯೊಬ್ಬರಿಂದಲೂ ಕೂಡ ಕಲೀಲಿಕ್ಕಿದೆ. ಆ ಮರಿ ಗುರು ನನಗೆ ಪ್ರಥಮ ದಿವಸ ಒಂದು ಹೇಳಿದ್ದಾನೆ. ಏನಂತ ಹೇಳಿದ್ರೆ, ನೀವು ಯಕ್ಷಗಾನ ಭಾಗವತಿಗೆ ಕಲೀಲಿಕ್ಕೆ ಬಂದದ್ದು ಹೌದಾ, ತಾಳ ಹಿಡ್ಕೊಳ್ಳೋದೆಲ್ಲ ಹಂಗಲ್ಲ, ಹಿಂಗೆ ಹಿಡ್ಕೊಂಡ್ರೆ ನೀವು ಹಾಡ್ದಂಗೆ ಆಯ್ತು ಅಂತೇಳಿ ಹೇಳ್ದ. ತಾಳ ಹಿಡ್ಕೊಳ್ಳೋದಕ್ಕೂ ನನಗೆ ಬರೋದಿಲ್ವೇ? ನಾನು ಎಣಿಸಿದ, ಅಲ್ಲೇ ನನಗೆ ತಾಳ ಹಿಡ್ಕೊಳ್ಳೋದಕ್ಕೆ ಬರೋದಿಲ್ವ, ಭಾಗವತಿಕೆ ಮಾಡ್ಲಿಕ್ಕೆ ಬರೋದಿದ್ರು ಹೋಗ್ಲಿ ಅಪ್ಪ, ತಾಳ ಹಿಡಿಯುವುದನ್ನು ನನಗೆ ಗುರು ಕಲಿಸ್ತಾರೆ ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿವಸ ಅದೇ ಗುರುವಿನ ಎದುರಿಗೆ ನಾನು ತಾಳ ಹಿಡಿದು, ಶ್ರುತಿ ಹಿಡಿದು, ರಾಗ ಹಿಡಿದು ನಾನು ತಾಳ ಹಿಡ್ಕೊಳ್ತೇನೆ. ಆದರೆ ತಾಳ ಬಾರಿಸುವಾಗ ತಪ್ಪಬಹುದು, ಆದರೆ ತಾಳ ಹಿಡ್ಕೊಳ್ಳೋದಕ್ಕೆ ನನಗೆ ಏನೂ ಸಮಸ್ಯೆ ಇಲ್ಲ. ಹಾಗಾಗಿ ಪವನನ್ನು ಯಾವಾಗೂ ನೆನ್ಪು ಮಾಡ್ಕೊಳ್ತೇನೆ. ಮತ್ತು ಪವನ ನನಗೆ ಕಲಿಸ್ತಿರೋ ವಿಡಿಯೋವನ್ನು ನಾನು ನಮ್ಮನೇಲಿ ಇವತ್ತಿಗೂ ಇಟ್ಕೊಂಡಿದ್ದೇನೆ. ನನ್ನ ಮಗ ಅವನನ್ನು ಗುರ್ತ ಹಿಡಿತಾನೆ, ಅಮ್ಮ ನಿನ್ನ ಗುರು ಬಂದ್ರಂತ. ನಾನಾಗ ಎಣಿಸು ನನ್ನ ಗುರು ಬಂದರೆ ಲಂಬೋದರ ಹೆಗ್ಡೆಯವ್ರು ಬಂದಿರ್ಬೋದು, ಆಮೇಲೆ ನಮ್ಮ ಸರ್ ಕೂಡ್ಲಿ ಗುರುಗಳು ಬಂದಿರ್ಬೋದು, ಅಥವಾ KP ಹೆಗ್ಡೆಯವ್ರು ಅಂತ ಎಣಿಸು. ಆದರೆ ಅದಲ್ಲ, ನನ್ನ ಗುರು ಯಾರು ನೋಡಿ ಸೈಕಲಲ್ಲಿ ಹೋಗ್ತಾ ಇರ್ತಾರೆ, ಬಡ ಬಿಟ್ಕೊಂಡು ಸೈಕಲ್ನಲ್ಲಿ ಹೋಗ್ತಾ ಇರ್ತಾರೆ. ಹಾಗಾಗಿ ಅತ್ಯಂತ
ತಿಳಿದವರು ತಿಳಿದೇ ಇರುವವರು ಪ್ರತಿಯೊಬ್ಬರಲ್ಲೂ ಕೂಡ ಕಲೀಲಿಕ್ಕಿದೆ. ಪ್ರತಿಯೊಬ್ಬರಿಂದ ಕಲಿತು ನಾವೆಲ್ಲರೂ ಕೂಡ ಕಲಿಕೆಯನ್ನು ಇನ್ನಷ್ಟು ಸಾರ್ಥಕಗೊಳಿಸಿಕೊಳ್ಳೋಣ. ಈ ಒಂದು ಸಂಸ್ಥೆಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸ್ಥೆ ಈ ವರ್ಷ 25ನೇ ವರ್ಷ ಬೆಳ್ಳಿ ಹಬ್ಬದ ಆಚರಣೆಯಲ್ಲಿದೆ. ಆ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಯಕ್ಷಕಲೆಯು ಹೀಗೂ ಪ್ರಯೋಜನ ಆಗುವುದೇ? ಇದಕ್ಕೆ ಎ ಸೌಂಡ್ ಮೈಂಡ್ ಈಸ್ ಎ ಸೌಂಡ್ ಬಾಡಿ. ಸದೃಢ ಮನಸ್ಸಿನಲ್ಲಿ ಸದೃಢ ದೇಹ, ಸದೃಢ ದೇಹ ಸದೃಢ ಮನಸ್ಸು. ಅದಕ್ಕಾಗಿ ಮೇಡಮ್ ನಾನು ಬಂದಿದ್ದು ಎಂಬುದಾಗಿ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ವಂದನೆಗಳು ಮೇಡಮ್. ಈಗ ಸಭಾ ಕಾರ್ಯಕ್ರಮದ ಬಹಳ ಮುಖ್ಯವಾದ ಭಾಗ ಅಂದರೆ ಅಧ್ಯಕ್ಷರಂದರೆ ಇಡೀ ಕಾರ್ಯಕ್ರಮವನ್ನು ವೀಕ್ಷಿಸಿ ಕೊನೆಗೆ ಅವರ ಸಮಾರೋಪದ ವಿಚಾರಗಳನ್ನು ಉಪಸಂಹಾರದ ಮುಖದಲ್ಲಿ ಪ್ರಕಟಿಸಬೇಕು. ಅಧ್ಯಕ್ಷೀಯ ಮಾತಿಗಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಯಾಡಿ ಸೀತಾರಾಮ ಶೆಟ್ಟರವರು. ಕಾರ್ಯಕ್ರಮದ ಉದ್ಘಾಟಕರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಯ ಲಯನ್ಸ್ ಜಿಲ್ಲೆ 317ಸಿಯ ಮಾಜಿ ರಾಜ್ಯಪಾಲರು, ಆತ್ಮೀಯರು ಆದ ಶ್ರೀಯುತ ಡಾಕ್ಟರ್ ಶಿವರಾಮ್ ಶೆಟ್ಟರೆ, ಅತಿಥಿಗಳಾದ ಕಲಾವಿದರು ಸಂಘಟಕರು ಆದ ಮೊಹಮ್ಮದ್ ಗೌಸ್ ಅವರೇ, ಸುಮನ ಮೇಡಮ್ ಅವರೇ, ಯಕ್ಷಗುರುಗಳಾದ ಕೃಷ್ಣಮೂರ್ತಿ ಹೋರಾಳ್ರೆ, ನಮ್ಮ ಕೇಂದ್ರದ ಗುರುಗಳಾದ ಲಂಬೋದರ ಹೆಗಡೆಯವರೇ ಹಾಗೂ ಕೂಡ್ಲಿ ಅವರೇ, ಮಿತ್ರರಾದ ಡಾಕ್ಟರ್ ಗಣೇಶ್ ಅವರೇ, ಬಹುಶಃ ಸುದರ್ಶನ್ ಹೋರಾಳ್ರೆ ಈಗ ಬಂದರು ಅಂತ ಕಾಣುತ್ತೆ, ಎಲ್ಲ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಸಂಸ್ಥೆಯ ಪ್ರೋತ್ಸಾಹಕರೇ, ನಾನು ಅಧ್ಯಕ್ಷನ ನೆಲೆಯಲ್ಲಿ ನಿಮ್ಗೆ ಹೇಳುವುದಿಷ್ಟೇ. ನಿಮಗೆ ಅಲ್ಲಿ ಶುಭ ಹಾರೈಸೋದು ಬಿಟ್ಟರೆ ಮತ್ತು ಇವರಾಗೆ ನನಗೆ ಅಷ್ಟೆಲ್ಲ ಮಾತಾಡಲಿಕ್ಕೆ ಬರುವುದಿಲ್ಲ. ನಿಮಗೆ ಶುಭ ಹಾರೈಸ್ತೇನೆ. ಹಾಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸಂಸ್ಥೆಯಲ್ಲಿ ತರಬೇತಿ ಪಡೆದವರು ಅನೇಕರು ಈಗಾಗಲೇ ತಮ್ಮ ವೃತ್ತಿ ಮೇಳಗಳಲ್ಲಿ ವೃತ್ತಿ ಜೀವನವನ್ನು ಕಂಡುಕೊಂಡಿದ್ದಾರೆ. ಇನ್ನು ಕೆಲವರು ಹವ್ಯಾಸಿ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ನಮ್ಮ ತರಬೇತಿ ಪಡೆದ ಮಕ್ಕಳು ಕರದಲ್ಲಿ ಹೋಗಿ ನಿರ್ಭೀತಿಯಿಂದ ಕಾರ್ಯಕ್ರಮಗಳನ್ನು ಕೊಟ್ಟು ಬರ್ತಾ ಇದ್ದಾರೆ. ಈ ಎಲ್ಲದರ ಒಟ್ಟು ತಾತ್ಪರ್ಯ ಏನಂತ ಹೇಳಿದ್ರೆ, ನಮ್ಮಲ್ಲಿ ಸಮರ್ಥ ಗುರುಗಳಿಂದ ನಿಮಗೆ ಸರಿಯಾದ ರೀತಿಯ ಶಿಕ್ಷಣ ಸಿಗ್ತಾ ಇದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳು ಅಂತ ಹೇಳಿದರೆ, ನಮ್ಮ ಸಂಸ್ಥೆಯ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸುವಲ್ಲಿ ನಿಮ್ಮೆಲ್ಲರ ಶ್ರಮ ಇರಲಿ ಅಂತ ಹಾರೈಸ್ತಾ, ನಿಮಗೆಲ್ಲರೂ ಭಗವಂತ ಒಳ್ಳೆ ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು ಸರ್. ಇದರೊಂದಿಗೆ ಭರತನಾಟ್ಯ, ಸುಗಮ ಸಂಗೀತ, ಚಿತ್ರಕಲೆ ಈ ತರಬೇತಿಗಳು ಹಾಗೂ ಕರಾಟೆ ಈ ತರಗತಿಗಳು ಸಹ ನಿರಂತರವಾಗಿ ಜೂನ್ನಿಂದ ಆರಂಭಗೊಳ್ಳಿದೆ. ಆಸುಪಾಸಿನಲ್ಲಿ ಅಥವಾ ನೆರೆಹೊರೆಯವರಲ್ಲಿ ತಮ್ಮ ಇದ್ದರೆ ಅವರನ್ನು ಸೇರಿಸುವಂತೆ ಸಹ ಈ ಕಲೆಗಳಿಗೂ ಸಹ ಸೇರ್ಪಡೆಗೊಳ್ಳಲಿಕ್ಕೆ ಅವಕಾಶವನ್ನು ಸಂಸ್ಥೆ ಒದಗಿಸ್ತದೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಸುದರ್ಶನ್ ಉರಾಳ ಅವರಿದ್ದರು. ಅನ್ಯ ಕಾರಣ ನಿಮಿತ್ತ ಕಾರ್ಯಕ್ರಮದ ಈಗ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ವಿಶೇಷವಾದಂಥ ಸ್ವಾಗತ ಮತ್ತು ಅಭಿವಂದನೆಗಳನ್ನು ಸಂಸ್ಥೆ ಪರವಾಗಿ ಸಲ್ಲಿಸಿಕೊಡ್ತಿದ್ದೇವೆ. ಈಗ ಸಮಾರಂಭದ ಕೊನೆಯ ಭಾಗ ವಂದನಾರ್ಪಣೆ. ಶ್ರೀಯುತ ಅಶೋಕ್ ಕೆರೆಕಟ್ಟೆಯವರು. ಯಶಸ್ವಿ ಕಲಾವೃಂದ ರಿಜಿಸ್ಟರ್ಡ್ ಕೊಮೆಟೆಕ್ಕಟ್ಟೆ ಶ್ವೇತಯಾನ 31 ಕಾರ್ಯಕ್ರಮದ ನಿಮಿತ್ತ ಹಿಮ್ಮೇಳ ತರಗತಿಗಳ ಈ ಶುಭಾರಂಭದ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ಇವರಿಗೆ ಯಶಸ್ವಿ ಕಲಾವೃಂದದ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಖ್ಯ ಅಭ್ಯಾಗತರಾಗಿ ಆಗಮಿಸಿದಂತಹ ನಮ್ಮವರೇ ಆದ ಕೋಟ ಸುದರ್ಶನ್ ಉರಾಳ್ರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಇವರಿಗೆ ಯಶಸ್ವಿ ಕಲಾವೃಂದದ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಮೊಹಮ್ಮದ್ ಗೌಸ್, ಯಕ್ಷಗಾನದ ಕಲಾವಿದರು, ಯಕ್ಷ ಸಂಘಟಕರು, ನಮ್ಮವರೇ ಆದಂತಹ ಮೊಹಮ್ಮದ್ ಗೌಸ್ರವರಿಗೆ
ಯಶಸ್ವಿ ಕಲಾವೃಂದದ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಲ್ಯಾಡಿ ಸೀತಾರಾಮ್ ಶೆಟ್ಟರು ಅಧ್ಯಕ್ಷರು, ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸುಮನ ಮೇಡಮ್, ಇವರಿಗೂ ಯಶಸ್ವಿ ಕಲಾವೃಂದದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಕ್ಷ ಗುರುಗಳಾದಂತಹ ದೇವದಾಸ್ ಕೂಡ್ಲಿ, ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಲಂಬೋದರ್ ಹೆಗಡೆ ಭಾಗವತರು, ಯಕ್ಷಗುರುಗಳು, ಇವರಿಗೂ ಯಶಸ್ವಿ ಕಲಾವೃಂದದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಡಾಕ್ಟರ್ ಗಣೇಶ್ ಯು, ಇವರಿಗೂ ಯಶಸ್ವಿ ಕಲಾವೃಂದದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೃಷ್ಣಮೂರ್ತಿ ಉರಾಳ್ರು, ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಉತ್ತಮವಾದಂತಹ ನಿರೂಪಣೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಹಿರಿಯ ಮಾಸ್ಟರ್, ಇವರಿಗೂ ಯಶಸ್ವಿ ಕಲಾವೃಂದದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕರಿಸಿದ ಶ್ರೀದೇವಿ ಸೌಂಡ್ಸ್ ಮಣೂರು, ಇವರಿಗೂ ಯಶಸ್ವಿ ಕಲಾವೃಂದದ ಪರವಾಗಿ ಧನ್ಯವಾದಗಳು. ಆಗಮಿಸಿದ ಎಲ್ಲ ಯಕ್ಷಪ್ರೇಮಿಗಳಿಗೂ, ಶಿಬಿರಾರ್ಥಿಗಳಿಗೂ ಹಾಗೂ ಯಕ್ಷ ಪೋಷಕರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಧನ್ಯವಾದವನ್ನು ಪತ್ರಿಕಾ ಮಿತ್ರರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೇನೆ. ಯಕ್ಷಗಾನಂ ಭಿಕ್ಷೋಗಾನಂ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಇಡೀ ಸಮಾರಂಭದ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಧ್ವನಿ ಮತ್ತು ಬೆಳಕಿನ ಸಹಾಯವನ್ನು ನೀಡ್ತಿರೋ ರಾಘವೇಂದ್ರ ಮಣೂರವರು, ಶ್ರೀದೇವಿ ಸೌಂಡ್ಸ್ ಅವ್ರದ್ದು ಒಂದು ವಿಶೇಷವಾದಂತಹ ಒಂದು ಕೊಡುಗೆ ನಮ್ಮ ಸಂಸ್ಥೆಗೆ. ಅವರಿಗೆ ಗಟ್ಟಿ ಚಪ್ಪಾಳೆಯನ್ನು ಸಂಸ್ಥೆ ಪರವಾಗಿ ಸಲ್ಲಿಸಬೇಕು ಎಂಬುದಾಗಿ ಎನಿಸಿಕೊಳ್ತಿದೆ. ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಸಭೆಯನ್ನು ಮುಕ್ತಾಯಗೊಳಿಸ್ತಿದ್ದೀವಿ. ಥ್ಯಾಂಕ್ ಯು.
ಬಾಲ ಗಜಮುಖ 1 2 3 4.